ಹಾಯ್ ಹಲೋ ನಮಸ್ಕಾರ. 45 ವರ್ಲ್ಡ್ ಆಫ್ 45 ಶುರುವಾಗ್ತಾ ಇದೆ. 25ನೇ ತಾರೀಕು 45 ತೆರೆಗೆ ಅಪ್ಪಳಿಸ್ತಾ ಇದೆ. ನಿಜಕ್ಕೂ ಕನ್ನಡ ಪ್ರೇಕ್ಷಕರಿಗೆ ಒಂದು ಸುಗ್ಗಿ, ಒಂದು ಹಬ್ಬ. 45 ಹೇಗಿರ್ಬೋದು, ಆ 45ನ ತರಲಿಕ್ಕೆ ಯಾವ್ಯಾವ ರೀತಿ ಎಫರ್ಟನ್ನು ಹಾಕಿದ್ದಾರೆ ಅರ್ಜುನ್ ಜನ್ಯ ಮನೆಯ ಮುಂಭಾಗದಲ್ಲಿದ್ದೀವಿ. ನಾನು ಜಸ್ಟ್ ಬಂದು ಇಳಿದಿದ್ದೀನಿ. ಬನ್ನಿ ಅರ್ಜುನ್ ಜನ್ಯ ಮನೆಗೆ ಹೋಗ್ತೀನಿ. ಅಲ್ಲಿಂದ ನಮ್ಮ ಪಯಣವನ್ನು ಶುರು ಮಾಡೋಣ. ವರ್ಲ್ಡ್ ಆಫ್ 45. ಹಲೋ ಸರ್. ವಾವ್, ಫ್ಯಾಂಟಾಸ್ಟಿಕ್. ಅರೆ ಥ್ಯಾಂಕ್ ಯು. ನಿಜವಾದ ಹೀರೋ ನೀವು. ಏನು ಶೂನ್ಯದಿಂದ ಸಾಮ್ರಾಜ್ಯ ಸೃಷ್ಟಿ ಮಾಡಕೊಟ್ಟಿರಿ. ನಿಜವಾದ ಹೀರೋ ನೀವು ಸರ್. ವೆರಿ ಹ್ಯಾಪಿ ಸರ್. ಎಸ್ ಸರ್. ಮತ್ತೆ ಸಮಾಚಾರ ಫಸ್ಟ್ ಕ್ಲಾಸ್, ಫ್ಯಾಂಟಾಸ್ಟಿಕ್. 45 ಜರ್ನಿ ಶುರು ಆಗಿದೆ. ವರ್ಲ್ಡ್ ಆಫ್ 45 ನಾವು ನಿಮ್ಮಿಂದ ಶುರು ಮಾಡ್ತಾ ಇದ್ದೀವಿ. ನನಗೆ ಭಾಳ ಆಶ್ಚರ್ಯ ಆಗುವಂಥದ್ದು, ಇಲ್ಲಿ ತನಕ ನೀವು ಸಂಗೀತ ನಿರ್ದೇಶಕರು, ಸಿನಿಮಾ ನಿರ್ದೇಶನ ಮಾಡ್ಲಿಕ್ಕೆ ಹೊರಟಿರಿ. ಹೆಂಗೆ ಅನಿಸ್ತಾ ಇದೆ ಸರ್? ಸರ್, ಇದು ನನಗೂ ಆಶ್ಚರ್ಯ ಸರ್, ನಿಮ್ಮ ಥರನೇ. ಯಾಕಂದರೆ ನನಗೆ ಯಾವತ್ತೂ ಡೈರೆಕ್ಟರ್ ಆಗಬೇಕು ಅನ್ನೋ ಕನಸಿರಲಿಲ್ಲ. ಐ ಡಿಂಟ್ ಹ್ಯಾವ್ ಎನಿ ಪ್ಯಾಷನ್ ಟುವರ್ಡ್ಸ್ ಇಟ್ ಆರ್ ಡ್ರೈವ್ ಟುವರ್ಡ್ಸ್ ಇಟ್. ಇದು ನಿಜ ಅಂದರೆ ಇದೇ ನಿಜ. ಮ್ಯೂಸಿಕ್ ಡೈರೆಕ್ಟರ್ ಆಗಬೇಕು ಅನ್ನೋದು ಭಾಳ ಚಿಕ್ಕ ವಯಸ್ಸಿನ ಕನಸು ನಂದು. ಅದನ್ನು ಫಾಲೋ ಮಾಡಿ ಅದು ಹೆಂಗೋ ದೇವ್ರ ದಯೆಯಿಂದ ಇಲ್ಲಿವರೆಗೂ ಬಂದಾಯಿತು. ಬಟ್ ಡೈರೆಕ್ಷನ್ ಐ ವಾಸ್ ನೆವರ್ ಇನ್ ಟು ದಟ್. ಅದು ಐಡಿಯಾನೇ ಇರಲಿಲ್ಲ ನನಗೆ. ಇದು ಆ್ಯಕ್ಚುಲಿ ಕೋವಿಡ್ ಆದಾಗ ಐ ಡೋಂಟ್ ನೋ, ಐ ಸ್ಟಾರ್ಟೆಡ್ ರೈಟಿಂಗ್ ಸ್ಟೋರೀಸ್. ನನಗೆ ಏನೋ ಒಂದು ಇಂಟ್ರೆಸ್ಟ್ ಬಂತು ಸ್ಟೋರೀಸ್ ಬರೆಯೋಣ ಅಂತ. ಅದರಲ್ಲಿ 3-4 ಸ್ಟೋರಿ ಬರೆದೆ. ಅದರಲ್ಲಿ ಈ ಸ್ಟೋರಿ ಹೇಳಬೇಕಾದ್ರೆ ಎಲ್ಲರೂ ತುಂಬ ಥ್ರಿಲ್ ಆಗೋರು, ತುಂಬ ಹೊಸದಾಗಿದೆಯಲ್ಲ ಇದೇನು ಅಂತ. ಸೊ ಐ ಥಾಟ್ ಇದು ಒಂದು ಸತಿ ಶಿವಣ್ಣನ ಕೊಡೋಣ. ನನಗೇನಾದರೂ ಈ ಸ್ಟೋರೀಸ್ ಕೊಡೋಣ ಎಲ್ಲರಿಗೂ, ಇಂಡಸ್ಟ್ರಿಯಲ್ಲಿ ಫ್ರೆಂಡ್ಸ್ ತುಂಬ ಜನ ಇದ್ದಾರೆ, ಈ ಸ್ಟೋರೀಸ್ ಇಷ್ಟ ಆದರೆ ಸಿನಿಮಾ ಆಗಲಿ ಅದು ಅನ್ನೋದು ಅಷ್ಟೇ ಇದ್ದಿದ್ದು. ಶಿವಣ್ಣನಿಗೆ ಹೋಗ್ಬಿಟ್ಟು ಈ ಥರ ಕತೆ ಇದೆಯಣ್ಣ ಅಂತ ಹೇಳಿದೆ. ಅವರು ಶಕ್ತಿಧಾಮನಲ್ಲಿದ್ದರು, ಮೈಸೂರು. ಅಲ್ಲಿ ಕತೆ ಎಲ್ಲ ಹೇಳಿದ್ಮೇಲೆ ಅವ್ರು ಬಂದು ಹಿಂಗೆ ನೋಡಿಬಿಟ್ಟು ಓಕೆ ಅಂತಂದರು. ಅಣ್ಣ ಅದೇ ಸ್ಟೋರಿ ಯಾರಿಗಾನ ಕೊಡೋಣ, ನೀವು ಹೇಳಿ ಅಣ್ಣ, ಯಾರಾದರೂ ಮಾಡೋಂಗಿದೆ ನಿಮ್ಮನ್ನೇ ಇಟ್ಕೊಂಡು ಮಾಡೋದು ತುಂಬ ಜನ ಇರ್ತಾರಲ್ಲ, ಸ್ಟೋರಿ ಕೊಡೋಣ ಅಣ್ಣ ಅಂತಂದು. ದೊಡ್ಡ ನಿಂಗೇನೋ ತಲೆ ಇದೆಯೋ, ಯಾರಾದರೂ ಇಷ್ಟು ಚೆನ್ನಾಗಿ ಸ್ಟೋರಿ ಮಾಡಿ ಬೇರೆಯವ್ರಿಗೆ ಕೊಡ್ತಾರೆ, ಆ ಸ್ಟೋರಿ ಸಿಗೋದೇ ಎಲ್ಲರೂ ಒದ್ದಾಡ್ತಾ ಇದ್ದಾರೆ, ಇದು ಸ್ಟೋರಿ ಸಿಕ್ಬಿಟ್ಟು ಯಾರಿಗಾನ ಕೊಡ್ತಾರೆ, ದಡ್ಡ ಅರ್ಜುನ್ ನೀನು ಅಂದರು. ಮತ್ತು ಹೆಂಗಣ್ಣ ನೀನೇ ಡೈರೆಕ್ಟ್ ಮಾಡೋದು? ಅಯ್ಯೋ ಅಣ್ಣ ನನಗೆ ಅದು ಎಕ್ಸ್ಪೀರಿಯನ್ಸೇ ಇಲ್ಲ ಅಂದರೆ. ಯಾರು ಹೇಳಿದ್ದು ಎಕ್ಸ್ಪೀರಿಯನ್ಸ್ ಇಲ್ಲ ಅಂತ? ಇಷ್ಟು ನಾನೇನು ಮಾಡ್ತೀನಿ, ನಾನು ಕತೆ ಹೇಳೋದು ಹಿಂಗೆ ಅಂತ ಗೊತ್ತಿಲ್ಲ ಸರ್. ನಾನು ಕತೆ ಹೇಳ್ಬೇಕಾದ್ರೆ ಆ್ಯಕ್ಟ್ ಮಾಡಿ ಪ್ರತಿ ಸೀನು 2.5 ಅವರ್ ಇದ್ದರೆ 2.5 ಅವರ್ ವಿತ್ ಐ ವಿಲ್ ಟೆಲ್ ವಿತ್ ದಟ್ ಆ್ಯಕ್ಷನ್, ಮ್ಯೂಸಿಕ್ಕು, ಇದೆಲ್ಲ ಹಿಂಗೆ ಹೇಳೋದೆ ಅಂತ ನಾನು ಅಂದ್ಕೊಂಡ್ಬಿಟ್ಟಿದ್ದೀನಿ. ಹಂಗೆ ಹೇಳಿದ್ದಕ್ಕೆ ಈ ಸೆಡ್ ಎಲ್ಲರ ಪಾತ್ರ ಆ್ಯಕ್ಟ್ ಮಾಡಿ ತೋರಿಸ್ತಾ ಇದೆಯಾ, ಹಿಂಗೆ ನಡಿಬೇಕು, ಹಿಂಗೆ ಮಾತಾಡ್ಬೇಕು, ಎಲ್ಲ ಹೇಳ್ತಾ ಇದೆಯಾ. ಇದಕ್ಕೆ ಮೇಲೆ ಡೈರೆಕ್ಟ್ರ್ ಇನ್ನೇನು ಮಾಡಬೇಕು, ಶಾರ್ಟು ಹೇಳ್ತಾ ಇದೆಯಾ, ಕ್ಯಾಮ್ರಾ ಇಲ್ಲಿರುತ್ತೆ, ಎಲ್ಲ ಹೇಳ್ತಾ ಇದೆಯಾ, ಇನ್ನೇನು ಮಾಡಬೇಕು, ನಿನ್ನ ಕೈಯಲ್ಲಿ ಆಗುತ್ತೆ, ನೀನು ಮಾಡು ಅಂತ ಹೇಳಿ ಸರ್. ನಾನೇನು ಮಾಡಿದೆ, ಐ ಮೇಡ್ ದ ಫುಲ್ ಫಿಲ್ಮ್ ಪ್ರಿವಿಷುವಲ್ಸ್ ಅಂತ ಯಾರೂ ಮಾಡಿಲ್ಲ ಸರ್. ಅದು ಐ ಡೋಂಟ್ ಥಿಂಕ್ ಸಂಬಡಿ ಹ್ಯಾಸ್ ಡನ್ ಥ್ರೂ ಔಟ್ ದ ವರ್ಲ್ಡು. ಸೊ ನಾನೇನು ಫುಲ್ ಸಿನಿಮಾ ಟಾಕಿಯಿಂದ ಹಿಡಿದು 2.5 ಅವರ್ಸು ಸಿನಿಮಾ ಪ್ರಿವಿಷುವಲ್ಸ್ ಮಾಡಿ, ಅದಕ್ಕೆ ಡಬ್ಬಿಂಗ್ ಮಾಡಿ, ಅದಕ್ಕೆ ಮ್ಯೂಸಿಕ್ ಮಾಡಿ, ಅದಕ್ಕೆ DTS ಮಾಡಿದೆ. ಆವಾಗ ನನಗೆ ಏನು ಧೈರ್ಯ ಬಂತಂದರೆ, ಯಾರೇ ಟೆಕ್ನಿಷಿಯನ್ ಬಂದ್ರು ಸರ್ ನಮ್ಮ ಫಿಲ್ಮ್ ಏನಂದರೆ ನೋಡಿ ಸರ್, 2.5 ಅವರ್ಸ್ ನಮ್ಮ ಸ್ಟುಡಿಯೋಲಿ ನೋಡಿ, ಇದೇ ಶಾರ್ಟ್ಸು ಹಿಂಗೆ ಇರುತ್ತೆ, ಇದೇ ಟೋನ್ ಇರುತ್ತೆ, ಇದೇ ಮ್ಯೂಸಿಕ್ ಇರುತ್ತೆ, ಇದೇ ಲೆಂತ್ ಇರುತ್ತೆ, ನನಗೆ ಯಾವ NG ಶಾರ್ಟ್ಸ್ ಬೇಡ. ಇವಾಗ ಒಂದು ಪ್ರೊಫೈಲ್ ಹಿಂಗೆ ತಗೊಳ್ತೀವಿ, ಸೇಫ್ಟಿಗೆ ಇಲ್ಲಿ ತಗೊಳ್ಳಿ, ಸೇಫ್ಟಿಗೆ ಅದೆಲ್ಲ ಇಲ್ಲ. ನಾನು ಏನು ಡಿಸೈಡ್ ಮಾಡೋದು ಅಷ್ಟೇ ಶಾರ್ಟ್, ಅಷ್ಟೇ ತೆಗಿಯೋದು, ಬೇರೆ ಏನು ಚೇಂಜಸ್ ಇಲ್ಲ. ಸೊ ವಿ ಸೇವ್ ಲಾಡ್ ಆಫ್ ಟೈಮ್, ಲಾಡ್ ಆಫ್ ವೇಸ್ಟ್ ಬಡ್ಜೆಟ್. ಇಲ್ಲಿಂದ ನಮ್ಮ ಶುರು ಆಗ್ತಿದೆ ಪಯಣ. ವರ್ಲ್ಡ್ ಆಫ್ 45 ಯಾವ ರೀತಿ ಇದೆ, ಇದು ಕೇವಲ ಒಂದು ಝಲಕ್ ಮಾತ್ರ. ನಾವು ಹೋಗ್ತಾ ಇದ್ದೀವಿ ಎಲ್ಲಿ ಅಂತ ನನಗೂ ಗೊತ್ತಿಲ್ಲ. ಎಲ್ಲಿಗೋ ಪಯಣ, ಯಾವುದೋ ದಾರಿ, ಏಕಾಂಗಿ ಸಂಚಾರಿ ಅಲ್ಲ, ಜೊತೆಗೆ ಅರ್ಜುನ್ ಇದ್ದಾರೆ. ಹಾಗಾಗಿ ಸಂಚಾರವೂ ಕೂಡ ಯಾವುದೇ ಕಾರಣಕ್ಕೂ ಬೋರ್ ಆಗಲ್ಲ. ಬನ್ನಿ ಹೊರಡೋಣ. ಎಲ್ಲಿಗೆ ಹೊರಟಿದ್ದೀವಿ ಅನ್ನೋದನ್ನು ನನಗೆ ಹೇಳಿಲ್ಲ ಇವರು. ನಾನು ಕೂಡ ಇವ್ರ ಜೊತೆ ಹೋಗ್ತಾ ಇದ್ದೀನಿ. ಒಂದು ಮಾತ್ರ ಕೇಳಲೇಬೇಕು. ಎಸ್ ಸರ್. ನೀವು ನೋಡಿ, ಸಂಗೀತ ನಿರ್ದೇಶಕರು ನೀವು, ಜೊತೆಗೆ ಏನಂದರೆ TV ಕಾರ್ಯಕ್ರಮಗಳಲ್ಲೂ ಕೂಡ ನಿಮ್ಮ ನೋಡಿದ್ದೀವಿ ನಾವು. ವೆರಿ ಸಿಂಪಲ್, ವೆರಿ ಹಂಬಲ್ ಆ್ಯಂಡ್ ಮಾತು ಕಡಿಮೆ ನಿಮ್ಮದು. ನಿಮ್ಮ ನಗನಲ್ಲಿ ಒಂದು ಮುಗ್ಧತೆ ಇದೆ. ಆದರೆ ಏನು ಸರ್, ನೀವು ಅಷ್ಟು ಸೈಲೆಂಟಾಗಿರುವಂಥ ವ್ಯಕ್ತಿ ನೀವು. ಏನು ಆ ಟೀಸರ್ ನೋಡಿದೆ ನಾನು, ಏನು ಫುಲ್ ವೈಲೆಂಟ್ ಇದ್ದೀರಿ. ಟ್ರೈಲರ್ ಕೆಲಸದಲ್ಲಿ ವೈಲೆಂಟ್ ಇರಲೇಬೇಕು ಸರ್, ಮಾತಲ್ಲಿ ಸೈಲೆಂಟ್ ಇರ್ಬೇಕು ಸರ್. ಹೋಲಿ ಬೇಕಾದ ಸಂಖ್ಯೆಗಳಿದೆ, ಅಂಕಿಗಳಿದೆ. ಈ 45 ಯಾಕೆ ಅಂತ? ಅದು ಕತೆಗೆ ವೆರಿ ಇಂಪಾರ್ಟೆಂಟ್ ನಂಬರು. ನಥಿಂಗ್, ಇದು ಓಪನ್ ಸೀಕ್ರೆಟ್. 45 ಡೇಸಲ್ಲಿ ನಡೆಯೋ ಕತೆ. ಬಟ್ ಏನು 45 ಡೇಸು ಅದು ಏನು ಅನ್ನೋದು ಇಟ್ ಇಸ್ ಕಥೆಯಲ್ಲಿ ಬಂದ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ. ಫಸ್ಟ್ ರೀಲಲ್ಲೇ ಟೈಟ್ಲ್ ಹಾಕೋಕ್ಕೆ ಮುಂಚೆ ವಿಲ್ ರಿವೀಲ್ ವೈ 45 ಡೇಸ್ ಅಂತ.
ಸೊ 45 ದಿನದ ಕತೆ. ಹಾಂ, ಡೆಫಿನೆಟ್ಲಿ. ಬಹಳಷ್ಟು ತಿರುವುಗಳು. ಓಕೆ, ನಿಮಗೂ ಕೂಡ 45 ವರ್ಷ ಇರ್ಬೇಕೇನೆ ಈಗ? ಕರೆಕ್ಟಾಗಿ 45 ಇಯರ್ಸ್. ನೋಡಿ, ಯಾರಿಗುಂಟು ಯಾರಿಗೆ ಯಾವುದು ಹೇಳೋಕ್ಕೆ ಆಗಲ್ಲ ಸರ್. ಇವು ಯಾವ ಏನಕ್ಕೆ ನಡೆಯುತ್ತೆ ಜೀವನದಲ್ಲಿ ಹಿಂಗೆ. 45 ಅಂತ ನಾನು ಯಾಕೆ ಟೈಟಲ್ ಇಡಬೇಕು, ನನಗೆ ಯಾಕೆ ಇವಾಗ 45 ವರ್ಷ ಆಗಬೇಕು, 45ನೇ ವರ್ಷಕ್ಕೆ ಈ ಸಿನಿಮಾ ಯಾಕೆ ರಿಲೀಸ್ ಆಗಬೇಕು, ಯಾವುದು ನಮ್ಮ ಕೈಯಲ್ಲಿಲ್ಲ. ನಾನು ಹೇಳ್ದಲ್ಲ, ಡೈರೆಕ್ಷನ್ ನಾನು ಮಾಡೋ ಇದೇ ಇರಲಿಲ್ಲ, ಅದು ತಾನಾಗೆ ಆಗ್ತಾಯಿದೆ. ಅದಕ್ಕೆ ಒಂದು ಹಾನೆಸ್ಟ್ ಎಫರ್ಟ್ ನನ್ನ ಕಡೆಯಿಂದ ನಾನು ಹಾಕ್ತಾಯಿದ್ದೀನಿ ಅಷ್ಟೇ. ಎಲ್ಲ ದೈವ ಇಚ್ಛೆ ಇದ್ದಾಗ ಎಲ್ಲ ದೈವನೇ ನೋಡ್ಕೊಳ್ತಾರೆ ಅಂತ ಕೂತ್ಕೊಳ್ಳೋಕ್ಕಾಗಲ್ಲ. ಪಾಪ ಅವರು ಆಶೀರ್ವಾದ ದಾರಿ ತೋರಿಸ್ತಾರೆ. ನಡಿಬೇಕಾಗಿರೋದು ನಾವೇ. ಆ್ಯಂಡ್ ಆ ನಡಿಗೆ ಏನು ಹೇಳ್ತಾರೆ, ನಿಯತ್ತಾಗಿರ್ಬೇಕು. ಕರೆಕ್ಟ್. ನನಗೆ ಈ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಜ್ಞಾಪಿಸ್ಕೋಬೇಕು, ಉದಯ್ ಮರ್ಕಿಣಿ ಮತ್ತು ಜೋಗಿ. ಅವರಿಬ್ಬರು ನನಗನ್ಸುತ್ತೆ ಸರಿ ಸುಮಾರು ಒಂದು 17-18 ವರ್ಷದ ಹಿಂದೆ ನಿಮ್ಮ ಬಗ್ಗೆ ಮಾತಾಡಿದ್ರು. 17 ವರ್ಷದ ಹಿಂದೆ. ಅಂದರೆ ಒಬ್ಬ ಹುಡುಗ ಇದ್ದಾನೆ, ತುಂಬ ಒಂಥರ ಭರವಸೆ ಮೂಡಿಸ್ತಾನೆ ಅನ್ನೋ ಒಂದು ಮಾತನ್ನ ಉದಯ್ ಮರ್ಕಿಣಿ ಹೇಳಿದರು. ಆವಾಗ ಹೌದಾ, ಏನು ಇಲ್ಲ, ಎಲ್ಲೋ ಒಂದು ಕಡೆಗೆ ಟ್ಯಾಲೆಂಟ್ ಕಾಣುತ್ತೆ ಅವರಲ್ಲಿ ಅಂತ. ಏನು ಸರ್, ನೀವು ಎಷ್ಟರ ಮಟ್ಟಿಗೆ ದಾಪುಗಾಲಿಡ್ತಾ ಬಂದ್ರಿ ನೀವು ಅಂತ. ನಿಮ್ಮ ಹೆಜ್ಜೆ ಗುರುತುಗಳು ಸಾಮಾನ್ಯ ಅಲ್ಲ. ಹೆಂಗೆ ಅನಿಸ್ತಾ ಇದೆ? ಇಟ್ ವಾಸ್ ಅ ಟಫ್ ಜರ್ನಿ ಸರ್. ಅಷ್ಟು ಈಸಿಯಾಗಿ ಏನೂ ಆಗಿಲ್ಲ. ಕಂಪ್ಲೀಟ್ ಏನಂದರೆ, ಹಿಂದೆ ಯಾರು ನಿಮಗೆ ಬ್ಯಾಕ್ಗ್ರೌಂಡಲ್ಲಿ ಯಾರು ಇಲ್ಲ, ಫ್ಯಾಮಿಲಿನಲ್ಲಿ ಮ್ಯೂಸಿಷಿಯನ್ಸ್ ಇಲ್ಲ. ಸಂಗೀತ ಕಲಿಯೋದೇ ಒಂದು ದೊಡ್ಡ ಟಫ್ ಜರ್ನಿ ನನಗೆ. ಸಂಗೀತಗಾರ ಆಗೋದು ಬಿಡಿ, ಸಂಗೀತ ಕಲಿಯೋಕ್ಕೆ ಆ ಇನ್ಸ್ಟ್ರೂಮೆಂಟ್ ಹೆಸರು ಅಂತ ತಿಳ್ಕೊಳ್ಳೋದೇ ಒಂದು ಟಫ್ ಜರ್ನಿ. ಇಮ್ಯಾಜಿನ್, ನನಗೆ 1997 ಅನಿಸುತ್ತೆ ನಾನು ಡಿಸೈಡ್ ಮಾಡಿದ್ದು ಮ್ಯೂಸಿಕ್ಕಿಗೆ ಹೋಗಬೇಕು ಅಂತ. ಅವಾಗ ಯಾವ ಇನ್ಸ್ಟ್ರೂಮೆಂಟ್ ಕಲಿಬೇಕು, ಆ ಇನ್ಸ್ಟ್ರೂಮೆಂಟ್ ಹೆಸರೇನು, ಅದು ಹೆಂಗೆ ಕಾಣುತ್ತೆ ಅಂತಲೂ ಗೊತ್ತಿಲ್ಲಪ್ಪ ನಿಜವಲ್ಲೂ. ಕೀಬೋರ್ಡ್ ಅಂದರೆ AR ರೆಹಮಾನ್ ಅವ್ರು ಕೀಬೋರ್ಡ್ ನುಡಿಸ್ತಾರೆ, ಅಂದರೆ ಕೀಬೋರ್ಡ್ ನಾವು ನುಡಿಸ್ಬೇಕು ಅಂತ. ಕೀಬೋರ್ಡ್ ಅಂದರೆ ಏನಂತಲೇ ಗೊತ್ತಿಲ್ಲ. ಆಮೇಲೆ ಅದನ್ನು ಅವಾಗ ಯೂಟ್ಯೂಬ್ ಇಲ್ಲ, ನಿಮ್ಗೆ ಏನು, ಯು ಹ್ಯಾವ್ ನೋ ಕಂಪ್ಯೂಟರ್ಸ್. ಆಮೇಲೆ ಗುರು ಎಲ್ಲಿ ಸಿಗ್ತಾರೆ, ಯಾರು ಟೀಚರ್, ಎಲ್ಲಿ ಕಲಿಬೇಕು, ಅದೆಲ್ಲ ಹುಡ್ಕೊಂಡೋಗಿ. ಆಮೇಲೆ ಇದೇ ಸ್ಟ್ರೀಟ್ಗಳಿಗೆ ನೋಡಿ, ಇದು ಹೆಬ್ಬಾಳ, ಇದರಲ್ಲಿ ಈ ಬಸ್ ಇದೆಯಲ್ಲ, ಇದೇ ಬಸ್ಸಲ್ಲಿ 2,000 ರೂಪಾಯಿದು ಒಂದು ಕೀಬೋರ್ಡ್ ತೊಗೊಂಡಿದ್ದೆ, 2000 ರುಪೀಸು. ಆ ಕೀಬೋರ್ಡ್ನ ಕೈಯಲ್ಲಿ ಇಟ್ಕೊಂಡು ಬಸ್ಸಲ್ಲಿ ಹೋಗೋದು. ಹೋಗಿ ಮಾಸ್ಟರ್ ಜೇಮ್ಸ್ ಅಂತ ನಮ್ಮ ಗುರುಗಳು ಮೈಸೂರಲ್ಲಿ, ಇದು ಮಲ್ಲೇಶ್ವರಂ ಅಂತ, ಸಾರಿ ಮಲ್ಲೇಶ್ವರಂ 18th ಕ್ರಾಸ್. ಅವ್ರ ಹತ್ರ ಜಿಮ್ ಮ್ಯೂಸಿಕ್ ಅಂತ ಒಂದು ಸ್ಕೂಲ್ ಇತ್ತು. ಅವರು ಒನ್ ಆಫ್ ದ ಗ್ರೇಟೆಸ್ಟ್ ಟೀಚರ್. ಅವ್ರ ಹತ್ರನೇ ಬಹಳ ದೊಡ್ಡ ಸಾಧು ಕೋಕಿಲ ಸರ್ ಎಲ್ಲ ತುಂಬ ಜನ ಅವ್ರ ಹತ್ರನೇ ಕಲ್ತಿರೋದು. ಅವ್ರ ಹತ್ರ ನಾನು ಹೋದಾಗ ಅವರು ನನಗೆ ಹಾಡು ಅಂತಂದ್ರು, ಒಂದು ಹಾಡಿದೆ ನಾನು. ಹಾಡಿದಾಗ ನೀನು ಸಿಂಗರೇ ಆಗ್ಬಿಡು, ನಿನ್ಗೆ ಯಾಕೆ ಇನ್ಸ್ಟ್ರೂಮೆಂಟ್ ಯಾಕೆ ಅಂತ ಕೇಳಿದ್ರು. ಇಲ್ಲ ಸರ್, ನಾನು ಇನ್ಸ್ಟ್ರೂಮೆಂಟ್ ಯಾಕಂದ್ರೆ ಯಾರು ರೆಹಮಾನ್ ಕೀಬೋರ್ಡ್ ಏನು ನುಡ್ಸೋದು, ನಾನು ಕೀಬೋರ್ಡ್ ಸರಿ ಆಯಿತು ಅಂತ ಹಿ ಸ್ಟಾರ್ಟೆಡ್ ಟೀಚಿಂಗ್ ಮೀ. ಸೊ ಅಲ್ಲಿಂದ ಇಲ್ಲಿವರೆಗೂ ಬಂದಿದ್ದೆ. ಯಾವ ಹಾಡು ಹೇಳಿದ್ರಿ ಸರ್ ಅವತ್ತು? ಅದು ಒಂದು ತಮಿಳ್ ಸಾಂಗ್ ಹಾಡಿದೆ ಸರ್ ನಾನು. ಕಮಲ್ ಹಾಸನ್ ಅವ್ರದ್ದು ಒಂದು ತಮಿಳ್ ಸಾಂಗ್ ಹಾಡಿದೆ. ಯಾವುದು ಅದು? ಒಂದು ಲೈನ್ ಗುನ್ಗಿ. ಅದಿದು, ಕಣ್ಣೇ ಕಲೆಮಾನೆ ಕಣ್ಣಿಲ್ಲ ನೀರನ್ನ ಕಂಡೇನು ನಾನೇ. ಆ ಸಾಂಗ್ ಇಸ್ ವೆರಿ, ಹಂಗೆ ಹೇಳಿದ ತಕ್ಷಣ ಅವ್ರಿಗೆ ಪಾಪ ಹಿ ಡಸಂಟ್ ಹ್ಯಾವ್ ಇದು ಲೆಫ್ಟ್ ಹ್ಯಾಂಡ್ ಇಲ್ಲ ನಮ್ಮ ಗುರುಗಳಿಗೆ. ಅವರು ಸರ್ಕಸಲ್ಲಿ ನೋಡಿಸ್ಬೇಕಾದ್ರೆ ಮೇಲಿಂದ ಕೆಳಗಡೆ ಬಿದ್ದ ಆಕ್ಸಿಡೆಂಟಲ್ಲಿ ಹಿ ಲಾಸ್ಟ್ ಹಿಸ್ ಹ್ಯಾಂಡ್. ಹಿ ಹ್ಯಾಡ್ ಓನ್ಲಿ 1 ಹ್ಯಾಂಡ್. ಬಟ್ ಆ 1 ಹ್ಯಾಂಡ್ ಪ್ಲೇಯಿಂಗ್ ಇವತ್ತರೆಗೂ ನಾನು ಯಾವ ಪ್ಲೇಯರಲ್ಲೂ ಇವತ್ತರೆಗೂ ನೋಡೇ ಇಲ್ಲ. ಡಬಲ್ ಹ್ಯಾಂಡ್ ಪ್ಲೇಯರ್ಸು ಆ ಥರ ನುಡಿಸಿರೋದು ಕೇಳಿರೋದು ನನಗೆ ನೆನಪೇ ಇಲ್ಲ. ಇಲ್ಲ ಸರ್, ನಮ್ಮ ಗುರುಗಳು ಅವರು ತುಂಬ ಆಯಿತು, ಒಂದು 20 ಇಯರ್ಸ್ ಮೇಲೆ ಆಯಿತು, 25 ಇಯರ್ಸ್ ಆಗಿರ್ಬೋದು ಲೆಫ್ಟ್. ಅವರ ಗರಡಿಯಿಂದ ಬಂದ್ರಿ. ಗ್ರೇಟ್. ನೋಡಿ, ಜೊತೆಗೆ ನೀವಿಲ್ಲಿ ಬೇರಿಳಿಸಿದ್ದು ಸಾಮಾನ್ಯ ಇರಲಿಲ್ಲ ಸರ್, ಸಾಮಾನ್ಯ ಸಂಗತಿ ಅಲ್ಲ. ಅದರಲ್ಲೂ ಈಗ ನಿರ್ದೇಶನಕ್ಕೆ ಕೈ ಹಾಕ್ಬಿಟ್ರಿ. ಅದರಲ್ಲೂ ನೀವು ಎಂಥ ಸಾಹಸ ಮಾಡ್ತಾ ಇದ್ದೀರಿ ಅಂತಂದರೆ, ಈಗ ಶಿವರಾಜ್ ಕುಮಾರ್ ಮತ್ತು ಉಪೇಂದ್ರ, ಅದೊಂದು ಅದ್ಭುತವಾದಂಥ ಕಾಂಬೋ ಅದು ಕನ್ನಡ ಚಿತ್ರರಂಗದಲ್ಲಿ. ಅವರಿಬ್ಬರನ್ನೂ ಇಟ್ಕೊಂಡು ಮಾಡೋದು ಸಾಮಾನ್ಯನ? ಹೆಂಗೆ, ಯಾವ ರೀತಿ ಚಾಲೆಂಜ್ ಅಂತ ಅನ್ನಿಸ್ತು? ಅದೇ ನಮಗೆ ನೋಡಿ, ನೀವು ಶಿವಣ್ಣ, ಉಪೇಂದ್ರ, ರಾಜ್ ಬಿ ಶೆಟ್ಟಿ ಅವರು, ಈ 3 ಜನನೂ ಅವರವರ ಕೆಲಸದಲ್ಲಿ ನಿಸ್ಸೀಮರು. ಶಿವಣ್ಣ ಬಿಡಿ, ಅವ್ರ ಬಗ್ಗೆ ಮಾತಾಡೋಕ್ಕೆ ನಮ್ಗೆ ಇನ್ನೊಂದು ಜನ್ಮ ಬೇಕು, ಅದನ್ನು ಆ ಲೆವೆಲ್ಗೆ ಮ್ಯಾಚ್ ಮಾಡೋಕ್ಕೆ.
ಸೊ ಅವರು ಮತ್ತು ಉಪ್ಪಿ ಸರು ಬಂದು ನಿರ್ದೇಶಕ ಬ್ರಹ್ಮ ಅಂತ ಹೇಳ್ತೀವಿ. ನಿರ್ದೇಶನದಲ್ಲಿ ಇಡೀ ಇಂಡಿಯಾದಲ್ಲಿ ಅವ್ರನ್ನ ಫಸ್ಟ್ ಇನ್ಸ್ಪಿರೇಷನ್ ತಗೊತಾರೆ ಎಲ್ಲರೂ. ಆ್ಯಂಡ್ ರಾಜ್ ಬಿ ಶೆಟ್ಟಿ ಅವರು ಒನ್ ಆಫ್ ದ ಬೆಸ್ಟ್ ರೈಟರ್, ಒನ್ ಆಫ್ ದ ಬೆಸ್ಟ್ ಆ್ಯಕ್ಟರ್, ಒನ್ ಆಫ್ ದ ಅಮೇಝಿಂಗ್ ಪರ್ಸನ್ ಆ್ಯಂಡ್ ವೆರಿ ಡೆಡಿಕೇಟೆಡ್ ಟು ವರ್ಕ್. ಈ 3 ಜನ ಕಾಮನ್ ಏನಂದರೆ ಯಾರಿಗೂ ಆ ಬ್ಯಾಗೇಜ್ ಇಲ್ಲ. ಏನಂದರೆ ನಾನು ಈ ಥರ ನಾನು ಅನ್ನೋದು ಯಾರಿಗೂ ಇಲ್ಲ. ಗ್ರೇಟ್. ಆ 3 ಜನರ ಪಾಸಿಟಿವ್ ವೈಬೇ 45. ಹಬ್ಬ. ಅವರೆಲ್ಲರ ಆಶೀರ್ವಾದ. ಈ ಫಿಲ್ಮ್ ಅಂದ್ರೇ ಅವ್ರಿಗೊಂದು ಪ್ರೀತಿ. ಏನಕ್ಕೆ ಪ್ರೀತಿ ಅಂದರೆ ಕೆಲಸದ ಹಾನೆಸ್ಟಿ ಇರೋ ಟೀಮು. 45 ತಂಡ, ಪ್ರೊಡ್ಯೂಸರ್ ಆಗಲಿ, ಈ ತಂಡ ಒಂದು ಹಾನೆಸ್ಟ್ ತಂಡ, ಕರೆಕ್ಟಾಗಿದೆ, ಎಲ್ಲ ವಿಚಾರದಲ್ಲೂ ಕರೆಕ್ಟಾಗಿದ್ದಾರೆ ಅನ್ನೋದ್ರಿಂದ ಆ 3 ಜನ ದೈವಗಳ ನಮಗೆ ಆಶೀರ್ವಾದ ಇದೆ. ತ್ರಿಮೂರ್ತಿಗಳು. ಸೊ ನನಗನ್ನಿಸ್ತಾ ಇದೆ ಇದರ ಮುಂದುವರೆದ ಭಾಗನೂ ನಾನು ಕಲ್ಪಿಸ್ಕೊತಾ ಇದ್ದೀನಿ. ಅಂದರೆ ನಿಮ್ಮ ಈ ಸ್ನೇಹಿತರ ಬಳಗ ಏನಿದೆಯಲ್ಲ, ಇದೆಲ್ಲರೂ ಬೆಸ್ಟ್ ಶಕ್ತಿಗಳು ನೀವೆಲ್ಲ. ಒಳ್ಳೊಳ್ಳೆ ಸಿನಿಮಾಗಳು ಬರ್ಬೋದು ಅಂತ ಅನಿಸ್ತಾ ಇದೆ ಮುಂದಿನ ದಿನಗಳಲ್ಲಿ. ನೋಡೋಣ ಸರ್, ಅಲ್ವಾ? ಡೆಫಿನೆಟ್ಲಿ ಆಗಬೇಕು ಆ ಥರದ್ದೆಲ್ಲ ಭಾಳ ಕೆಲಸಗಳು. ಈ ಕಥೆ ರೆಡಿ ಆದಾಗ ನೀವು ಹೇಳಿದ್ರಿ ಮೊದಲು ಶಿವಣ್ಣಂಗೆ ಹೇಳಿದೆ ನಾನು ಅಂತ. ಶಿವಣ್ಣ ಹೇಳಿದಾಗಲೇ ಯಾರ್ಯಾರು ಇದಕ್ಕೆ ಪಾತ್ರಕ್ಕೆ ಹೊಂದುತ್ತಾರೆ ಅನ್ನೋದೇನಾದ್ರೂ ಪರಿಕಲ್ಪನೆ ಇತ್ತು. ಅಂದರೆ ಆವಾಗ ಉಪ್ಪಿ ಸರ್ ಇರಲಿಲ್ಲ, ನನಗೆ ಕ್ಯಾರೆಕ್ಟರ್ ಅಂತ ಹೇಳಿದ್ದೆ. ರಾಜ್ ಬಿ ಶೆಟ್ಟಿಯವರು ಇರಲಿಲ್ಲ. ಫಸ್ಟ್ ಶಿವಣ್ಣನ ಕ್ಯಾರೆಕ್ಟರ್ ಥರ ಹೇಳಿದೆ, ಅವ್ರ ಕ್ಯಾರೆಕ್ಟರ್ ಅವ್ರಿಗೆ ಹೇಳಿದ್ದೆ. ಇದೆರಡು ಸುಮ್ಮನೆ ನಾನೇ ಒಂದು ಹೆಸರು ಇಟ್ಬಿಟ್ಟು ಈ ಕ್ಯಾರೆಕ್ಟರ್ ಹಿಂಗಿರುತ್ತೆ ಅಂತ ಹೇಳಿದ್ದೆ. ಆಮೇಲೆ ಈ ಕ್ಯಾರೆಕ್ಟರ್ಗೆ ಯಾರ್ಯಾರು ಹಾಕಬೇಕು ಅಂತ ಮನೆಗೆ ಬಂದಾಗ ಸಡನ್ ನನಗೆ ಉಪ್ಪಿ ಸರ್ ಫ್ಲ್ಯಾಶ್ ಆಯಿತು. ಒಂದು ದಿನ ಏನು ಇಷ್ಟು ದಿನ ಹೆಂಗೆ ಮರ್ತೋಗಿದ್ದೆ ನಾನು ಉಪ್ಪಿ ಸರ್ನ ಅಂದ್ಬಿಟ್ಟು ಸಡನ್ ಶಿವಣ್ಣಗೆ ಫೋನ್ ಮಾಡಿದೆ. ಅಣ್ಣ ಕ್ಯಾರೆಕ್ಟ್ರ್ ಉಪ್ಪಿ ಸರ್ ಹಾಕಿದ್ರೆ ಹೆಂಗೆ ಅಂತಾನೆ. ಫ್ಯಾಂಟಾಸ್ಟಿಕ್ ಅಮ್ಮ, ಹೆಂಗಮ್ಮ ಯೋಚನೆ ಬಂತು ನಿಂಗೆ ಅಂದರು. ಸಡನ್ನಾಗಿ ಹಂಗೆ ಅನ್ನಿಸ್ತು ಅಣ್ಣ. ಕೇಳು ಮಾಡ್ತಾರೆ, ಗ್ಯಾರಂಟಿ. ಅವ್ರಿಗೆ ಕತೆ ಇಷ್ಟ ಆದರೆ ಮಾಡೇ ಮಾಡ್ತಾರೆ. ನಿಮ್ಮ ಕತೆ ಹೇಳು, ಆಮೇಲೆ ನಾನು ಒಂದು ಮಾತು ಹೇಳ್ತೀನಿ ಅಂತ ಹೇಳಿದ್ರು. ಸರಿ ಅಂತ ಉಪ್ಪಿ ಸರ್ಗೆ ಫೋನ್ ಮಾಡಿ, ಅವ್ರಿಗೆ ಮೈಸೂರಲ್ಲಿದ್ದರು ಉಪ್ಪಿ ಸರ್, ಅವರೂ ಕೂಡ ಶೂಟಿಂಗಲ್ಲಿ. ಅಲ್ಲಿ ಹೋಗಿ ಐ ಟೋಲ್ಡ್ ಇನ್ ದ ಸ್ಟೋರಿ. ಒಂದು ಮಧ್ಯಾಹ್ನ ಸ್ಟೋರಿ ಕೇಳಿ ಒಂದು 10 ನಿಮಿಷಕ್ಕೆ ಓಕೆ ಹೇಳಿದ್ರು ಸರ್. ಹೌದಾ? ಅವ್ರು ಬೇರೆ ಏನು ಮಾತಾಡಿಲ್ಲ. ಮಾಡೋಣ, ಮಾಡ್ತೀನಿ ಅಂತ ಹೇಳಿ ಇವರು ಪ್ರೊಡ್ಯೂಸರ್ಗೆ ಮಾಡ್ತೀನಿ ಅಂತ ಹೇಳಿ ಅಂತ ಅಲ್ಲಿಂದ ಪ್ರೊಡ್ಯೂಸರ್ಗೆ ಫೋನ್ ಮಾಡಿ ಮಾಡೋಣ ಅಂತ ಹೇಳ್ಬಿಟ್ರು. ಬೇರೆ ಏನೂ ಮಾತಾಡಿಲ್ಲ ಪಾಪ. ಆದಮೇಲೆ ಶಿವಣ್ಣನ ಫೋನ್ ಮಾಡಿದೆ. ವೆರಿ ಗುಡ್, ನಂಗೆ ಗೊತ್ತಿತ್ತು ಅವ್ರು ಒಪ್ಕೊಂತಾರೆ ಅಂತ ಅಂತಂದರು. ರಾಜ್ ಬಿ ಶೆಟ್ಟಿ ಅವ್ರನ್ನ ಆಮೇಲೆ ಆ ಕ್ಯಾರೆಕ್ಟ್ರ್ ತುಂಬ ಡೆಲಿಕೇಟ್ ಕ್ಯಾರೆಕ್ಟರ್ ಸರ್. ಅದು ತುಂಬ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ಡು. ಆಮೇಲೆ ಅದು ಹ್ಯಾಂಡಲ್ ಮಾಡೋಕ್ಕೊಂದು ಅದು ಟೆಂಪೋ ಗೊತ್ತಿರ್ಬೇಕು ಆ ಕ್ಯಾರೆಕ್ಟ್ರದ್ದು. ಇಲ್ಲಾಂದರೆ ಸ್ವಲ್ಪ ಹಿಂಗಾದರೆ ತುಂಬ ಇದಾಗ್ಬಿಡುತ್ತೆ. ಅದನ್ನು ಕ್ಯಾರಿ ಮಾಡೋಕೆ ಒಂದು ಪರ್ಫೆಕ್ಟ್ ಆ್ಯಕ್ಟರ್ ಬೇಕಿತ್ತು. ಅದು ರಾಜ್ ಸರ್ಗೆ ಹೇಳಿದಾಗ ಅವರು ಕೂಡ ಕತೆ ಕೇಳಿದ್ರು. ಈ ವಾಸ್ ಇಂಟ್ರೆಸ್ಟೆಡ್, ಬಟ್ ತುಂಬ ಬ್ಯುಸಿ ಇದ್ರು. ಅವ್ರ ಡೇಟ್ಸೇ ಇರಲಿಲ್ಲ. 6 ತಿಂಗಳು 7 ತಿಂಗಳು ಹಂಗೆ ಡೇಟ್ಸ್ ಇರಲಿಲ್ಲ. ನಾನು ಹೇಳಿದೆ 6 ತಿಂಗಳಾದ್ರೂ ಪರವಾಗಿಲ್ಲ ಸರ್, ನಾನು ಕಾಯ್ತೀನಿ, ನೀವೇ ಬೇಕು ಅಂತ. ಸರಿ ಹೌದಾ ಅಂದ್ಬಿಟ್ಟು ಈ ಕೇಮ್ ಆ್ಯಂಡ್ ಮನೇಲಿ ಫಿಲ್ಮ್ ತೋರಿಸ್ದೆ ನಾನು, ಈ ಥರ ರೆಡಿ ಮಾಡಿದ್ದೀನಿ ನೋಡಿ ಅಂತ. ಫಿಲ್ಮ್ ನೋಡಿದ್ಮೇಲೆ ಈ ಸೈಡ್ ಡೆಫಿನೆಟ್ಲಿ ಈ ಥರ ಪ್ರಯತ್ನಕ್ಕೆ ಸಹ ನಾವು ಸಪೋರ್ಟ್ ಮಾಡಿಲ್ಲ, ನೀನು ಯಾವುದಕ್ಕೆ ಮಾಡ್ಬೇಕು ಸರ್. ಫಿಲಮ್ ಮಾಡಿ ತೋರಿಸಿ ಇಷ್ಟು ಎಫರ್ಟ್ ಹಾಕಿ ಇಷ್ಟು ಪ್ಯಾಷನ್ ಇದ್ದಾಗ ಇದನ್ನು ಬೇಡ ಅಂತ ನಾನು ಹೆಂಗೆ ಹೇಳಿ, ಈ ಎಫರ್ಟ್ಗೆ ನಾನು ಓಕೆ ಅಂತ ಹೇಳ್ತೀನಿ, ಮಾಡಿ ಸರ್ ಅಂತ. ಅಲ್ಲ, ನಿಮ್ಮ ಸಾಹಸ ಮೆಚ್ಚಬೇಕು. ಯಾಕಂದರೆ ಮೊದಲನೇ ನಿರ್ದೇಶನ ಹಾಕೊಂಡ್ರೆಲ್ಲ ಘಟಾನುಘಟಿಗಳು. ಹೌದು. ಆಮೇಲೆ ಒಬ್ಬೊಬ್ರದ್ದು ಒಂದೊಂದು ಕತೆ. ಈಗ ನೀವು ಹೇಳ್ತಾ ಇದ್ರಿ ರಾಜ್ಯ ತುಂಬ ಬ್ಯುಸಿ ಇದ್ರು, ಅವ್ರು ಟೈಮ್ ಮಾಡ್ಕೊಂಡ್ರು ನೋಡಿ. ಆ ಟೈಮಿಗೆ ಮುಗಿಸ್ಕೊಡುವಂಥ ಜವಾಬ್ದಾರಿ ನೀವು. ಆಮೇಲೆ ಬೆಸ್ಟ್ ಪರ್ಫಾರ್ಮೆನ್ಸ್ ತಗೋಬೇಕು ನೀವು. ಅದು ಎರಡನೇದು ಶಿವಣ್ಣಂದು ವೆರಿ ಇಂಪಾರ್ಟೆಂಟ್ಲಿ, ಹಿ ವಾಸ್ ನಾಟ್ ಫೀಲಿಂಗ್ ವೆಲ್ ಆ ಟೈಮಲ್ಲಿ. ಲಾಸ್ಟಲ್ಲಿ ಸರ್ ಅದು ಫಿಲ್ಮ್ ಎಲ್ಲ ಮುಗ್ದು ಇನ್ನೇನು ರ್ಯಾಪ್ ಅಪ್ಗೆ ಲಾಸ್ಟ್ ಕ್ಲೈಮ್ಯಾಕ್ಸ್ ಒಂದು 30 ದಿನ ಶೂಟಿಂಗ್ ಇತ್ತು. ದಟ್ ಈಸ್ ದ ಹೈಯೆಸ್ಟ್ ಪೀಕ್ ಟೈಮ್ ಆಫ್ ದ ಫಿಲ್ಮ್. ಆವಾಗ ಅವ್ರಿಗೆ ಮೈ ಹುಷಾರಿಲ್ದಂಗೆ ಆಗೋಯ್ತು. ಅಲ್ಲಿ ಅದಕ್ಕೆ ಮುಂಚೆ ಎಲ್ಲ ಮುಗಿಸ್ಬಿಟ್ಟಿದ್ರು. ಜಸ್ಟ್ ಆ ಕ್ಲೈಮ್ಯಾಕ್ಸ್ ಒಂದು ಪೋರ್ಷನ್ ಆದರೆ ಫಿಲ್ಮ್ ಫಿನಿಶು. ಆ ಟೈಮಲ್ಲಿ ಈ ಥರ. ಅದಾದಮೇಲೆ ಈ ಮೈಯಲ್ಲಿ ಹುಷಾರಿಲ್ಲ ಅಂತ ಗೊತ್ತಾಗ ಆದಮೇಲೆ ಎಷ್ಟು ದಿವಸ ಕೊಟ್ಟರು ನಿಮಗೆ ಇದು ಶೂಟಿಂಗ್ಗೆ ಸರ್? ಅದು ಮೈ ಹುಷಾರಿಲ್ಲ ಅಂತ ಆದಮೇಲೆ ಹೀಗೆ 7 ಡೇಸ್ ಅವರು ಈಸಿಯಾಗಿ ಕೊಟ್ಟರು ಸರ್. 7 to 8 ಡೇಸ್ ಕೊಟ್ಟರು. ಆ್ಯಕ್ಚುಲಿ ಅದೊಂದು 15 ಡೇಸ್ಗೆ ಸ್ಕೆಡ್ಯೂಲ್ ಇತ್ತು. ಅವರು ಆ 15 ಡೇಸ್ ಸ್ಕೆಡ್ಯೂಲ್ನ ಇಷ್ಟು ದಿನದಲ್ಲಿ ಮುಗಿಸಿದ್ರು. ಆದರೆ ಅದ್ರ ಕಾಂಪ್ರಮೈಸ್ ಮಾಡಿಲ್ಲ, ಕೆಲಸನ ಕಾಂಪ್ರಮೈಸ್ ಮಾಡಿಲ್ಲ. ಬಿಕಾಸ್ ಅವ್ರ ಕೀಮೋಥೆರಪಿ ನಡೀತಾ ಇತ್ತು. ಆ ಡೇಟ್ಸ್ ಕೊಡಬೇಕಿತ್ತು, ರೆಸ್ಟ್ ಮಾಡಬೇಕಿತ್ತು, ಅಲ್ಲಿಂದ ಅಲ್ಲಿಗೆ ಹೋಗ್ಬೇಕಿತ್ತು. ಆ ಟೈಮಲ್ಲಿ ಪೀಕ್ ಆ್ಯಕ್ಷನ್ನು. ನನಗೆ ಹಿಂಗೆ ನೆನೆಸ್ಕೊಂಡ್ರು ಭಯ ಆಗುತ್ತೆ. ಅವ್ರ ಜಾಗದಲ್ಲಿ ಯಾರನ್ನ ಇದ್ದಿದ್ರೆ ಮೈಂಡ್ ಸೆಟ್ ಹೆಂಗಿದ್ದಿರ್ಬೋದು. ಒಂದು ದೊಡ್ಡ ಸಿನಿಮಾ ಇದೆ ಈ ಕಡೆ, ಅದು ದೊಡ್ಡ ಸಿನಿಮಾಲಿ ಯಾವುದೋ 2-3 ಟಾಕಿ ಪೋರ್ಷನ್ ಇದ್ದರೆ ಓಕೆ. ಆ ಸಿನಿಮಾ ಏನೋ ಹೈಯೆಸ್ಟ್ ಪಾಯಿಂಟೇ ಅದು. ಆ ಟೈಮಲ್ಲಿ ಅವ್ರ ಸಪೋರ್ಟ್ ಇರಲೇಬೇಕು. ಬಟ್ ಯಾರಿಗೂ ಏನು ಕಮ್ಮಿ ಮಾಡಿಲ್ಲ. ಈ ಟೈಮಲ್ಲಿ ಶಿವಣ್ಣಗೆ ಯಾವಾಗಾದ್ರೂ ಹೇಳಿದ್ರ
ನಿಮಗಿಂತ ದೊಡ್ಡದಲ್ಲ, ನಾವು ಬೇಕಿದ್ರೆ ಮುಂದಕ್ಕೆ ಹಾಕ್ತೀವಿ. ಡೆಫಿನೆಟ್ಲಿ ಪ್ರೊಡ್ಯೂಸರ್ ಫಸ್ಟ್ ಮಾತು ಹೇಳಿದೆ, ಸರ್ ಪರವಾಗಿಲ್ಲ ನಿಲ್ಲಿಸ್ಬಿಡಿ, ಅವರೆಲ್ಲ ಕ್ಯೂರ್ ಆಗಿ ಬಂದಮೇಲೆ ಮಾಡೋಣ, ತಲೆನೇ ಕೆಡ್ಸ್ಕೊಂಬೇಡಿ ಅಂತಂದರು. ಪ್ರೊಡ್ಯೂಸರು ರಮೇಶ್ ರೆಡ್ಡಿ ಅವರು ದೊಡ್ಡ ಅಭಿಮಾನಿ ಶಿವಣ್ಣನಿಗೆ. ನಮಗೆ ಸಿನಿಮಾ ಎಲ್ಲ ಕಾಣಿಸಿಲ್ಲ ಸರ್, ಟು ಬಿ ವೆರಿ ಫ್ರ್ಯಾಂಕು, ನಮಗೆ ಶಿವಣ್ಣ ಕಾಣಿಸೋದು ಸರ್. ಓಕೆ ಇಲ್ಲರಿಗೂ ಬಂದಿದ್ದೀವಿ, ದೇವ್ರಿದಾನೆ, ಅದು ಓಕೆ, ಬಟ್ ಅದಕ್ಕಿಂತ ದೊಡ್ಡದು ಶಿವಣ್ಣ ಈ ಥರ ಆಗೋಯ್ತಲ್ಲ ಅನ್ನೋದೇ ನಮಗೆ. ಪ್ರೊಡ್ಯೂಸರ್ 2 ಸೆಕೆಂಡ್ ಯೋಚನೆ ಮಾಡಿಲ್ಲ ಸರ್, ಎಲ್ಲ ಕ್ಯಾನ್ಸಲ್ ಮಾಡಿ, ಎಲ್ಲ ಅವರು ಹುಷಾರಾಗಿ ಬಂದಮೇಲೆ ಮಾಡ್ಕೊಳ್ಳೋಣ, ಏನೂ ತೊಂದರೆ ಇಲ್ಲ ಅಂದರು. ಗ್ರೇಟ್. ಏನಂದ್ರು ಶಿವಣ್ಣ ಅವಾಗ? ಶಿವಣ್ಣ ಯಾವುದೇ ಕಾರಣಕ್ಕೂ ನಾನು ಇದು ಮುಗಿಸ್ದೆ ಅಮೇರಿಕಾಗೆ ಹೋಗಲ್ಲ, ಇದು ಮುಗಿಸ್ಬಿಟ್ಟೆ ನಾನು ಹೋಗಲ್ಲ. ಏನು ಕಮಿಟ್ಮೆಂಟ್? ಅಯ್ಯೋ ನಾವೇ ಹೇಳ್ತಿದ್ವಿ ಅಣ್ಣ ಪರವಾಗಿಲ್ಲ ಅಂದರೆ ನೋ 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 ಐ ವಾಂಟ್ ಟು ಫಿನಿಶ್ ದಿಸ್ ಫಿಲ್ಮ್. ಆಮೇಲೆ ನಾನು ಎಲ್ಲ ನಾನೇ ಮಾಡೋದು, ಫುಲ್ ಯಾರು ಡೂಪು ಹಾಕೋಂಗಿಲ್ಲ, ಏನೂ ಹಾಕೋಂಗಿಲ್ಲ, ಐ ವಾಂಟ್ ಟು ಡೂ ದಿಸ್ ಅಂತಂದರು. ಆ್ಯಂಡ್ ಹೇಳ್ದಂಗೆ ಮಾಡಿದ್ರು. ಆಮೇಲೆ ಹೈಯೆಸ್ಟ್ ಥಿಂಗ್ಸ್ನೆಲ್ಲ ವೆರಿ ಶಾರ್ಟ್ ಪೀರಿಯಡಲ್ಲಿ ಮಾಡಿದ್ರು. ಇನ್ನೊಂದು ತುಂಬ ಮೇಜರ್ ಇದೆ, ಅದು ಫಿಲ್ಮ್ ಆದಮೇಲೆ ನಾನು ಹೇಳ್ತೀನಿ ಎಷ್ಟು ದಿನದಲ್ಲಿ ಮಾಡಿದ್ರು ಅದೆಲ್ಲ ಅಂತ. ಅದು ಆ ಟೈಮಲ್ಲಿ ಅವ್ರದರೆಲ್ಲ ಅವ್ರ ಜೊತೆ ಕೆಲಸ ಮಾಡಿದ್ದೆ ನಮಗೆ ಒಂದು ಸೌಭಾಗ್ಯ ಸರ್. ಈ ಫಿಲ್ಮು ಇಟ್ ಈಸ್ ಅ ಲರ್ನಿಂಗ್ ಪ್ರೋಸೆಸ್. ಸಿನಿಮಾ 45 ಇಸ್ ನಾಟ್ ಅ ಫಿಲ್ಮ್ ಲರ್ನಿಂಗ್. ನಾನು ಫಿಲ್ಮ್ ಲರ್ನಿಂಗ್ ಬಗ್ಗೆ ಹೇಳ್ತಾ ಇಲ್ಲ, ಟೆಕ್ನಿಕಲ್ ಲರ್ನಿಂಗ್ ಅಲ್ಲ, ಲೈಫ್ ಲರ್ನಿಂಗ್ ಪ್ರೋಸೆಸ್ ಅಲ್ವಾ. ಹೆಸರು 45, 450 ಅನುಭವಗಳು. ನ್ಯಾಯ ನೋಡಿ, ಇದು ಹೇಳಿದ್ನಲ್ಲ, ಈ ಸ್ಟೋರಿನೇ ಸಾಕು ಒಂದು ಜೀವನಕ್ಕೆ. ಒಬ್ಬ ವ್ಯಕ್ತಿ ಹೆಂಗಿರ್ಬೇಕು, ಏನು ಮಾಡಬೇಕು, ಈ ಪೊಸಿಷನಲ್ಲೂ ಏನೇನು ಮಾಡ್ಬೋದು, ಆ ಇನ್ಸ್ಪಿರೇಷನ್ನು. ಆಮೇಲೆ ಅರ್ಜುನ್ ನೀವು ಹಾಗೆ ಇದ್ದೀರಿ ಸರ್. ಯಾಕಂದರೆ ನೋಡಿ, ನಾವು ಈ ಪತ್ರಿಕಾ ರಂಗಕ್ಕೆ ಬಂದು 26 ವರ್ಷಗಳಾಯಿತು. ನೀವು ಕಲಿತಿರೋ ದಿನಗಳಿಂದ ನಾನು ಆಗಲೇ ಉದಯ ಮರ್ಗಿಣಿ ಕಥೆ ಹೇಳಿದೆ, ಅಲ್ಲಿಂದ ಇಲ್ಲಿ ತನಕ ಒಬ್ಬರು ಬಾಯಿನಲ್ಲಿ ಒಂದು ನೆಗೆಟಿವ್ ಶಬ್ದ ಕೇಳಿಲ್ಲ ನಿಮ್ಮ ಬಗ್ಗೆ ಅಂತ. ನಿಮಗೆ ಆಶ್ಚರ್ಯ ಹೊಗಳಕ್ಕೆ ಕಲಿತಿರೋದು ಸರ್. ಥ್ಯಾಂಕ್ ಯು ಸರ್. ಅದು ಎಲ್ಲರಿಗೂ ಟೈಮ್ ಇರುತ್ತೆ, ನಿಮಗೆ ಎಲ್ಲರಿಗೂ ಟೈಮ್ ಇರುತ್ತೆ. ಹಿಂದೆ ಮ್ಯೂಸಿಕ್ ಕಲಿಯೋಕೆ ನೀವು ಮಲ್ಲೇಶ್ವರಂ ಬರ್ತಾ ಇದ್ರಿ. ಬರ್ತಿರ್ಬೇಕಾದ್ರೆ ಯಾವುದಾದ್ರೂ ಒಂದು ಒಳ್ಳೆ ಟ್ಯೂನ್ ಮಾಡಬೇಕು, ಏನಾದರೂ ಯಾವುದೆಲ್ಲಾದ್ರೂ ಒಂದು ಯಶಸ್ಸು ಸಿಗಬೇಕು ಅಂತ ಬಯಸೋದು ಬೇರೆ. ಈಗ ಒಂದು ಹಂತಕ್ಕೆ ಬಂದು ನಿಂತ್ಕೊಂಡು ಅದನ್ನು ತಿರುಗಿ ನೋಡಿದಾಗ ಏನು ಅನ್ಸುತ್ತೆ ಸರ್? ನಾನು ನೀವು ಹೇಳ್ದಂಗೆ ಮೊದಲು ಸ್ಟಾರ್ಟ್ ಮಾಡಿದಾಗ ನಾನೇ ಮನೆಯಲ್ಲಿ ಮಾಡೋದು, ಚಿಕ್ಕ ಕೀಬೋರ್ಡಲ್ಲಿ ಅವಾಗ ರೆಕಾರ್ಡ್ ಮಾಡೋದೆಲ್ಲ ಇರಲಿಲ್ಲ. ಚಿಕ್ಕ ವಾಕ್ಮ್ಯಾನಲ್ಲಿ ರೆಕಾರ್ಡ್ ಮಾಡೋದು, ಅದನ್ನು ಕೇಳೋದು, ಏನೇನೋ ವಿಚಿತ್ರ ಕೆಲಸಗಳು. ಆಮೇಲೆ ಮ್ಯೂಸಿಕ್ ಡೈರೆಕ್ಟ್ರ್ ಆದಮೇಲೆ ಬಿಗ್ನಿಂಗಲ್ಲಿ ನನಗೆ ಅಷ್ಟು ಯಶಸ್ಸು ದೊಡ್ಡದಾಗಿ ಸಿಕ್ಕಿಲ್ಲ. ಅಂದರೆ ಹಾಡುಗಳು ಜನಕ್ಕೆ ಇಷ್ಟ ಆಗ್ತಿತ್ತು, ಬಟ್ ಯಾವುದು ಫಿಲ್ಮ್ ನಮಗೆ ದೊಡ್ಡ ಹಿಟ್ ಆಗಿರಲಿಲ್ಲ. ಆ ರೀತಿಯಲ್ಲಿ ಅವಾಗ ಸ್ಟಾರ್ಟ್ ಮಾಡಿದಾಗ ರೇಡಿಯೋನಲ್ಲಿ ತುಂಬ ಹಾಡುಗಳು ಬರೋದಲ್ಲ, ನಮ್ಮದು ಒಂದು ದಿನ ರೇಡಿಯೋದಲ್ಲಿ ಒಂದು ಹಾಡು ಬಂದರೆ ಸಾಕಪ್ಪ ಅನ್ಸಂದು, ಒಂದೇ ಒಂದು ಹಾಡು ರೇಡಿಯೋದಲ್ಲಿ ಬಂದುಬಿಟ್ರೆ ಸಾಕಪ್ಪ, ನನ್ನ ಲೈಫ್ ಸಾರ್ಥಕ ಅಂತ ಅನ್ನಿಸ್ತಿತ್ತು. ಆಮೇಲೆ ಯುಗ ಅಂತ ಒಂದು ಸಿನಿಮಾ ದುನಿಯಾ ವಿಜಯ್ ಸರ್ದು ಮಾಡಿದಾಗ ಆ ಹಾಡು ಫುಲ್ ಬಂತು, ನಾನು ರೇಡಿಯೋದಲ್ಲಿ ಬಂತು. ಅದಾದಮೇಲೆ ರೇಡಿಯೋನಲ್ಲಿ ಬಿರುಗಾಳಿ ಮಾಡಿದೆ, ಬಿರುಗಾಳಿ ವೆಂಟ್ ವೆಲ್, ಸಂಚಾರಿ ಮಾಡಿದೆ. ಸೊ ಆಲ್ಬಮ್ಸ್ ವೆರಿ ಚೆನ್ನಾಗಿ ಆಗ್ತಾಯಿತ್ತು. ಕೆಂಪೇಗೌಡ ಬಂದಾಗ ಚೇಂಜ್ ನೋಡಿ, ಕತೆ ಹೇಳಲಿಕ್ಕೆ ಅಂತ ಹೋದಂಥವ್ರು ನಿರ್ದೇಶಕರೇ ಆಗ್ಬಿಟ್ರು. ಹೆಂಗೆ ನೋಡಿ, ಹೆಂಗೆ ಲೈಫಲ್ಲಿ ಹೆಂಗೆ ಟರ್ನ್ ಸಿಗುತ್ತೆ ಹೇಳೋಕ್ಕಾಗಲ್ಲ. ಆಮೇಲೆ ನಿಮ್ಮ ನಿರ್ಮಾಪಕರು ಕೂಡ ಅವ್ರಿಗೆ ಬೇರೆ ಬೇರೆ ಸಿನಿಮಾದಲ್ಲಿ ಬಂದಂಥ ಲಾಭನೆಲ್ಲ ಇಲ್ಲಿ ಹಾಕ್ತಾ ಇದ್ದಾರೆ. ಅಂದರೆ ಏನಾದ್ರು ಮಾಡಬೇಕು ಅಂತ. ಹೌದು, ತುಂಬ ಪ್ಯಾಷನೇಟ್ ಪ್ರೊಡ್ಯೂಸರು ಅವರು. ಸೂಪರ್ ಅವರೆಲ್ಲ ಇಲ್ಲ ಅವರಲ್ವಾ? ಅಚ್ಚಾ. ರಮೇಶ್ ರೆಡ್ಡಿ ಅವರು ಗಾಳಿಪಟ ಟೂ ಮಾಡಿದ್ದು. ಅವ್ರದ್ದು ತುಂಬ ಹಾರ್ಡ್ ಜರ್ನಿ ಸರ್. ಅವರು ಒಂದು ಗಾರೆ ಕೆಲಸ ಮಾಡ್ಕೊಂಡು ಬಂದಂಥ ವ್ಯಕ್ತಿ. ಇವತ್ತು ಸುಧಾಮೂರ್ತಿ ಅವರ ಎಲ್ಲ ದೊಡ್ಡ ದೊಡ್ಡ ಕನ್ಸ್ಟ್ರಕ್ಷನ್ಸ್ ಎಲ್ಲ ಇವರೇ ಮಾಡೋದು. ಕರೆಕ್ಟ್. ಎಸ್ ಅವ್ರ ಬಗ್ಗೆ ತುಂಬ ಕೇಳಿ. ವೆರಿ ಇನ್ಸ್ಪೈರಿಂಗ್ ಪರ್ಸನ್, ವೆರಿ ಹ್ಯೂಜ್ ಪರ್ಸನಾಲಿಟಿ. ನೀವು ಇನ್ನು ನಡುವೆ ಈ ಫೋಟೋಗ್ರಫಿನೂ ಮಾಡಿದ್ರಾ? ಇಲ್ಲ, ನಿಮ್ಮ ಫಾದರ್ ಒಂದೇ ಫೋಟೋಗ್ರಾಫರ್. ಓಕೆ. ಲಕ್ಷ್ಮೀ ಸ್ಟುಡಿಯೋ ಅಂತ ಇತ್ತು, ಎಲ್ಲಿ ಮುಂಡ್ರೆಡ್ಡಿಪಾಳ್ಯ. ಸೊ ಅವ್ರದ್ದು ಪಾಸ್ಪೋರ್ಟ್ ಸೈಜ್ ಫೋಟೋಗಳು. ಮಿಲಿಟ್ರಿ ಕ್ಯಾಂಪಲ್ಲಿ ರೆಗ್ಯುಲರ್ ಫೋಟೋಗ್ರಾಫರ್ ಆಗಿದ್ದರು. ಅಲ್ಲಿ PRTC ಅಂತ ಏನೋ ಇತ್ತು, ಅಲ್ಲ PCTC ಅಂತ ಇತ್ತು. ಸೊ ಹಿ ಯೂಸ್ ಟು ಬಿ ದೇರ್ ರೆಗ್ಯುಲರ್ ಫೋಟೋಗ್ರಾಫರ್. ಸೊ ನಿಮಗೇನು ಆ ಕಡೆಗೆ ಸೆಳೆತ ಸಿಗಲಿಲ್ಲ? ಇಲ್ಲ, ನಮ್ಮ ತಂದೆದು 2 ಸ್ಟುಡಿಯೋ ಇತ್ತು, ಫೋಟೋ ಸ್ಟುಡಿಯೋ. ಅವರು ಆಕ್ಸಿಡೆಂಟಲ್ಲಿ ತೀರೋಗಿದ್ದು. ಸೊ ಅವರು ಹೋದ್ಮೇಲೆ ನಾನು ನಮ್ಮ ಅಣ್ಣ ಟ್ರೈ ಮಾಡಿದ್ವಿ.
ಆ ಸ್ಟುಡಿಯೋನ ಉಳಿಸ್ಕೊಳ್ಳೋಕ್ಕೆ. ಚೆನ್ನಾಗಿ ತುಂಬ ಆವಾಗಲೇ ಒಳ್ಳೆ ಬಿಸ್ನೆಸ್ ಆಗ್ತಾಯಿತ್ತು, ತುಂಬ ಚೆನ್ನಾಗಿ ಬಿಲ್ಡ್ ಮಾಡಿಕ್ಕಿದ್ರು. ಬಟ್ ನಮ್ದು ತುಂಬ ಚಿಕ್ಕ ವಯಸ್ಸು, ನನಗೆ 13 ವರ್ಷ, ನಮ್ಮ ಅಣ್ಣನಿಗೆ 15 ವರ್ಷ. ನಮ್ಗೆ ಅದು ಗೊತ್ತಾಗೇ ಇಲ್ಲ ಅದನ್ನ ಹೆಂಗೆ ಅವಾಗಲೇ ಹೋಗ್ಬಿಟ್ರ. ಐ ವಾಸ್ ಜಸ್ಟ್ 43 ಇಯರ್ಸ್ ಇದೆ ನಮ್ಮ ತಂದೆ ಆಕ್ಸಿಡೆಂಟಲ್ಲಿ. ಸೊ ಅದಾದಮೇಲೆ ವಿ ಕುಡಂಟ್ ಸ್ಟುಡಿಯೋನ ಉಳಿಸ್ಕೊಳಕ್ಕಾಗಿಲ್ಲ. ನಮ್ಗೆ ಕೆಲಸ ಗೊತ್ತಿರಲಿಲ್ಲ. ನಮ್ಮ ತಂದೆ ಏನು ಮಾಡೋರು, ಅವ್ರ ಜೊತೇಲಿ ಇದ್ದಾಗ ಈ ಡಾರ್ಕ್ ರೂಮ್ ನಿಮ್ಗೆ ಗೊತ್ತಿರುತ್ತೆ, ಅದ್ರಲ್ಲಿ ಪ್ರಿಂಟೆಲ್ಲ ಹಾಕ್ತಾರಲ್ಲ, ಅಲ್ಲಿ ಸುಮ್ಮನೆ ಹೊರಗಡೆ ಕರ್ಕೊಂಡು ಹೋಗೋರು. ನಮಗೆ ಚಿಕ್ಕ ಹುಡುಗರಲ್ಲ, ಕತ್ಲೆ ರೂಮಲ್ಲಿ ಹೋಗಿ ಇರೋಕ್ಕೇನೋ ಇಷ್ಟ. ನಮ್ಮಪ್ಪ ಪ್ರಿಂಟೆಲ್ಲ ಹಾಕೋರು. ಆವಾಗ ಸ್ವಲ್ಪ ನೋಡ್ಕೊಂಡಿದ್ವಿ, ನಾನು ನಮ್ಮ ಅಣ್ಣ ಹಿಂಗೆ ಮಾಡ್ತಾರೆ ಅಂತ. ಅದೆಲ್ಲ ಇಟ್ಕೊಂಡು ಏನೋ ಟ್ರೈ ಮಾಡಿದ್ವಿ, ಬಟ್ ಡಿಸಾಸ್ಟರ್ ಆಗೋಯ್ತು. ಅದೊಂದು ದಿನಕ್ಕೆ ಆವಾಗಲೇ 700 ರೂಪಾಯಿ 750 ರೂಪಾಯಿ ಪರ್ ಡೇ ಬಿಸ್ನೆಸ್ಸು. ಐ ಆಮ್ ಟಾಕಿಂಗ್ ಅಬೌಟ್ 1993. ಆವಾಗ ಅಷ್ಟು ಆ ಬುಕ್ಸ್ ಎಲ್ಲ ಇನ್ನೂ ಇದೆ. ಪರ್ ಡೇ 700 ಬಿಸ್ನೆಸ್ ಅಂದರೆ ಹ್ಯೂಜ್ ಅದು. ಆವಾಗ ನಾವು ಅದನ್ನು ಝೀರೋಗೆ ತಂದು ಇಟ್ಬಿಟ್ವಿ. ಗೊತ್ತಿಲ್ಲ, ಝೀರೋ ಆಗೋಯ್ತು. ಝೀರೋ ಕಂಪ್ಲೀಟ್. ಸುಮ್ಮನೆ ಅಂಗಡಿ ಓಪನ್ ಮಾಡ್ಕೊಂಡು ಸುಮ್ಮನೆ ಕೂತ್ಕೊಂಡಿರ್ಬೇಕಷ್ಟೆ. ಆವಾಗ ಒಂಥರ ಡಿಪ್ರೆಷನ್ ಆಗೋಯ್ತು ನನಗೆ. ಇದೇನು ನಮ್ಮ ತಂದೆ ಇಷ್ಟು ಹೆಸರು ಮಾಡಿದರು, ಹಿಂಗೆ ಹಾಳು ಮಾಡಿಬಿಟ್ವಲ್ಲ, ಏನೂ ಮಾಡೋಕ್ಕಾಗ್ತಿಲ್ವಲ್ಲ, ಯಾರ್ದು ಸಪೋರ್ಟ್ ಇಲ್ಲ, ಏನೂ ಇಲ್ಲ. ಜನ ಬರೋರೆಲ್ಲ ಬೈಯೋರು ಸ್ಟುಡಿಯೋದಲ್ಲಿ, ನಿಮ್ಮ ತಂದೆ ಇದ್ದಾಗ ಎಷ್ಟು ಚೆನ್ನಾಗಿ ನಡೆಸ್ತಾಯಿದ್ರು, ನೀವೆಲ್ಲ ಹಾಳು ಮಾಡಾಕ್ಬಿಟ್ರಿ ಹಂಗೆ ಹಿಂಗೆ ಅಂತ. ಹೇಗಾದರೂ ಮಾಡಿ ನಮ್ಮ ತಂದೆ ಹೆಸರು ಉಳಿಸ್ಬೇಕಲ್ಲ ಅಂದ್ಬಿಟ್ಟು ಅವಾಗ ಮ್ಯೂಸಿಕ್ ಕೈ ಹಿಡಿತು. ಎಲ್ಲಿಂದ ಎಲ್ಲಿಗೆ ಸರ್ ಅಲ್ಲಿ ಅಲ್ಲ. ನನಗೆ ತುಂಬ ಜೀವನದ ಬ್ಯೂಟಿ ಹೆಂಗಿರುತ್ತೆ ಅಂದರೆ, ಈಗ ಅಪ್ಪ ಸ್ಟಿಲ್ ಫೋಟೋಗ್ರಾಫರ್, ನೀವು ಅದನ್ನು ಮಾಡೋಕ್ಕೆ ಹೋಗಿ ಬೇಡ ಅಂಥೇಳಿ ಸಾಧ್ಯನೇ ಇಲ್ಲ ನಮಗೆ ಅಂತ ಬಂದಂಥವ್ರು. ಈಗ ನೀವು ಈ ವಿಡಿಯೋ ಕ್ಯಾಮ್ರಾ, ಸಿನಿಮಾ ಕ್ಯಾಮ್ರಾ ಹಿಂದ್ಗಡೆ ನಿಂತ್ಕೊಂಡು ನೀವು ನೋಡಿ ಡೈರೆಕ್ಷನ್ ಮಾಡಿದ್ರಲ್ಲ, ಹೌದು, ಒಟ್ಟು ಆ ಕ್ಯಾಮ್ರಾ ನಿಮ್ಮನ್ನು ಬಿಡಲಿಲ್ಲ ನೋಡಿ. ನೀವು ಹೇಳಿದಾಗ ನನಗೂ ಫ್ಲ್ಯಾಶ್ ಆಗ್ತಾಯಿದೆ. ಈ ಆ್ಯಂಗಲ್ ನಾನು ಯೋಚನೆ ಮಾಡಿಲ್ಲ ಸರ್, ನಿಜ ನೋಡಿ. ಕರೆಕ್ಟ್ ಅದು ನೋಡಿ ಸರ್, ಕ್ಯಾಮ್ರಾ ಬಿಟ್ಟು ಅಂದರೆ ನಿಮಗೆ ಎಲ್ಲೋ ಕ್ಯಾಮ್ರಾ ಹೇಳಿದೆ ಸರ್, ಕ್ಯಾಮ್ರಾ ಹೇಳಿದ ಕತೆ ಅಂತ. ಏನು ಅಂದರೆ ಸ್ಟಿಲ್ಲಲ್ಲಿ ಯಾಕಿರ್ತೀಯಪ್ಪ ನೀನು, ಸ್ಟಿಲ್ ಅಲ್ಲ ನೀನು ಮೂವಿಂಗಲ್ಲಿ ಇರಬೇಕು ಅಂತೇಳಿ. ಅದು ಏನಂದ್ರೆ ನನಗೆ ನಮ್ಮ ತಂದೆ ಚಿಕ್ಕ ವಯಸ್ಸಲ್ಲಿ ಹೋಗ್ಬಿಟ್ರು, 43 ಅವ್ರಿಗೆ. ಅವ್ರು ಏನೇನು ಬದುಕಬೇಕು ಅಂತ ಅಂದ್ಕೊಂಡಿದ್ರು, ಯಾಕಂದ್ರೆ ನಮ್ಮ ಅಷ್ಟು ಮಾತಾಡಿದ್ದು ಈ ಬದುಕು ಬಗ್ಗೆ ಮಾತಾಡಿಲ್ಲ, ಬಟ್ ಅವ್ರು ಏನೇನು ಬದುಕಬೇಕು ಅಂದ್ಕೊಂಡಿದ್ರು ಅದೆಲ್ಲ ನನ್ನ ಮೂಲಕ ಬದುಕ್ತಾ ಇದ್ದಾರೆ ಅನ್ಸುತ್ತೆ ನೋಡಿ. ಅದು ನೀವು ಹೇಳಿದ ಸತ್ಯ ನೋಡಿ. ಯಾವತ್ತೋ ನನಗೆ ಈ ರೋಜಾ ಫಿಲ್ಮ್ ನೋಡಿದಾಗ ಅವ್ರು ಇಳೆಯರಾಜ ಅವ್ರ ಫ್ಯಾನ್ ಅವರು ಯಾರೋ ಚಿಕ್ಕ ಹುಡುಗ ಇಷ್ಟು ಚೆನ್ನಾಗಿ ಮ್ಯೂಸಿಕ್ ಮಾಡಿದ್ದಾನಂತೆ, AR ರೆಹಮಾನ್ ಅಂತ ಸುಮ್ಮನೆ ಆ ವರ್ಡ್ ನನ್ನ ಕಿವಿಗೆ ಹಾಕಿದ್ರು. ಐ ವಾಸ್ ಜಸ್ಟ್ 13 ಇಯರ್ಸ್, 12 or 13. ಆ ವರ್ಡ್ ನನಗೆ ಅವ್ರು ಹೋದಾಗ ರೋಜಾ ಯಾವಾಗಲೂ ಕೇಳ್ತಾನೆ ಇರ್ತಾಯಿದ್ವಿ ಮನೇಲಿ. ಆವಾಗ ಅವ್ರ ಜೊತೆ ನೋಡಿದಂಥ ಕೊನೆ ಸಿನಿಮಾ ಅದು ಕೇಳಿದಾಗೆಲ್ಲ ನನಗೆ ಅದು ಏನೋ ಕಿವಿನಲ್ಲಿ ಯಾರೋ ಚಿಕ್ಕ ಹುಡುಗ AR ರೆಹಮಾನ್ ಅಂತ ಅಂದರೆ ಫೋಟೋ ಹಿಂಗೆ ತಿರುಗಿ ನೋಡಿದ್ರೆ ಅವ್ರ ಫೋಟೋ ಇದೆ ಹಿಂದೆ, AR ರೆಹಮಾನ್ ಅವ್ರದ್ದು. ಇದು ನೋಡಿದ್ರೆ ಅವ್ರು ಸೆಳೀತಾ ಇದ್ದಾರೆ ನನ್ನ. ಅಲ್ಲಿಂದ ನೋಡ್ತೀನಿ ರೋಜಾ, ಜೆಂಟಲ್ಮ್ಯಾನ್, ಕಾದಲನ್, ಯಾವುದ್ಯಾವುದು, ಬಾಂಬೆ, ಈ ಥರ ತಿರುಡಾ ಎಲ್ಲ ಬರ್ತಾಯಿದೆ ಅವ್ರ ಹಾಡುಗಳು. ಹುಚ್ಚಿಡ್ದೋಯ್ತು ನಂಗೆ. ಫಸ್ಟ್ ಸೌಂಡ್ ನಮ್ಮ ತಂದೆ ಹಾಕಿದ್ದು ಕಿವಿಲಿ, AR ರೆಹಮಾನ್ ಅಂತ. ಅದು ಹೆಂಗೆ ನನಗೆ ಇವ್ರು ಕರೆದ್ರು, ಅಲ್ಲಿಂದ ಹಂಗೆ ಬಂದೆ. ಯಾವಾಗ ಅವರು ಸಿನಿಮಾದೆಲ್ಲ ಭಾಳ ಇದಿತ್ತು, ಸಿನಿಮಾ ನೋಡೋದು, ಫೋಟೋಗ್ರಾಫಿ ಎಲ್ಲ ಇಷ್ಟ ಇತ್ತು. ನಮ್ಮ ಅಣ್ಣ ಅವಾಗ ಸ್ವಲ್ಪ ಸ್ಮಾರ್ಟಾಗಿರ್ತಾ ಇದ್ದ, ಕೂದಲೆಲ್ಲ ಹಿಂಗೆಲ್ಲ ಮಾಡಿ. ಅವನು ಅವಾಗ ಜಸ್ಟ್ 8th 9th ಎಂಟ್ರಾಗ ವಯಸ್ಸು. ಅವಾಗ ಸುಮ್ಮನೆ ನಮ್ಮ ಅಪ್ಪ ಹೇಳೋರು, ನಾನೊಂದಿನ ನೀನು ಇಟ್ಕೊಂಡು ಫಿಲ್ಮ್ ತೆಗಿತೀನಿ ಕಣ ಅಂತ ಸುಮ್ಮನೆ ಹೇಳೋರು. ನೋಡಿ ನೀವು ತೆಗೆದ್ರಿ, ನೋಡಿ ಅದು ಇಲ್ಲಿ ಬಂದು ನಿಂತಿದೆ. ಏನೋ ಸರ್ ಎಲ್ಲ ಲೈಫಿನ ಸರ್ಕಲ್ಲು. ನಿನ್ನೆ DKDನಲ್ಲಿ ಒಂದು ಮ್ಯಾಜಿಕ್ ಆಯಿತು. ನಮ್ಮ ತಂದೆ ಅಣ್ಣವ್ರ ಫ್ಯಾನು, ಅವರು ಇಲ್ಲೆಲ್ಲೋ ಹುಲಿ ಹಾಲಿನ ಮೇವು ಶೂಟಿಂಗ್ ಟೈಮಲ್ಲಿ ಎಲ್ಲೋ ಹೋಗಿದ್ದಾರೆ. ಹೋಗ್ಬಿಟ್ಟು ಅಣ್ಣವ್ರು ಇದ್ದಾರೆ ಅಂದಾಗ ಇವ್ರ ಫೋಟೋಗ್ರಾಫರ್ ಅಲ್ವಾ, ಕ್ಯಾಮ್ರಾ ಎಲ್ಲ ತೊಗೊಂಡೋಗಿ ಒಂದು ಫೋಟೋ ತಗೊಬೇಕು ಅಂತ ಅಣ್ಣವ್ರ ಜೊತೆ ಫೋಟೋ ತಗೊಂಡಿದ್ದಾರೆ ಸರ್. ಆ ಫೋಟೋ ಎಲ್ಲಿ ಸಿಗ್ತೋ ಗೊತ್ತಿಲ್ಲ, ಝೀನಲ್ಲಿ ನಿನ್ನೆ ಹಾಕಿದ್ರು. ನೋಡಿದ್ರೆ ಅಲ್ಲಿ ಅಣ್ಣವರು ನಮ್ಮ ತಂದೆ, ಇಲ್ಲಿ ಶಿವಣ್ಣವರು ನಾನು. ಏನು ಸರ್ ಅವ್ರ ಮಗ, ಎಲ್ಲಿಂದ ಕನೆಕ್ಷನ್, ಏನೋ ಒಂದು ದೈವದ ಸೂತ್ರ, ದೇವರಣ ಎಲ್ಲ ನಮ್ಮ ಕೈಲಿ ಏನಿಲ್ಲ ಸರ್. ನಂದು ಎಲ್ಲ ಅಲ್ಲಲ್ಲೇ ಇದೆ. ನಾನು ಈಗಲೂ ಅದೇ ನಂಬರ್ ಸರ್, ನಮ್ಮ ತಂದೆನೇ ನನ್ನ ಜೀವನ ಬದುಕ್ತಾ ಇದ್ದಾರೆ. ಯಾಕಂದರೆ ಇಲ್ಲ ನನಗೆ ಇಷ್ಟೆಲ್ಲ ಮಾಡೋಕ್ಕೆ ಶಕ್ತಿ ಇಲ್ಲ, ನಿಜವಲ್ಲೂ ಇಲ್ಲ. ಎಂತ ಅದ್ಭುತ. ಆಮೇಲೆ ಯಾವ ಟೈಮಲ್ಲಿ ಯಾವುದು ನಮ್ಮ ಕಿವಿ ಬೀಳುತ್ತಲ್ಲ ಸರ್, ಅದು ಮನಸ್ಸು ಅದನ್ನ ಹೀರ್ಕೊಳ್ಳುತ್ತಲ್ಲ, ಅದು ಪರ್ಮನೆಂಟ್ ಆಗ್ಬಿಡುತ್ತೆ. ಜಾಕೀರ್ ಹುಸೇನ್ ಇದಾರಲ್ಲ, ಅದ್ಭುತವಾದ ತಬಲಾ, ಮೊನ್ನೆ ಹೋಗ್ಬಿಟ್ರು. ಅವರು ಮುಸ್ಲಿಂ ಆದರೂ ಕೂಡ ಅವರೊಂದು ಅವ್ರ ಮನೇಲಿ ಒಂದು ಸಂಪ್ರದಾಯ ಇತ್ತಂತೆ. ಏನು ಅಂತಂದ್ರೆ, ಮಗು ಹುಟ್ಟಿದ ತಕ್ಷಣ ಮನೆಯ ಯಜಮಾನ ಆ ಮಗುವಿನ ಕಿವಿನಲ್ಲಿ ಸರಸ್ವತಿ ಹೆಸರನ್ನು ಹೇಳೋದಂತೆ, ಗಾಯತ್ರಿ ಮಂತ್ರ ಹೇಳೋದಂತೆ.
ಏನಕ್ಕೆ ಅಂದ್ರೆ ಅದು ತಲತಲಾಂತರದಿಂದ ಬಂದಿದೆ ನಮ್ಮಲ್ಲಿ, ಅದಕ್ಕೆ ನಮ್ಮಲ್ಲಿ ಎಲ್ಲರೂ ಕಲಾವಿದರು ಅಂತ ಅವ್ರದ್ದು. ವಾ ವಾ ವಾ. ನನಗನ್ಸುತ್ತೆ ನಿಮ್ ತಂದೆ ಯಾವಾಗ ನಿಮ್ ಕಿವಿಗೊಂದು ಮ್ಯೂಸಿಕ್ ಇಟ್ಟಲ್ಲ ಸರ್, ಹೌದೌದು, ಅದು ಅವತ್ತು ಅವ್ರು ಕೊಟ್ಟಂತ ಸಂಗೀತ ದೀಕ್ಷೆ. ನಿಜ, ಕರೆಕ್ಟ್ ಮಾತು ಹೇಳಿದ್ರಿ ಸರ್ ನೀವು. ಸಂಗೀತ ದೀಕ್ಷೆ ನೋಡಿ, ಏನು ಸಂಗೀತನೇ ಹೇಳ್ಕೊಡ್ದೆ ಒಬ್ಬ ಮಹಾನ್ ದಿಗ್ಗಜನ ಹೆಸರು ಮಾತ್ರ ಹಾಕ್ಬಿಟ್ರೆ ಕಿವಿ ಸರ್. ಇನ್ನೇನು ಬೇಕು ಸರ್ ಅಲ್ಲ? ಏನೋ ಲೈಫ್ ಎಲ್ಲಿಂದ ಎಲ್ಲಿ ಬಂದ್ಬಿಡುತ್ತೆ ನೋಡಿ. ಈ ಒಂದು ವೇಳೆ ಈ ಶಿವಣ್ಣ ಈ ಪಾತ್ರಕ್ಕೆ ಅಲ್ಲ ಅಂತ ಅನ್ನೋದಾದ್ರೆ ಯಾರನ್ನ ಅಂದ್ಕೊಂಡಿದ್ರಿ, ಏನಾದ್ರೂ ಯೋಚನೆ ಮಾಡಿಲ್ಲ? ಇಲ್ಲ ಆ ಥರ ಯಾವುದು, ಶಿವಣ್ಣನೇ. ಓಕೆ, ಇವೆರಡು ಪಾತ್ರಗಳು ಆಮೇಲೆ ಆ್ಯಡ್ ಆಯ್ತು ಸರ್. ಓಕೆ, ಇದು ಯಾವುದು ಪ್ಲಾನಿಂಗ್ ಅಲ್ಲಿ ಮಾಡಿದ್ದಲ್ಲ, ತನಗೆ ಅದು ಆಗ್ಬಿಡ್ತಲ್ಲ, ಮಾಡಿಸ್ಕೊಂಡಿದೆ. ಎಲ್ಲ ವಿಷಯನೂ ಈ ಫಿಲ್ಮ್ದು ಎಲ್ಲ ಮಾಡಿಸ್ಕೊಂಡ್ಬಿಟ್ಟಿದೆ. ಏನಕ್ಕೆ ಮಾಡಿಸ್ಕೊಂಡಿದೆ ನಂಗೆ ಗೊತ್ತಿಲ್ಲ, ಅದು ಜನ ನೋಡ. ಬಹುಶಃ ನನಗೆ ಅನ್ಸುತ್ತೆ ಇಲ್ಲಿಂದ ಒಂದು ಹೊಸ ಪರ್ವ ಶುರು ಆಗುತ್ತೆ ನಿಮ್ದು ಅಂತ. ಏನು ನನಗೆ ಅಂತ ಪರ್ವ, ನನಗೆ ಐ ಡೋಂಟ್ ಬಿಲೀವ್ ಇಟ್ ಸರ್. ನನಗೆ ಇನ್ನೇನೋ ಮಾಡಿ ಇನ್ನೇನೋ ಸಾಧಿಸ್ಬಿಡ್ಬೇಕು. ನನಗೆ ಮಾಡಿರೋ ಕೆಲಸಕ್ಕೆ, ಆ ಕೆಲಸಕ್ಕೆ ಏನು ದಕ್ಕಬೇಕಲ್ವ, ಅದನ್ನು ದಕ್ಕಬೇಕು ಅಷ್ಟೇ ನನಗೆ. ಅದು ನನ್ನ ಕೆಲಸ ಮಾತ್ರ ಅಲ್ಲ, ಎಲ್ರದ್ದು. ಶಿವಣ್ಣವ್ರು ನಂಬಿಕೆ ಇಟ್ಟಿದ್ದಾರೆ, ಅವ್ರಿಗೆ ಇದರಿಂದ ಖುಷಿ ಆಗಬೇಕು. ಉಪ್ಪಿ ಸರ್ ಇಷ್ಟು ಸಪೋರ್ಟ್ ಮಾಡಿದ್ದಾರೆ, ಅವ್ರಿಗೆ ಇದು ಪ್ರಾಜೆಕ್ಟ್ ಮಾಡಿದ್ದೆ ಖುಷಿ ಆಗಬೇಕು. ಪ್ರೊಡ್ಯೂಸರ್ ದುಡ್ಡು ಹಾಕಿದ್ದಾರೆ, ಅವ್ರಿಗೆ ಅಷ್ಟೇ. ನನಗೆ ಆ ಜಾಗದಲ್ಲಿ ಮಾಡಿದವ್ರು ಎಲ್ಲರಿಗೂ ಖುಷಿ ಆಗ್ಬಿಟ್ರೆ ಹ್ಯಾಪಿಯಾಗಿ ನೆಕ್ಸ್ಟ್ ರಿಲೀಸ್ ಆದಮೇಲೆ ಎಲ್ಲರ ಮುಖದಲ್ಲಿ ನಗು ಇದ್ಬಿಟ್ರೆ ಸಾಕು. ನನಗೆ ಇದ್ರ ಮೇಲೆ ಇನ್ನೇನೋ ತಗೊಂಡು ಇದರಿಂದ ಇನ್ನೇನೋ ಕಟ್ಟಬೇಕು, ನಾನು ಇನ್ನೊಂದು ಸಿನಿಮಾ ತೆಗಿಬೇಕು, ದೇವರೇ ಏನೋ ಮಾಡಬೇಕು ಅಂತ ಇದ್ದಾಗ ಆಗಲ್ಲ ಸರ್. ಏನಾದರೂ ಒಂದು ಮಾಡ್ತಾನೆ ಇರ್ತೀವಿ ನಾವು ಅಂತ ಅಂದಾಗ ಅದೃಷ್ಟದ ಪವಾಡಗಳು ಆಗ್ತಾ ಹೋಗ್ತವೆ ಅಷ್ಟೇ. ಆಗ್ಲೇ ರಾಜ್ ಬಿ ಶೆಟ್ಟಿ ಹೇಳ್ತಾ ಇದ್ರು, ನನ್ನ ಮಗ ಹೋಗಿ ಅವ್ರ ಹತ್ರ ಫೋಟೋ ತೆಗ್ಸ್ಕೊಂಡಂತೆ, ಅವರು ಇವನ್ ಮುಖ ನೋಡ್ತಾ ಇದ್ರಂತೆ. ಉಪ್ಪಿ ಹತ್ರ ಹೋದಾಗ ಅವ್ನ ಮುಖ ಹಿಂಗೆ ಹರಡ್ತು, ಅವ್ರ ಹತ್ರ ಹೋದಾಗ ಮುಖ ಹಿಂಗೆ ಅದು ನೋಡ್ತಾ ಇರುತ್ತೆ. ನೋಡಿ ಸರ್, ಒಂದು ಸಿನಿಮಾ ಅನ್ನೋದಕ್ಕೆ ಒಂದು ಎಂತ ಶಕ್ತಿ ಇದೆ ನೋಡಿ ಸರ್. ಅವ್ನ ಮುಖದಲ್ಲಿ ಖುಷಿ ನೋಡ್ಬೇಕಾಗಿತ್ತು ಸರ್. ನೋಡಿ, ಹುಡುಗನಿಗೆ ಆತರ ಅಂತ ಅನ್ಸುತ್ತೆ ಅಂತಂದ್ರೆ ಅಷ್ಟೊಂದು ಕೋಟಿಗಟ್ಟಲೆ ಜನ ಕಾಯ್ತಿರ್ತಾರೆ. ಒಳ್ಳೆ ಸಿನಿಮಾ ಕೊಡ್ಬೇಕು ಸರ್. ನೋಡಿ, ಎಲ್ಲಿಂದ ಎಲ್ಲಿಗೆ. ಹೌದು, ಅಷ್ಟೇ ಅಲ್ವಾ ಸರ್? ಹೌದು. ಅವ್ರು ರಾಜ್ ಸರ್ ಯೋಚನೆ ಮಾಡೋ ದಿಕ್ಕುಗಳೇ ತುಂಬ ಅದ್ಭುತ. ಭಾಳ ಚಿಕ್ಕ ವಯಸ್ಸಲ್ಲಿ ಭಾಳ ದೊಡ್ಡ ದೊಡ್ಡ ವಿಷಯಗಳು ಮಾತಾಡ್ತಾರೆ. ಹೌದು. ಫುಲ್ ಅವ್ರ ಪಾತ್ರಕ್ಕೆ ನ್ಯಾಯ ಒದಗಿಸ್ಯಾರ? ಮಾತಾಡಂಗೆ ಇಲ್ಲ ಅಲ್ವಾ? ಮೂರು ಜನ ಆ 3 ಜನರು ನೋಡೋದೇ ನನಗೊಂದು ಸಂಭ್ರಮ ಸರ್. ಎಲ್ರಿಗೂ ಒಂದೊಂದು ಹೈ ಒಂದೊಂದಲ್ಲ, ಎಲ್ಲ ಕಡೆ ಹೈ ಪಾಯಿಂಟ್ಸ್ ಇಟ್ಟಿದ್ದೀನಿ. ರಾಜ್ ಸರ್ದು ಒಂದು ತುಂಬ ಒಳ್ಳೆ ಜಾಗ ಇಟ್ಟಿದೆ. ಆ ಜಾಗ ಶೂಟ್ ಮಾಡ್ಬೇಕಾದ್ರೆ ಅದನ್ನು ಮಳೆನಲ್ಲಿ ಶೂಟ್ ಮಾಡಿದ್ವಿ. ಮನುಷ್ಯನಿಗೆ 104 ಡಿಗ್ರಿ ಜ್ವರ, ಫುಲ್ ಫೀವರು, ಬಟ್ ಇಂಟೆನ್ಸ್ ಸೀನು ಮಾಡ್ತಾಯಿದ್ದಾರೆ. ನಾನು ಅವತ್ತು ಹೇಳಿದೆ ಸರ್, ಬೇಡ ಕ್ಯಾನ್ಸಲ್ ಮಾಡ್ತೀನಿ. ಅವರು ಕೇಳಿಲ್ಲ, ಇದು ಮಾಡಿದ್ರೆ ನೀವು ನೆಕ್ಸ್ಟ್ ಶೂಟಿಂಗೆಲ್ಲ ಹೊಡೆಯುತ್ತೆ, ಡೇಟ್ಸ್ ಮಿಸ್ ಆಗುತ್ತೆ, ಮಾಡಿಬಿಡೋಣ ಅಂತ. ಬರೀ ಮಳೇಲಿ ಜ್ವರದಲ್ಲಿ ಮಾಡ್ತಾಯಿಲ್ಲ, ಹಿಂಗೆ ಪರ್ಫಾರ್ಮ್ ಮಾಡ್ತಾರೆ, ಹಿಂಗೆ ಅಲ್ಲೋ ವಾಮಿಟ್ ಮಾಡ್ತಾರೆ ಸರ್. ಇಲ್ಲಿ ಶಾರ್ಟ್ ಇಲ್ಲೇ ಇದೆ, ಇಲ್ಲಿಂದ 10 ಮೀಟ್ರ್ ಸುಮ್ಮನೆ ಹಿಂಗೆ ಹೋಗೋದು ಅಂತ ವಾಮಿಟ್ ಮಾಡ್ತಾರೆ. ನೀರು ಕೊಡು ಅಂತ ಬಾಯಲ್ಲಿ ತೊಳಿತಾರೆ, ಮತ್ತೆ ಬಂದು ಮಳೆಯಲ್ಲಿ ಮತ್ತೆ ಆ ಜ್ವರದಲ್ಲಿ ತಿರ್ಗಾ ಹೋಗಿ ವಾಮಿಟ್ ಮಾಡ್ತಾರೆ 2-3 ಸತಿ. ನನಗೆ ಇಷ್ಟೆಲ್ಲ ಕಷ್ಟ ಕೊಟ್ಟು ಒಬ್ಬರ ಹತ್ರ ಕೆಲಸ ಮಾಡಿಸ್ಬೇಕು, ಏನು ಮಾಡಿಸ್ತಾಯಿದ್ದೀನಪ್ಪ ನಾನು ಅಂತ. ಸರ್ ಬೇಡ ಬಿಟ್ಬಿಡಿ ಅಂದರೆ ಅವರು ಒಂದು ಸತಿ ಮೂಡಲ್ಲಿ ಇಳಿದ್ಬಿಟ್ರೆ ಅವ್ರ ಫೇಸ್ ಬೇರೆ ಥರ ಇರುತ್ತೆ, ಅವ್ರು ಡಿಸ್ಟರ್ಬೇ ಆಗಲ್ಲ, ಆ ಕ್ಯಾರೆಕ್ಟ್ರಲ್ಲಿ ಇರ್ತಾರೆ, ಅವ್ರು ಎಮೋಷ್ನಲ್ ಆಗಲ್ಲ ಆ ಟೈಮಲ್ಲಿ. ಇದು ಏನೂ ಆಗಲ್ಲ, ಅದರಿಂದ ಆಚೆ ಬರಬಾರ್ದು, ಈಸ್ ಓನ್ಲಿ ಫೋಕಸ್. ಬಂದುಬಿಟ್ರೆ ತಿರ್ಗಾ ಅಲ್ಲಿ ಹೋಗೋ ಕಷ್ಟ ಅಂತ ಹಿಂಗೆ ಇರ್ತಾರೆ ಅವರು. ಅದೆಲ್ಲ ಮುಗಿದ್ಮೇಲೆ ಇಲ್ಲಿ ಇವಾಗ ನೋಡಿದ್ರಲ್ಲ ರಾಜ್ ಹೆಂಗೆ ಇರ್ತಾರೆ ಹಂಗೆ ಆಗ್ಬಿಡ್ತಾರೆ. ಶಾರ್ಟಲ್ಲಿ ಈಸ್ ಟೆರಿಫಿಕ್ ಅವರು. ಅದೇ 3 ಜನ ತುಂಬ ಸಂಗತಿಗಳನ್ನು ಹೇಳಿದ್ದಾರೆ ನಿಮ್ಗೆ. ಹಂಗಾದ್ರೆ ಅಂದರೆ ಅವರವ್ರ ವರ್ತನೆಯಲ್ಲಿ, ಅವರ ಇನ್ವಾಲ್ವ್ಮೆಂಟಲ್ಲಿ ತುಂಬ ಸಂಗತಿಗಳಿದೆ. ಹೌದು, ಡೆಫಿನೆಟ್ಲಿ. ನೋಡಿ, ಈ 3 ಜನರನ್ನ ನೀವು ಹೊರಗಡೆಯಿಂದ ನೋಡೋದು ಬೇರೆ, ನಿಮ್ಮ ಸಿನಿಮಾದ ಪಾತ್ರಧಾರಿಗಳಾಗಿ ನಿಮ್ಮ ನಿರ್ದೇಶನದ ಮೇರೆಗೆ ನಟನೆ ಮಾಡ್ತಿರುವಂಥವ್ರು ಅವ್ರು ನೋಡೋದು ಬೇರೆ. ಹೆಂಗನ್ಸುತ್ತೆ ಸರ್? ನೀವು ಮಾತು ಹೇಳಿದ್ರಿ, ಒಂದು ಹಾಡು ಬಂದ್ಬಿಟ್ರೆ ರೇಡಿಯೋದಿಲ್ಲ ಜೀವನ ಸಾರ್ಥಕ ಆತಪ್ಪ ಅನ್ನುವಂಥ ಆ ಟೈಮು. ಇವಾಗ ಹೆಂಗ್ ಗೊತ್ತಾ, ದಿಗ್ಗಜರನ್ನ ಇಟ್ಕೊಂಡು ನಾನು ಸೂತ್ರಧಾರ ನೋಡಿ ಈ ರೀತಿ ಆಗಬೇಕು ಅಂತ ನಿರ್ದೇಶನ ಮಾಡೋದು. ಏನು ಸರ್, ನನಗೆ ಅದು ನೆನೆಸ್ಕೊಂಡ್ರೆ ಆಶ್ಚರ್ಯ ಆಗುತ್ತೆ ಸರ್. ಇದು ಹೆಂಗಾಯಿತು ಏನಪ್ಪ, ನಾನೇ ನಿಜವಲ್ಲಿ ಇವ್ರಿಗೆಲ್ಲ ಆ್ಯಕ್ಷನ್ ಹೇಳೋದು ಇವತ್ತೂ ಅನ್ನಿಸ್ತು ಸರ್. ಇವತ್ತೂ ಅವ್ರಿಬ್ಬರ ನಡುವೆ ನನ್ನ ಮಧ್ಯದಲ್ಲಿ ನೀವು ಕೂತ್ಕೊಳ್ಳಿ ಅಂತಂದರೆ ನಾನು ಇವತ್ತೂ ಒಂದು ಸತಿ ಹಿಂಗೆ ನೋಡಿದ್ರೆ ಉಪ್ಪಿ ಸರ್ ಈ ಕಡೆ ಇದ್ದಾರೆ, ನಾನು ಹೆಂಗೆ ಕೂತಿದ್ದೀನಿ, ಅವ್ರ ಮನೆಯವ್ರಿಗೂ ಹೆಂಗೆ ಬಂದೆ,
ಅವ್ರ ಮನೆ ಪರ್ಸ್ನಲ್ ಸ್ಪೇಸಲ್ಲಿ ನಾನು ಕೂತ್ಕೊಂಡು ಆರಾಮಾಗಿ ಮಾತಾಡ್ತಾ ಇದ್ದೀನಂತೆ ಅವ್ರ ಜೊತೆಯಲ್ಲಿ. ಹೆಂಗಪ್ಪ ಇದು ಅಂತ ಈಗಲೂ ನನಗೆ ಸ್ವೇರ್ ಆನ್ ಗಾಡ್ ಅದು ಅನಿಸುತ್ತೆ. ಅದು ನಿಮ್ಮ ಸಿಂಪ್ಲಿಸಿಟಿ ಸರ್. ಇಲ್ಲ, ನಿಜವಲ್ಲ ಅನಿಸ್ತದೆ ಸರ್. ನನಗೆ ಸಿಂಪ್ಲಿಸಿಟಿ ಅಂತಿಲ್ಲ, ಸ್ವೇರ್ ಆನ್ ಗಾಡ್ ನನಗೆ ಹಂಗೆ ಅನ್ನಿಸ್ತದೆ. ಇವು ಪ್ರತಿ ಸತಿ ನೋಡಿದ ಅವ್ರು ಅಷ್ಟು ಈಸಿಯಾಗಿ ನಮ್ಮನ್ನು ಅವ್ರ ಸ್ಪೇಸಲ್ಲಿ ಕೂರಿಸ್ಕೊಂಡು ನೋಡಿ ಗುರುವೆ, ನೋಡಿ ಇವ್ರಿಗೆ ಡೈರೆಕ್ಟ್ರು ಇವ್ರು ಹೆಂಗೆ ಮಾಡಿದ್ರು ಗೊತ್ತಾ ಅಂತ ಹಿಂಗೆಲ್ಲ ಮುಟ್ಟಿ ಹೇಳ್ತಾ ಇದ್ರೆ ಹೆಂಗಿದು ನಡೀತದೆ ಇದು ಏನಪ್ಪ. ನನಗನ್ಸುತ್ತೆ ನಿಮ್ಮ ಸಿನಿಮಾ ಇದೆಯಲ್ಲ, ನಿಮ್ಮ ಸಿನಿಮಾ ಜೀವಿಸ್ಬಿಟ್ಟಿರಿ ಸರ್ ನೀವು. ಆ ಸಿನಿಮಾ ಇದೆಯಲ್ಲ ಅದು ನನಗನ್ಸುತ್ತೆ, ಗೊತ್ತಿಲ್ಲ, ತಾವೇ ಹೇಳಬೇಕು. ಈ 45 ಅನ್ನೋದು ಅದಕ್ಕೆ ಹೆಸರು ಬೇರೆ ಇಟ್ಟಿರ್ಬೋದು, ಬೇರೆ ಬೇರೆ ಕಲಾವಿದರು ಬಂದು ಇನ್ವಾಲ್ವ್ ಆಗಿರ್ಬೋದು. ಎಲ್ಲೋ ಒಂದು ಕಡೆ ನಿಮಗೆ ಆ ಕಥೆಯ ಎಳೆ ನಿಮ್ಮ ಮನಸ್ಸಿನ ಸ್ಮೃತಿ ಪಟಲದಿಂದ ಅದು ಅಚ್ಚೊತ್ತಿತ್ತೇನೋ ಅಂತ ಅನ್ಸುತ್ತೆ. ಅದು ಎಲ್ಲೋ ಸರ್ ಈ ಕತೆ ತುಂಬ ಎಮೋಷ್ನಲ್ ಟೈಮಲ್ಲಿ ಬಂದಂಥ ಕತೆ ಸರ್. ಇದು ನಾನು ಇವತ್ತು ಹೇಳಿದ್ರೆ ತುಂಬ ಎಳೆಗಳು ಬಿಡಿಸೋಗುತ್ತೆ. ತುಂಬ ಎಮೋಷ್ನಲ್ ಟೈಮಲ್ಲಿ ತಾನಾಗಿ ತಾನು ಫಾರ್ಮ್ ಆಗಿರೋ ಕತೆ ಇದು. ಕೋವಿಡಲ್ಲಿ ನಮ್ಮ ಅಣ್ಣನ್ನ ಕಳ್ಕೊಂಬಿಟ್ಟೆ ಸರ್ ನಾನು. ಆವಾಗ ಕಳ್ಕೊಂಡಾಗ ಅವ್ರನ್ನ ಬರಿ ಮಾಡೋಕ್ಕೂ ನಮಗೆ ಜಾಗ ಸಿಕ್ಕಿಲ್ಲ. ನಿಮ್ಗೆ ಗೊತ್ತಿತ್ತು ಆ ಟೈಮ್ ಹೆಂಗಿರುತ್ತೆ ಅಂತ. ನಾನೊಬ್ಬನೇ ಆ್ಯಂಬುಲೆನ್ಸಲ್ಲಿ ಅವರನ್ನು ಇಟ್ಕೊಂಡು ಫುಲ್ ಬೆಂಗಳೂರು ಹುಡುಕಾಡ್ತಾ ಇದ್ದೀನಿ ಎಲ್ಲಿ ಬರಿ ಮಾಡೋದು ಅಂತ. ನಮ್ಮದ್ರಲ್ಲಿ ಬರೀನೇ ಮಾಡಬೇಕು, ಸುಡೋಂಗಿಲ್ಲ. ಆ್ಯಂಡ್ ಯಾರೂ ಕೊಡ್ತಾಯಿಲ್ಲ. ನಾನು ಎಂತೆಂಥವ್ರ ಕಡೆಯಿಂದ ಫೋನ್ ಮಾಡಿಸಿದ್ರು ಮಶಾಣದಲ್ಲಿರೋ ಪಾಪ ಅವರೆಲ್ಲ ಇರ್ತಾರಲ್ಲ ಅಲ್ಲಿ ಬದುಕೋರು, ಅವ್ರು ಬಿಡ್ತಾಯಿಲ್ಲ. ಇಲ್ಲ ಸಾರಿ ಸರ್ ಮಾಡೋಂಗಿಲ್ಲ, ಭಯ ಆಗುತ್ತೆ ನಮಗೆ. ಆ ಮೊಮೆಂಟ್ಗಳಲ್ಲಿ ಇದ್ದು ನಮ್ಮ ಅಣ್ಣನ್ನ ನನ್ನ ಕೈಯಾರೆ ಕಳಿಸ್ಕೊಟ್ಬಿಟ್ಟು ಬಂದಾಗ ಇಲ್ಲಿ ಮೋಸ್ಟ್ಲಿ ನಾನು ಮ್ಯೂಸಿಕ್ ಡೈರೆಕ್ಟ್ರಾಗೇ ಇದ್ನಲ್ಲ ಸರ್. ಆವಾಗ ಈ ಕುಟುಂಬ ಜವಾಬ್ದಾರಿ ಇದೆಯಲ್ಲ, ಅದು ಬರೀ ಮ್ಯೂಸಿಕ್ ಡೈರೆಕ್ಟ್ರಾಗಿದ್ದು ನಾನು ಮೋಸ್ಟ್ಲಿ ಆ ಜವಾಬ್ದಾರಿ ಫುಲ್ ಮುಗ್ಸೋಕ್ಕಾಗ್ತಾ ಇರಲಿಲ್ಲ, ಟು ಬಿ ವೆರಿ ಫ್ರ್ಯಾಂಕು. ಮೋಸ್ಟ್ಲಿ ನಮ್ಮ ಅಣ್ಣ ನಾನು ಹೋಗ್ತಾಯಿದ್ದೀನಿ, ನೀನು ನೆಕ್ಸ್ಟ್ ಸ್ಟೆಪ್ ಹೋಗಬೇಕು ಅಂತ ಈ ಸ್ಟೋರಿ ಕೊಟ್ಬಿಟ್ಟ ನನಗೆ. ಕೊಟ್ಬಿಟ್ಟು ನನ್ನನ್ನು ಡೈರೆಕ್ಷನ್ ನಿಜವಲ್ಲ ಸರ್, ಇದೇ ನನಗೆ ಇವತ್ತಿಗೆ ಬೆಲೆ. ನಾನು ಫಿಲ್ಮ್ ಸ್ಟಾರ್ಟ್ ಆಗೋಕ್ಕೆ ಮುಂಚೆ ಅವನದು ನಂದು ಒಂದು ಫೋಟೋ ಹಾಕಿದ್ದೀನಿ. ಇದಕ್ಕೆ ಅವನೇ ಆ ಸ್ಟೋರಿ. ಇಲ್ಲಾಂದರೆ ಈ ಇನ್ಸಿಡೆಂಟ್ ನನ್ನ ಲೈಫಲ್ಲಿ ನಡೀಲಿಲ್ಲ ಅಂದರೆ ಈ ಸ್ಟೋರಿನೇ ಬರ್ತಾಯಿಲ್ಲ ಸರ್. ಅಲ್ಲ, ಅವತ್ತು ಅಷ್ಟೊಂದು ಕಷ್ಟಪಟ್ರೆ ನೀವು ಅವತ್ತು. ಬಾಡಿ ದಫನ್ ಮಾಡೋಕ್ಕೆ. ಹೌದು, ಬಾಡಿ ದಫನ್ ಮಾಡೋಕ್ಕೆ, ಆ್ಯಂಬುಲೆನ್ಸ್ ಸಿಗೋಕ್ಕೆ, ಆ ಹಾಸ್ಪಿಟ್ಲಲ್ಲಿ ಇದು ಸಿಗೋಕ್ಕೆ ತುಂಬ 8 ದಿನ ಟ್ರೈ ಮಾಡಿದ್ವಿ. 8ನೇ ದಿನ ತುಂಬ ಚೆನ್ನಾಗಿದ್ದರು. ಸಾಯಂಕಾಲ ಡಿಸ್ಚಾರ್ಜ್ ಮಾಡ್ಬೋದು, ಕೋವಿಡ್ ಇವ್ರಿಗೆ ಇನ್ನೂ ಇಲ್ಲ ಅಂತ ಹೇಳಿದ್ರು. ನೋಡಿದ್ರೆ 7:30ಗೆ ವೀಡಿಯೋ ಕಾಲಲ್ಲಿ ಮಾತಾಡಿದೆ. ರಾತ್ರಿ 9:30ಗೆ ಫೋನ್ ಮಾಡಿದ್ರು, ಪಲ್ಸ್ ನಿಂತೋಯ್ತು ಅಂತ. ಮಧ್ಯಾಹ್ನ 3:30ಗೆ ಹೋದಾಗ ಕೈ ಹಿಡ್ಕೊಂಡು ಅಳ್ತಾ ಇದ್ದಾನೆ. ನಾನು ಒಂದು ಕೈ ಹಿಡ್ಕೊಂಡು ಮಾಸ್ಕಲ್ಲಿ ಹಾಕಿದರೆ ಇವತ್ತೊಂದು ದಿನ ಸುಮ್ಮನೆ ಇದ್ಬಿಡು, ಮನೆಗೆ ಕರ್ಕೊಂಡು ಹೋಗ್ತೀನಿ, ಸೂಪರಾಗಿರುತ್ತೆ, ಏನಾಗಲ್ಲ ಅಂತ. ಅವ್ನ ಕಣ್ಣಲ್ಲಿ ಇಲ್ಲಿಂದ ನೀರು ಬರ್ತಾ ಇದೆ, ಮಾಸ್ಕ್ ಹಾಕಿದ್ದಾರೆ. ಆ ಮೊಮೆಂಟೆಲ್ಲ ನನಗೆ ಆಮೇಲೆ ಕಣ್ಣು ಓಡಿಸ್ತಾ ಇದ್ದೀನಿ, ನಾನು ಜೋರಾಗಿ ಅಳ್ತಾ ಇದ್ದೀನಿ. ಆಮೇಲೆ ಮನೆಗೆ ಬರಬೇಕಾದ್ರೆ ಫುಲ್ ಅಳುವು ನನಗೆ. ಬಟ್ 7:30ಗೆ ಫೋನ್ ಮಾಡಿದ್ರು, ಅಲ್ಲಿರೋರಲ್ಲ, ಅಲ್ಲಿ ಎಲ್ಲರಿಗೂ ಹೇಳ್ಬಿಟ್ಟು ಬಂದಿದ್ದೆ. ಅಲ್ಲಿ ಸ್ವಲ್ಪ ನಮ್ಮ ಪರಿಚಯ ಇರ್ತಾರಲ್ಲ, ಸರ್ ಚೆನ್ನಾಗಿದ್ದಾರೆ ನೋಡಿ ಸರ್ ಅಂತ ಫೋಟೋ ಎಲ್ಲ ವೀಡಿಯೋ ಎಲ್ಲ ಮಾಡಿ ತೋರಿಸಿದ್ರು. ಯಾಕೆ ಸರ್ ಬೆಳಗ್ಗೆ ಅಷ್ಟು ಅಳ್ತಾ ಇದ್ರಿ, ಚೆನ್ನಾಗಿದ್ದಾರೆ ನೋಡಿ ಸರ್ ನಿಮ್ಮಣ್ಣ ಅಂತ. ಆಮೇಲೆ ನಮ್ಮಣ್ಣ ಹಿಂಗೆ ನೋಡ್ದ, ಹಿಂಗೆ ಅಂತಂದ. ಅಪ್ಪ ಅಂದ್ಬಿಟ್ಟು ಅವಾಗ ಊಟ ಮನೆಯವ್ರಿಗೆಲ್ಲ ಹೊರಗಡೆಯಿಂದ ಊಟ ತರಿಸ್ಬಿಟ್ಟು ಊಟ ಮಾಡ್ಕೊಂಡು ಕೂತಿದ್ದೀನಿ. ಊಟ ಮಾಡ್ಕೊಂಡು ಕೂತ್ರೆ ಡಾಕ್ಟ್ರು ಫೋನ್ ಮಾಡಿದ್ರು. ಮಾಡಿಬಿಟ್ಟು ಸರ್ ನಿಮ್ಮ ಬ್ರದರ್ ಪಲ್ಸ್ ನಿಂತೋಗಿದೆ ಅಂತ. ಪಲ್ಸ್ ನಿಂತೋಗಿದೆ, ಏನು ಪಲ್ಸ್ ನಿಂತೋಗಿದೆ ಅಂತ. ಪಲ್ಸ್ ನಿಂತೋಗಿದೆ ಸಾರ್ ಅಂತ ಇಟ್ಟರು. ಆಮೇಲೆ ಹೋಗ್ಬಿಟ್ಟಿದ್ದೆ. ಅದೆಲ್ಲ ನಡೆದಾಗ ಅವಾಗಿಂದ ಒಂದಷ್ಟು ವಿಷಯಗಳನ್ನ ಲೈಫಲ್ಲಿ ನೋಡ್ದಲ್ಲ, ಅದೆಲ್ಲ ಸ್ಟೋರಿಯಾಗಿ ಅವನೇ ಸರ್. ಅದು ಯಾವಾಗ ಹೇಳಲ್ಲ, ಅಸ್ಥಿನ ಈ ಥರ ಹಿಂದೆ ಇಟ್ಕೊಂಡು ನಂದು ಕಾರಲ್ಲಿ ಹೋಗ್ತಾಯಿದ್ದೀನಿ ಇಲ್ಲಿ ಶ್ರೀರಂಗಪಟ್ಟಣದಲ್ಲಿ ಅಸ್ಥಿ ಬಿಡೋದಕ್ಕೆ. ನನ್ನ ಫ್ರೆಂಡು, ಕ್ಲೋಸ್ ಫ್ರೆಂಡ್ ಪ್ರಕಾಶ್ ಅಂತ, ಅವನೊಬ್ಬನೇ ನನ್ನ ಫ್ರೆಂಡ್ ಜೀವನದಲ್ಲಿ. ನಾನು ಅವನು ಹೋಗ್ತಾಯಿದ್ದೀವಿ, ಅವನ ಅಸ್ಥಿ ಹಿಂದೆ ಇದೆ. ಅಂದರೆ 3 ಜನ ಹೋಗ್ತಾಯಿದ್ದೀವಿ ಲೆಕ್ಕ. ಆವಾಗ ನನ್ನ ಫ್ರೆಂಡಿಗೆ ಈ ಕತೆ ಹೇಳ್ತಾಯಿದ್ದೀನಿ ನಾನು, ಈ ಫಿಲ್ಮ್ದು ಹಿಂಗೆ ಮಾಡಿದೆ ಹೆಂಗಿರುತ್ತೆ ಅಂತ. ಅವ್ನು ಹಿಂಗೆ ನೋಡ್ಕೊಂಡು ಆಗ್ತಾಯಿದ್ದ ಅಂತ. ಆಮೇಲೆ ಅಸ್ಥಿ ಬಿಟ್ಟು ಬಂದ್ಬಿಟ್ಟು ಬರದೆ ಈ ಸ್ಟೋರಿನ. ಭಾರಿ ಹಿನ್ನೆಲೆ. ಅದು ಅಳುವಿನಲ್ಲಿದ್ದೀನಿ, ಫುಲ್ ಎಮೋಷ್ನಲ್ ಇದ್ದೀನಿ. ಆ ಎಮೋಷನಲ್ಲಿ ನನಗೆ ಆಗಿದ್ದೆಲ್ಲ ಇವ್ನಿಗೆ ಹೇಳ್ಕೊಂಡು ಹಿಂಗೆ ಇದೆಲ್ಲ ಹೆಂಗಾಗೋಯ್ತು ಪ್ರಕಾಶ್, ಏನೇನಾಯ್ತಲ್ಲ ಲೈಫಲ್ಲಿ ಮಾಸ್ಟರ್, ಏನೇನೋ ಮಾತಾಡೋದು, ಇದನ್ನೆಲ್ಲ ಹಿಂಗೆ ಒಂದು ಫಿಲ್ಮೇ ಮಾಡಿದ್ರೆ ಹೆಂಗಿರುತ್ತೆ ಅಂತ ಸುಮ್ಮನೆ ಹೆಂಗೆ ಹೇಳ್ಕೊಂಬರ್ತಾನೆ. ಅವ್ನು ಆಗ್ತಾ ಇದ್ದ. ಆಮೇಲೆ ನೋಡಿದ್ರೆ ಅದು ಅಲ್ಲೇ ಆಗಿದ್ದು ನನ್ನ ಡೈರೆಕ್ಟರ್ ಸೀಲು ಬಿದ್ದು ಫಿಲ್ಮೇ ಮುಗ್ದೋಯ್ತು. ಹಾಗೆ ನೋಡಿ, ಇಲ್ಲಿ ಭಾಳ ಸಂದೇಶಗಳಿದೆ.
ಆರ್ಥಿಕವಾಗಿ ಒಂದು ಮಟ್ಟ ಸ್ವಲ್ಪ ಮೇಲೆ ಬರಬೇಕಿತ್ತು ಆ ಮೊಮೆಂಟಲ್ಲಿ, ಅದಕ್ಕೆ ಇವನು ದಾರಿ ಮಾಡ್ದ ಅನ್ಸುತ್ತೆ. ಎಂತ ನೋಡಿ, ಎಲ್ಲರ ಜೀವನದಲ್ಲೂ ಘಟನಾವಳಿಗಳು ಘಟಿಸ್ತವೆ ಸರ್. ಆದರೆ ಅದನ್ನು ನಾವು ಆ ಜೀವನಕ್ಕೆ ಅಳವಡಿಸ್ಕೊಳ್ಳೋ ರೀತಿ ಇದೆಯಲ್ಲ, ಅದು ವೆರಿ ಇಂಪಾರ್ಟೆಂಟ್. ಅಲ್ಲೊಂದೆಲ್ಲೋ ದೈವ ಸಂದೇಶ ಅನ್ಕೋತೀವಲ್ಲ ನಾವು, ಅದು ವೆರಿ ಇಂಪಾರ್ಟೆಂಟ್. ಅಪ್ಪ ಇವಾಗ ಮೋಸ್ಟ್ಲಿ ಏನು ಅಂತಂದರೆ ಅಣ್ಣ ಅಪ್ಪ ಇಬ್ಬರ ಆತ್ಮಕ್ಕೂ ಶಾಂತಿ ಸಿಕ್ಕಿರತ್ತೆ ಇವಾಗ. ಅವ್ರೇ ನಿಜ. ಯಾಕಂದರೆ ಎಲ್ಲ ಬಿಟ್ಟು ಅವಾಗಲೇ ಯಾಕೆ ಬರಬೇಕು? ಹೌದು. ಬಸ್ತಿ ಬಿಡಕ್ಕೆ ಹೋಗುವಂಥ ಟೈಮಲ್ಲಿ ನಿಮಗೆ ಆ ಥರದ್ದು ಏನರ್ಥ? ಆಮೇಲೆ ಅದು ಬಂದು ಆಗಿದೆ, ಇಲ್ಲವರೆಗೂ ಹೆಂಗೆ ಬಂತು ಗೊತ್ತಿಲ್ಲ. ಅಲ್ಲಿಂದ ಪ್ರೊಡ್ಯೂಸರ್ ಸಿಗ್ತಾರೆ, ಅಲ್ಲಿಂದ ಶಿವಣ್ಣ ಸಿಗ್ತಾರೆ, ಅಲ್ಲಿಂದ ಉಪ್ಪಿ ಸರ್ ಸಿಗ್ತಾರೆ, ರಾಜ್ಬಿ ಶೆಟ್ಟಿ ಸಿಗ್ತಾರೆ. ನನ್ನ ತಲೆಗೆ ಪ್ರಿವ್ಯೂಸ್ ಮಾಡಬೇಕು ಅಂತ ಐಡಿಯಾ ಬರ್ತದೆ. ಅದೆಲ್ಲ ಮಾಡಿ ಮುಗಿಸಿ ಶೂಟಿಂಗು ಆಗಿ ಏನೋ ಆಗಿ ಇವತ್ತು ರಿಲೀಸ್ವರೆಗೂ ಬಂದ್ಬಿಟ್ಟಿದ್ದೀವಿ. ಈ ಮೊದಲೇ ಶೂಟ್ ಮಾಡ್ಕೋಬೇಕು ಅಂತ ಅಂದ್ಕೊಂಡ್ರಲ್ಲ, ಅದು ಹೆಂಗೆ ಬಂತಲ್ಲ ನನಗೆ? ಅದು ನಾನು ಸುಮಾರು ಸತಿ ನಾ ಬೇರೆ ಡೈರೆಕ್ಟರ್ಸ್ಗೆ ಹೇಳ್ತಿದ್ದೆ, ಯಾಕೆ ಫಿಲ್ಮ್ ಕಥೆಗಳು ಹೇಳ್ತೀರಾ, ಆ ಕತೆ ಇವತ್ತಿನ ಟೆಕ್ನಾಲಜಿಗೆ ಮುಂಚೆನೇ ನೋಡ್ಬೋದಲ್ಲ ಅಂತ. ಯಾರಿಗೂ ಅವಾಗ ಮೋಸ್ಟ್ಲಿ ಅವರು ಅದೇ ಫಾರ್ಮ್ಯಾಟಿಗೆ ಸೆಟ್ ಆಗಿದ್ರು, ಕತೆ ಹೇಳೋದು ಮತ್ತು ಅದೇನು ಸ್ಕ್ರಿಪ್ಟ್ ಬರ್ಕೊಳ್ಳೋದು, ಬಾಂಡೆಡ್ ಸ್ಕ್ರಿಪ್ಟ್ ಇಟ್ಕೊಳ್ಳೋದು. ಅದರಲ್ಲೇ ನನಗೆ ಇವತ್ತಿಗೂ ಆ ಬಾಂಡೆಡ್ ಸ್ಕ್ರಿಪ್ಟ್ ಇಟ್ಕೊಂಡು ಅದು ಹೆಂಗೆ ಓದ್ತಾರೆ ಅಂತ ನನಗೆ ಐ ಡೋಂಟ್ ನೋ. ಮೇ ಬಿ ಅದು ಅದೇ ಬೇರೆ ಕಲೆ ಇರ್ಬೋದು, ಆ ಕಲೆ ನಾನು ಕಲ್ತ್ಕೊಂಡಿಲ್ಲ. ದಟ್ ಆರ್ಟ್ ನನಗೆ ಗೊತ್ತಿಲ್ಲ. ಸೀನ್ ನಂಬರ್ 1 ಸೀನ್ ನಂಬರ್ 2 ಹಿಂಗೆ ಓದಿದ್ರೆ ಓದೋಕ್ಕೂ ಸಿನಿಮಾ ನೋಡೋಕ್ಕೂ ಡಿಫ್ರೆನ್ಸ್ ಇದೆಯಲ್ಲ. ಸಿನಿಮಾ ನೋಡೋದು ತಾನೇ, ಓದೋದು ಹೆಂಗೆ, ಅದು ಓದೋದನ್ನು ನೋಡೋದಾಗ ಹೆಂಗೆ ಕನ್ವರ್ಟ್ ಮಾಡಿರ್ಬೋದು ಈ ಜೀನಿಯಸ್ಗಳು ಇಷ್ಟು ದಿನ. ಎಂತೆಂಥ ಅದ್ಭುತ ಡೈರೆಕ್ಟರ್ಗಳು. ಆ ಕಲೆ ನನಗೆ ಗೊತ್ತಿಲ್ಲ. ದಟ್ ಈಸ್ ಮೈ ವೀಕ್ನೆಸ್. ಆ ವೀಕ್ನೆಸ್ನ ಸರಿ ಮಾಡ್ಕೊಳ್ಳೋಕ್ಕೆ ಈ ದಾರಿ, ಅದನ್ನು ಸರಿ ಮಾಡ್ಕೊಳ್ಳೋಕ್ಕೆ ಈ ದಾರಿ ಹುಡ್ಕೊಂಡೆ. ಬಟ್ ಈ ದಾರಿಗೆ ಬಂದಾಗ ಗೊತ್ತಾಯಿತು, ಈ ದಾರಿನಲ್ಲಿ ಎಷ್ಟೊಂದು ಪ್ಲಸ್ ಪಾಯಿಂಟ್ಸ್ ಇದೆ ನೋಡಿ. ಈಗ ಉಪ್ಪಿಯವ್ರಿಗೆ ಕೇಳ್ತಾ ಇದ್ವಿ, ನೀವೆಂದ್ರೆ ಕೇಳಿದ್ರ ಅಂತ. ನಾನಂತೂ ಕೇಳಿಲ್ಲ ಅಂತ. ಅವರು ಅರ್ದು ಕುಡ್ದಿರೋರು. ರಾಜ್ ಕೇಳ್ತಾ ಇದ್ವಿ, ನನಗೆ ಅದ್ರ ಬಗ್ಗೆ ಐಡಿಯಾ ಇರಲಿಲ್ಲ ನನಗೆ ಅಂತ. ನೋಡಿ ಹೆಂಗೆ ಅಂತ. ಒಂಥರ ಅನಿವಾರ್ಯತೆ ಅನ್ವೇಷಣೆ ಕಾರಣ ಅಂತಂದ್ರಲ್ಲ ಅಲ್ವಾ? ಡೆಫಿನೆಟ್ಲಿ. ಬಟ್ ಇದರಲ್ಲಿ ಒಂದಷ್ಟು ತುಂಬ ಒಳ್ಳೆ ಪ್ಲಸ್ ಪಾಯಿಂಟ್ಸ್ ಇದೆ. ನನಗೆ ಅದೆಲ್ಲ ಗೊತ್ತಿದ್ರೆ ಇದು ಮಾಡ್ತಾ ಇರಲಿಲ್ಲ. ನಾವು ಹಿಂಗೆ ಬಾಂಡೆಡ್ ಬರೆದು ಹೆಂಗೆ ತೆಗಿಯೋದು, ಶಾರ್ಟ್ಸ್ ಎಲ್ಲ ಹೆಂಗೆ ತೆಗಿಯೋದು ಅಂತ ಗೊತ್ತಾಗಿದ್ರೆ ಪ್ರಿವಿಷುವಲ್ಸೇ ನಾನು ಮಾಡ್ತಾ ಇರಲಿಲ್ಲ. ನನಗೆ ಅದು ಗೊತ್ತಿಲ್ಲದೆ ಇರೋದಕ್ಕೆ ಇದನ್ನು ಮಾಡಿಕೊಂಡೆ. ಆದರೆ ತುಂಬ ಜನ ಹೇಳ್ಯಾರ ಏನು ಅಂದರೆ, ಮೊದಲ ನಿರ್ದೇಶನ ಅಂತ ಅನ್ಸೋದಿಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ಅಂತ. ಇಲ್ಲಿ ಸತ್ಯ ಹೆಗಡೆ ಅವ್ರನ್ನ ನೆನೆಸ್ಕೊಬೇಕು ಸರ್. ಅವರು ಒಂದು ಮಹಾನ್ ಶಕ್ತಿಯಾಗಿ ಜೊತೆಯಲ್ಲಿ ಖಂಡಿತ. ನಾನು ಏನೇ ಮಾಡಿದ್ರು ಅಲ್ಲಿ ಶಾರ್ಟು ಇಡಬೇಕಾದ್ರೆ ಆ ಕಲರ್ ಟೋನ್ಸು ಅದನ್ನೆಲ್ಲ ಡಿಸೈಡ್ ಮಾಡಿದ್ದು ಅವರೇನೆ. ನಾನು ಇದು ಹಿಂಗೆ ಶಾರ್ಟ್ ಎಲ್ಲ ಹೇಳ್ಬೋದು, ಬಟ್ ಆನ್ ಸ್ಪಾಟು ಹಿಂಗಿಟ್ರೇ ಅದು ನೀವು ಅಂದ್ಕೊಂಡಂಗೆ ಬರೋದು ಅಂತ ಇಟ್ಟಿದ್ದು ಅವರೇನೆ. ನಾನೇನು ಕ್ಯಾಮ್ರಾ ಇಟ್ಬಿಟ್ಟು ಇಲ್ಲಿ ಇಡಿ ಸರ್ ಅಂತ ಹೇಳಿಲ್ಲ. ಮಾಸ್ಟರ್ ಮೈಂಡ್ ನೆಕ್ಸ್ಟ್ ಲೆವೆಲ್. ಅಷ್ಟು ಬ್ಯೂಟಿಫುಲ್ ಆಗಿ ಶಾರ್ಟ್ಸ್ ಕಾಣಿಸ್ತಾ ಇದೆ ಅಂದರೆ ಎಲ್ಲ ಕ್ರೆಡಿಟ್ ಸತ್ಯ ಹೆಗಡೆಗೆ ಮಾತ್ರ, ಎರಡನೇ ಮಾತೇ ಇಲ್ಲ. ಆಮೇಲೆ ಆ ಟೀಸರ್ಲೇ ಒಳ ಬಿಟ್ಬಿಡ್ತೀರ ನೀವು. ಏನು ಬರುತ್ತೆ, ಏನು ಕತೆ ಇದು, ಏನು ಅದನ್ನು ಯಮನೇ ಬರ್ತಾನೋ, ಶಿವನೇ ಬರ್ತಾನೋ, ನಂದಿ ಯಾಕೆ ಬರುತ್ತೆ, ತ್ರಿಶೂಲ ಯಾಕೆ ಕಾಣುತ್ತೆ, ರುದ್ರಾಕ್ಷಿ ಯಾಕಿರುತ್ತೆ, ಈ ಏನೋ ಒಂಥರ ಅದು ನೋಡಿ ಆ ಥರ ಇದು ಒಂಥರ ಇದು ಚಿಂತನೆಗೆ ಕಾರಣ ಆಗ್ಬಿಡುತ್ತೆ. ಏನು ನಡೀತಾ ಇದೆ ಇಲ್ಲಿ ಅಂತ. ಈ ಹೀರೋಯಿನ್ಗಳನ್ನ ಯಾರನ್ನೂ ಈ ಫಿಲ್ಮಲ್ಲಿ ಹೀರೋಯಿನ್ನು ಅಥವಾ ವಿಲ್ಲನ್ ಆ ಥರ ಎಲ್ಲ ಪಾತ್ರಗಳು ಆ ಥರ ನೋಡಿದ್ರೆ ಹೀರೋಯಿನ್ ಅಂತ ಹೇಳಂಗಿದ್ರೆ ಒಂದು ಕ್ಯಾರೆಕ್ಟರ್ ಇದ್ದಾರೆ, ಕೌಸ್ತುಭಮಣಿ ಅಂತ. ವೆರಿ ಗುಡ್ ಆರ್ಟಿಸ್ಟ್ ಇದ್ದಾರೆ. ರಾಜ್ ಸರ್ಗೆ ಪೇರ್ ಇದೆ. ಓಕೆ ಓಕೆ. ಕೊನೆಗೆ ಬೇರೆ ಶಿವಣ್ಣಂಗೆ ಬೇರೆ ಹೆಣ್ಣಿನ ವೇಷ ಹಾಕಿರಿ. ಅದೇನು ಸಂದೇಶನೋ ಗೊತ್ತಾಗ್ತಿಲ್ಲ. ಕೊನೆಗೆ ಯಾರ್ಯಾರೋ ಒಟ್ಟೇನು ಅಂದರೆ, ಈಗ ನಿಮಗೆ ಹೆಂಗೆ ತೋಚುತ್ತ ಹಂಗೆ ನೀವು ವಿಶ್ಲೇಷಣೆ ಮಾಡ್ರಪ್ಪ ಅಂತ ಬಿಟ್ಬಿಟ್ಟಿರಿ ನೀವು ಜನಗಳಿಗೆ. ಇದೇನು ಮಾಡ್ಲಿಕ್ಕೆ ಯಾರೋ ಮೋಹಿನಿ ಅಂತಂತಂದ್ರು, ಇನ್ನು ಕೆಲವರು ವಿಷ್ಣು ಅಂತಂತಂದ್ರು, ಇನ್ನು ಕೆಲವರು ಶಿವ ಅಂತಂತಂದ್ರು. ಹಿಂಗಿದೆ ಕತೆ. ಎಲ್ಲ 25ನೇ ತಾರೀಕು ಸರ್ಪ್ರೈಸ್ ಓಪನ್ ಆಗ್ಬಿಡುತ್ತೆ ಸರ್. ಅವ್ರ ಮಡಲ್ಗೆ ಹಾಕ್ಬಿಡ್ತೀವಿ ಅಷ್ಟೇ. ಇವಾಗಲೇ ಹೇಳ್ಬಿಟ್ರೆ ಕುತೂಹಲಗಳು ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ಎಲ್ಲೂ ನಾವೇನು ಹೇಳ್ತಾ ಇಲ್ಲ ಅಷ್ಟೇ. ಒಟ್ಟು ಒಂದು ದೊಡ್ಡ ಅನುಭವ ಅಲ್ಲ? ಬ್ಯೂಟಿಫುಲ್, ವೆರಿ ಗುಡ್ ಅನುಭವ, ಎಲ್ಲ ರೀತಿಯ ಅನುಭವ.
ಈ ಶಿವಣ್ಣ ಆಗಲಿ ಅಥವಾ ಉಪೇಂದ್ರ ಆಗಲಿ, ರಾಜ್ ಬಿ ಶೆಟ್ಟಿ, ಇವು ಎಲ್ಲರೂ ಕೂಡ ಪಳಗಿರೋರೆ, ಎಲ್ಲರೂ ಕೂಡ ಘಟಾನುಘಟಿಗಳೇ. ಯಾವುದಾದ್ರೂ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಿಮ್ಗೆ ಅಡ್ವೈಸ್ ಕೊಟ್ಟಿದ್ದು, ಈ ಥರ ಹಿಂಗಿದ್ರೆ ಚೆನ್ನಾಗಿರ್ತಿತ್ತು, ಈ ಥರ ಮಾಡಿದ್ರೆ ಚೆನ್ನಾಗಿರ್ತಿತ್ತು? ಆ ಥರ ಮೇಜರ್ ಆಗಿ ಯಾರಿಗೂ ಆ ಸಂದರ್ಭ ಬಂದಿಲ್ಲ. ಯಾಕಂದ್ರೆ ಮೊದಲೇ ತೋರಿಸಿರೋದು ಮೇಜರ್ ಆಗಿ ಬಂದಿಲ್ಲ. ಬಟ್ ಡೆಫಿನೆಟ್ಲಿ ಕೆಲವು ಡೈಲಾಗ್ ಡೆಲಿವರಿ ಟೈಮಲ್ಲಿ ಅಥವಾ ನಾನು ಹೇಳಿದ್ನಲ್ಲ ಇವಾಗ ಶಿವಣ್ಣ ಅವರು ಅಂಥದ್ದು ಅಲ್ಲೆಲ್ಲಿ ಕಾಣಿದೆ. ಅಂಥದ್ದು 3 ಜನನು ಆ ಥರ ಚಿಕ್ಕ ಚಿಕ್ಕ ಜಾಗಗಳಲ್ಲಿ ದೊಡ್ಡ ದೊಡ್ಡ ವಿಷಯನ ಹೇಳಿದ್ದಾರೆ ಅದ್ಭುತವಾಗಿ. ರಾಜ್ ಸರ್ ಕೂಡ ಕೆಲವು ಆ ಕ್ಯಾರೆಕ್ಟರ್ ನಮಗೇನಾಗುತ್ತೆ, ಬರಿಬೇಕಾದ್ರೆ ತುಂಬ ಎಂಜಾಯ್ ಮಾಡಿ ಹಿಂಗೆಲ್ಲ ಬರೆದಿರ್ತೀವಿ. ಬಟ್ ಆ್ಯಕ್ಟರ್ಗೆ ಅದು ಕರೆಕ್ಟಾಗಿ ಗ್ರಾಫಲ್ಲಿ ಇದೆಯಾ, ಇದೇ ಡೈಲಾಗೆ ನಾನು ಆ್ಯಕ್ಟ್ ಮಾಡ್ಬೇಕಾದ್ರೆ ಹೆಂಗೆ ಹೇಳ್ಬೇಕು ಅನ್ಬೇಕಾದ್ರೆ ಸ್ವಲ್ಪ ಡಿಸ್ಕಷನ್ಸ್ ಮಾಡಿದ್ದೀವಿ. ಅವಾಗ ಅವರು ಅದನ್ನು ಟೇಕ್ ಓವರ್ ಮಾಡ್ಕೊಂಡು, ನೋಡಿ ಸರ್ ಇದನ್ನೇ ಹಿಂಗೆ ಹೇಳ್ತೀನಿ ನೋಡಿ ಅಂತ ಹೇಳಿ ಅದನ್ನು ಸೆಟ್ ಮಾಡಿಕೊಟ್ಟಿದ್ದಾರೆ. ಆ ಥರ ಭಾಳ ಸತಿ ಮಾಡಿ ಆಗಿದೆ. ಉಪ್ಪಿ ಸರ್ ಅಷ್ಟೇ ಒಂದು ಬ್ಯೂಟಿಫುಲ್ ಸೀನ್ ಮಾಡಿದ್ರು. ನಾನು ಒಂಥರ ಅಂದ್ಕೊಂಡಿದ್ದೆ ಅದು. ಆಮೇಲೆ ಗುರು ಇದನ್ನು ನೋಡಿ, ಇದನ್ನು ಈ ಥರ ಇದು ನೋಡಿ, ಹಿಂಗೆ ಮಾಡೋದು ನೋಡಿ ಅಂತ ಹೇಳ್ಬಿಟ್ಟು ಟಕ 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 ಅಂತ ಮಾಡಿದ್ರು. ಅದು ಬೇರೆ ಸ್ಟೈಲ್, ಅವ್ರ ಸ್ಟೈಲಿಗೆ ಒಗ್ಗಿಸ್ಕೊಂಬಿಟ್ರು. ಆ ಥರ ಎಲ್ಲ ನಡೀತಿದೆ. ಅಲ್ಲ, ನೀವು ಮೊದಲೇ ಅಡುಗೆ ಮಾಡಿ ಅದನ್ನ ಬಡಿಸ್ಬಿಟ್ಟಿರಿ ನೀವು. ಇನ್ನೇನು ರಿಪೇರಿ ಮಾಡಕ್ ಸಾಧ್ಯ ಅದರಲ್ಲಿ? ಅದೇನದು ಎಲ್ಲದೂ ಅದ್ರಲ್ಲಿ ಸೇರಿರ್ಬೇಕಾರೆ ಅವ್ರು ಏನು ತೊಂದ್ರೆ ಇಲ್ಲ. ಇದನ್ನ ಬಿಸಿ ಬಿಸಿಯಾಗಿ ಇದನ್ನ ಕೊಡ್ಬೇಕಷ್ಟೇ ಅಂತ ಅನ್ಸಿದೆ ಅವ್ರಿಗೆ. ಒಂದೇ ಒಂದು ಶಾರ್ಟಲ್ಲಿ ಅವರು 2-3 ಥರ ಎಮೋಷನ್ಸ್ ಮಾಡ್ಬೇಕು, 2 ಥರ ಎಮೋಷನ್ಸ್ ಮಾಡೋ ಸೀನ್ ಇತ್ತು. ಅದು ನಾನು ಬೇರೆ ಥರ ಬರ್ಕೊಂಡಿದ್ದೆ. ಅದನ್ನು ಅವ್ರು ಅಲ್ಲಿರೋಬ್ರನ್ನೇ ಇಟ್ಕೊಂಡು ಬೇರೆ ಥರ ಕನ್ವರ್ಟ್ ಮಾಡಿಬಿಟ್ರು. ಅದೇ ಸೀನ್ನೇ ಸೂಪರಾಗಿ ಮಾಡೋದು, 2 ಎಮೋಷನ್ನೇ. ನಾನು ಸ್ವಲ್ಪ ಎಕ್ಸಾಜುರೇಟೆಡ್ ಆಗಿ ನಾನು ಇದರಲ್ಲಿ ಮಾಡಿದ್ದೆ ಪ್ರೀವಿಯಸಲ್ಲಿ. ಸ್ವಲ್ಪ ಹಂಗೆ ಹೋಗೋದು, ಹಿಂಗೆ ಹೋಗೋದು, ಇಲ್ಲದ ಮತ್ತೆ ತಿರ್ಗಾ ಹಿಂಗೆ ನಿಲ್ಲೋದು, ಏನೇನೋ ಮಾಡಿದ್ದೆ. ಅವ್ರು ಒಂದೇ ಜಾಗದಲ್ಲಿ ಇದ್ಕೊಂಡು ಚಿಕ್ಕದಾಗಿ ಒಬ್ಬನ ಆ್ಯಡ್ ಮಾಡಿ ಒಂದೇನೋ ಚೇಂಜ್ ಮಾಡಿದ್ರು. ಅವ್ರಿಗೆ ಹಂಗೆ ಒಗ್ಗಿಸ್ಕೊಂಬಿಟ್ಟ ಸೇಮ್ ವಿಷಯನೇ ಸೂಪರಾಗಿ ಬಂತು. ಇವತ್ತೊಂದು ಮಾಡಬೇಕಾದ್ರೆ ಸಕ್ಕ ಖುಷಿ ಆಗುತ್ತೆ, ಸಾಕಾದ ಸೀನು ಅಂತ. ಆ ಥರ ಎಲ್ಲ ತುಂಬ ಇನ್ಪುಟ್ಸ್ ಕೊಟ್ಟಿದ್ದಾರೆ. ಗ್ರೇಟ್. ಗ್ರಾಫಿಕ್ಸ್ ಜಾಸ್ತಿ ಇದೆಯಲ್ಲ, ಒಂದು 40% ಗ್ರಾಫಿಕ್ಸ್ ಇದೆ ಅಂತ ಇದೆ ಸರ್. 40% ಇದೆಯಲ್ಲ, ಚೆನ್ನಾಗಿ ಬಂದಿದೆಯಾ? ತುಂಬ ಚೆನ್ನಾಗಿ. ಯಾರದ್ನೆಲ್ಲ ಮಾಡಿರೋದು ಇದು ಮಾರ್ಸ್ ಅಂತ ಒಂದು ಕಂಪನಿ ಕೆನಡಾಯಿಂದ. ಸೊ ಅವರು ಟೇಕ್ ಓವರ್ ಮಾಡಿಕೊಂಡು ಅಲ್ಲಿಂದ ಇಟ್ ವೆಂಟ್ ಟು ಸಬ್ ಕಾಂಟ್ರಾಕ್ಟು ಇರಾನ್ ಟೀಮಲ್ಲಿ. ಇರಾನಲ್ಲಿ ಒಂದು ಟೀಮ್ ಇದೆ. ಅವ್ರುಗಳು ವೆರಿ ಫೆರೋಷಿಯಸ್ ಅಮೇಝಿಂಗ್ ಪೀಪಲ್. ಹೌದಾ? ತುಂಬ. ನಾವು ಈ ಫಿಲ್ಮ್ ಆದಮೇಲೆ ಆ ಗ್ರೀನ್ ಮ್ಯಾಟ್ ಹೆಂಗಿತ್ತು, ಇವಾಗ ಹೆಂಗಾಗಿದೆ ಅಂತ ಹಾಕ್ತೀವಿ. ಐ ಆಮ್ ಪ್ಲ್ಯಾನಿಂಗ್ ಟು ಪುಟ್ ಇಟ್. ಸುಮಾರು ಜನ ಹಾಕಿದ್ದಾರೆ. ಬಟ್ ನಮ್ಮದು ಗ್ರೀನ್ ಮ್ಯಾಟ್ಗೂ ಇಲ್ಲಿಗೂ ಎಲ್ಲಿಂದ ಎಲ್ಲಿಗೂ ತೊಗೊಂಡೋಗ್ಬಿಟ್ರು ಅವ್ರು. ಅಯ್ಯೋ, ನನಗೆ ಆಶ್ಚರ್ಯ, ಹೆಂಗ್ ಗುರು ಇದು ಬೇರೆ ವರ್ಲ್ಡೇ ಕಟ್ಕೊಟ್ಬಿಟ್ರು, ಅಂದ್ರೆ ಅಷ್ಟು ನ್ಯಾಚುರಲ್ ಆಗಿ ಕಟ್ಕೊಟ್ಬಿಟ್ರು. ವೆರಿ ಟಫ್, ಸಾಕಾದ ಮಾಡೋದು. ಫ್ಯಾಂಟಾಸ್ಟಿಕ್. ಒಟ್ಟು ಎಷ್ಟು ದಿವಸ ಶೆಡ್ಯೂಲ್ ಇತ್ತು ಅರ್ಜುನ್ ಜಿ? ಸರ್ ಇದು ಶೂಟಿಂಗ್ ಟಾಕಿ ಎಲ್ಲ ಭಾಳ ಈಸಿಯಾಗಿ ಒಂದು 60 ಡೇಸಲ್ಲಿ ಮಾಡಿದ್ದೀವಿ ಸರ್. 60 to 70 ಡೇಸಲ್ಲಿ ಮಾಡ್ಬೋದು. ಕ್ಲೈಮ್ಯಾಕ್ಸ್ ಮಾತ್ರ ನಮಗೆ 30 ಡೇಸ್ ಹತ್ರ ಆಗೋಯ್ತು. ಅದಿಲ್ಲ ಅಂದರೆ ಬೇರೆ ಎಲ್ಲ ಓಕೆ. ಕ್ಲೈಮ್ಯಾಕ್ಸ್ ದಿವಸ. ಹಾಂ, ಆ್ಯಕ್ಷನ್ ಸೀನ್ಸು ಒಂದು 30 ದಿನ ಆಗೋಯ್ತು. ಮಿಕ್ಕಿದ ಟಾಕಿ ಏನೇನಿದೆ ಎಲ್ಲ ನಾನು ಆ್ಯಸ್ ಪ್ಲ್ಯಾನ್ಡ್ ಏನಿತ್ತು ಅಷ್ಟರಲ್ಲೇ ಮಾಡಿದ್ದೀನಿ. ಇದು ಯಾವಾಗ ನಮಗೆ ಮಾಸ್ಟರ್ಗಳಿಗೆ ಬೇರೆ ಡಿಪಾರ್ಟ್ಮೆಂಟ್ಗೆ ಹೋಗುತ್ತಲ್ಲ ಆ್ಯಕ್ಷನ್ ಎಲ್ಲ, ಇಟ್ ಈಸ್ ದೇರ್. ಇದು ಅವ್ರದ್ದೇ ಒಂದು ಸ್ಟೈಲ್ ಇರುತ್ತೆ ಆ್ಯಂಡ್ ದೇ ವಾಂಟ್ ಇಟ್ ಇನ್ ದಟ್ ವೇ. ಸೊ ರವಿ ವರ್ಮಾ ಅವರು ಒಂದು ಚೇಸ್ ತೆಗೆದ್ರು. ಫುಲ್ 4 ದಿನ ಕಂಪ್ಲೀಟ್ ನೈಟ್ ಇದೇ ರೋಡ್, ಸೇಮ್ ರೋಡ್ ನೋಡಿ, ಅಲ್ಲೇ ಬಂದಿದ್ದೀವಿ. ಇದೇ ರೋಡಲ್ಲಿ ನೈಟ್ ಹೊತ್ತು ಚೇಸು ಹಾಕೋದಾಗ ತೆಗ್ಕೊಟ್ಟಿದ್ದಾರೆ. ಆವಾಗ ಹಿ ಟುಕ್ ಸಮ್ ಟೈಮ್. ಯಾವ್ದಿದು ಏರಿಯಾ? ನಾಗರಬಾವಿ. ಇಲ್ಲೇ ಇದೇ ಬ್ರಿಡ್ಜ್ ಕೆಳಗಡೆ ಇದೆಯಲ್ಲ, ಇಲ್ಲೇ ಫುಲ್ ಭಯಂಕರ ಚೇಸ್ ಆಗುತ್ತೆ. ಫ್ಯಾಂಟಾಸ್ಟಿಕ್. ನೈಟಲ್ಲಿ ಟೆರಿಫಿಕ್. ಅದು ಹೆಂಗೆ ತೆಗೆದ್ರು ಅಂತ ಗೊತ್ತಿಲ್ಲ, ಅಷ್ಟು ನ್ಯಾಚುರಲ್ ಆಗಿ ತೆಗೆದುಕೊಟ್ಟಿದ್ದಾರೆ. ನೋಡಿ, ಯೋಗ ನಿಮ್ಮ ಹತ್ರ ಮಾತಾಡ್ತಾ ನಾವು ಚೇಂಜ್ ಮಾಡಿರೋ ರಸ್ತೆಗೆ ಬಂದಿದ್ವಿ. ಹಬ್ಬ, ಭಾಳ ಅದ್ಭುತ ಬಂದಿದ್ಯಾ? ಚೆನ್ನಾಗಿ ಮಾಡಿ, ತುಂಬ ಚೆನ್ನಾಗಿ ಮಾಡ್ಕೊಟ್ಟಿದ್ದೆ. ಆ ಚೇಸ್ ಹೈಲೈಟ್ ಚೇಸ್. ಎಷ್ಟು ಹಾಡುಗಳು ಬರ್ತವೆ? ಅದೇ ನೋಡಿ ಸರ್, ನನ್ನ ಫಿಲಮಲ್ಲಿ ಹಾಡುಗಳಿಲ್ಲ. ಹಾಡಿಲ್ಲ, ಹೀರೋಯಿನ್ ಇಲ್ಲ, ಬಟ್ ಬೇರೆ ಬೇರೆ ರೀತಿಯೂ ಎಲ್ಲವನ್ನೂ ಕೂಡ ಬ್ಯಾಕ್ಗ್ರೌಂಡಲ್ಲಿ ತುಂಬ ನಿಮಗೆ ಹಾಡು ಥರ ಬರುತ್ತೆ. ಬಂದು ಸ್ಕೋರ್ ಥರ ಶ್ಲೋಕಗಳು, ಆ ಥರ ಘೋಷಣೆಗಳು ಬರುತ್ತೆ. ವೆರೈಟೀಸ್ ಅಲ್ಲಿ ಇರುತ್ತೆ, ಬಟ್ ಸಾಂಗ್ ಥರ ಇಲ್ಲ. ನೋಡಿ, ನನಗೆ ತುಂಬ ಆಶ್ಚರ್ಯ ಅಂತ ಅನಿಸಿತ್ತು. ಹಿಂದೆಲ್ಲ ತುಂಬ ಕಡಿಮೆ ಈ ಸಂಗೀತ ನಿರ್ದೇಶಕರುಗಳು ಸಿನಿಮಾ ಮಾಡಿರೋದು ಒಂದಿಬ್ಬರು 3 ಜನ ಸಿಗ್ತಾರೆ ಹೆಸರು ಹೇಳೋ ರೀತಿಯಲ್ಲಿ. ಅದರಲ್ಲೂ ಸಂಗೀತ ನಿರ್ದೇಶಕ ಸಿನಿಮಾ ಮಾಡಕ್ಕೆ ಹೋಗಿರೋದು. ಎರಡನೇದೇನಪ್ಪ ಅಂತಂದರೆ,
ಸಂಗೀತ ನಿರ್ದೇಶಕರು ಸಿನಿಮಾ ಮಾಡಿದಾಗ ಸಾಮಾನ್ಯವಾಗಿ ಸಂಗೀತ ಬೇಸ್ಡ್ ಸಿನಿಮಾ ಮಾಡ್ತಾರೆ ಹೌದು ಅಲ್ವಾ? ನೀವ್ ಅದನ್ನ ಬಿಟ್ಟು ಹಾಡೇ ಇಲ್ಲ ನಿಮ್ದು. ಹಂಗಂದ್ರೆ ನಾನು ಸಿನಿಮಾ ಮಾಡಬೇಕು ಅಂತ ಮಾಡಿಲ್ಲ, ತಾನಾಗ ಆಗಿರೋದು. ನಾನೇ ಬರ್ದಿದ್ರೆ ನೀವು ಹೇಳಿದಂಗೆ ಖಂಡಿತವಾಗ್ಲೂ ಮ್ಯೂಸಿಕ್ ಇರಬೇಕು, ಮ್ಯೂಸಿಕಲ್ ಆಗಿ ಮಾಡೋಣ, ಮ್ಯೂಸಿಕಲ್ ಕ್ಯಾರೆಕ್ಟರ್ ಅದಲ್ಲ. ಇದು ಆ ಥರ ಆಗಿಲ್ಲ. ಅದು ನನಗನ್ಸುತ್ತೆ ನಿಮ್ಮ ಸಂವೇದನೆ, ನಿಮ್ಮ ಭಾವನೆಗಳೆಲ್ಲವೂ ಕೂಡ ಬಹುಶಃ ಅವೇ ಮಾತಾಡ್ಬಿಟ್ಟಿದೇನೋ ಅಂತ, ಅದ್ರ ಮೀರಿ ಆಗಿರೋದಲ್ಲ. ಇದು ಸಪ್ತ ಸ್ವರಗಳಿಗೂ ಮೀರಿದಂತ ಇನ್ನೊಂದು ಸ್ವರ ಗೊತ್ತಿಲ್ಲ. ಬಟ್ ಮ್ಯೂಸಿಕಲ್ಲಿನೂ ಒಳ್ಳೆ ಎಕ್ಸ್ಪೀರಿಯನ್ಸ್ ಈ ಫಿಲಮ್ ನನಗೆ. ಸ್ಕ್ರಿಪ್ಟ್ನ ಮ್ಯೂಸಿಕಲ್ಲಿ ಹೆಂಗೆ ಹೇಳ್ಬೋದು ನೋಡಿ. ಅದನ್ನೇ ನೀವು ನೋಡಿ ಸರ್, ಮೂರು ಜನ ಹೀರೋ ಇದ್ದಾರೆ ಸರ್. 3 ಜನಕ್ಕೆ ಎಷ್ಟು ಸ್ಕ್ರೀನ್ ಸ್ಪೇಸ್ ಬೇಕು. ಆ ಸ್ಕ್ರೀನ್ ಸ್ಪೇಸ್ ನಾನು ಮಾಡಿದರೆ 2 hours 16 minutes 27 ಫ್ರೇಮ್ಸು ನನ್ನ ಫಿಲ್ಮು. ಅಷ್ಟೇ 2 hours 16 minutes 27 ಫ್ರೇಮ್ಸಲ್ಲಿ 3 ಜನರನ್ನ ತೋರಿಸ್ಬೇಕು. ಒಬ್ಬ ಇದ್ದರೆ ಓಕೆ, ಅದರಲ್ಲೇ ಫಿಟ್ ಆಗೋಯ್ತಲ್ಲ ಕರೆಕ್ಟಾಗಿ. ಹೌದಾ? ಏನು ತಲೆ ಫ್ರೇಮನ್ನು ರೆಡಿ ಮಾಡ್ಕೊಂಡ್ಬಿಟ್ಟಿದ್ರನಪ್ಪ ತಲೆಯಲ್ಲಿ. ಎಲ್ಲ ಈ ಫಿಲಮ್ ಆ್ಯಕ್ಚುಲಿ ಹಂಗೆ ಕೂತ್ಬಿಟ್ಟಿದೆ ಅಲ್ವಾ? ಚಿಕ್ಕ ಕೆಲವೇ ದಿನಗಳು. ಎಸ್ ಸರ್, ಎಸ್ ಸರ್. ಅದನ್ನ ಯಾಕೆ ಸರ್ ಹೇಳ್ತೀರಾ? ಹೇಳಿಲ್ಲ. ಇನ್ನೊಂದೇನು ಅಂದರೆ, ನಿಮ್ಮನ್ನು ನೋಡ್ತಾ ಇದ್ದೀನಿ, ಒಂದು ಕ್ಷಣ ಸುಮ್ಮನಿಲ್ಲ ನೀವು. ಅಂದರೆ ಯಾವುದೋ ಫಲಗಳು, ಯಾವುದೋ ಒಂಥರ ಏನು ಅಂದರೆ ಈ ಒನ್ ಮ್ಯಾನ್ ಆರ್ಮಿ ಥರ ನೀವು ಎಲ್ಲರನ್ನೂ ಕನೆಕ್ಟ್ ಮಾಡ್ತಾ ಇದ್ದೀರಿ. ಏನೇನು ಸಾಧ್ಯನೋ ಎಲ್ಲದನ್ನು ಕೂಡ. ಆಗಲೇ ಯಾರೋ ಈ ಝೊಮ್ಯಾಟೋದವ್ರ ಹತ್ರ ಯಾರ ಹತ್ರ ಮಾಡ್ತಾ ಇದ್ರಿ. ಏನದು ಝೊಮ್ಯಾಟೋದು? ಅದು ಏನೋ ಕೊಲಾಬ್ರೇಷನ್ ಏನೋ ಕೇಳ್ತಾ ಇದ್ದಾರೆ, ಅದಕ್ಕೆ ಪಬ್ಲಿಸಿಟಿಗೆಲ್ಲ ಕೇಳ್ತಾರಲ್ಲ ಸರ್. ಎಲ್ಲರೂ ಬರ್ತಾ ಇದ್ದಾರೆ, ನಾನು ಎಲ್ಲ ಅಟೆಂಡ್ ಮಾಡ್ಬೇಕಲ್ಲ ನೋಡಿ. ಅದು ಅಂದರೆ ಈ ಸಿನಿಮಾ ತುಂಬ ಅನುಭವಗಳನ್ನ ಕೊಡ್ತಾ ಇದೆ ಸರ್. ತುಂಬ ಹೊಸ ಅನುಭವ. ಇದೆಲ್ಲ ಗೊತ್ತೇ ಇರಲಿಲ್ಲ ನನಗೆ, ಅಲ್ವಾ? ಇದು ಹೆಂಗೆ ವರ್ಕ್ ಆಗುತ್ತೆ ಅಂತ ಗೊತ್ತಿರಲಿಲ್ಲ. ಪ್ರಮೋಷನ್ಸು ಯಾವ ರೀತಿ ವರ್ಕ್ ಆಗುತ್ತೆ, ತುಂಬ ವಿಷಯ ಗೊತ್ತಿಲ್ಲದೇನೆ ಇದೆ ಸರ್. ಇದೆಲ್ಲ ಇದನ್ನ ಹಂಗೆ ಶೂಟ್ ಮಾಡಿದ್ದೀವಿ. ಹೌದಾ? ಈ ಲೈನ್ ಬರ್ತಾ ಇದೆಯಲ್ಲ, ಇದು ಹಂಗೆ ಫಿಲ್ಮ್ ನೋಡಿ ನಿಮಗೆ ಇದು ನೆನಪಾಗುತ್ತೆ ನಿಮಗೆ. ಎಷ್ಟು ನಿಮಿಷ ಬರುತ್ತೆ ಇದು? ಈ ಚೇಸ್ ನಿಮ್ಗೊಂದು 7-8 ನಿಮಿಷ ಚೇಸ್ ಇರ್ಬೋದು. ಎಷ್ಟೊತ್ತಿಗೆ ಮಾಡಿದ್ರಿ ಇದನ್ನು ಶೂಟಿಂಗು? ನೈಟೇ ಎಲ್ಲ. ನೈಟ್ 9 ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ಬೆಳಗ್ಗೆ ಬೆಳಕು ಬರೋಷ್ಟರಲ್ಲಿ ಮುಗಿಸ್ಬೇಕು. 5:30-6 ಗಂಟೆ ಕ್ಲೋಸ್ ಮಾಡ್ತಾರೆ. ಗುಡ್. ಇಡೀ ಸಿನಿಮಾನೇ ತುಂಬ ಜನ ಕಟ್ಕೊಟ್ಟಿದ್ದೀರಿ, ಅದು ಒಂದು ಕಡೆಗೆ. ಇನ್ನೊಂದು ಕಡೆಗೆ ಏನಾದ್ರು ತುಂಬ ಟಫ್ ಅನ್ಸಿದ್ದು ಯಾವಾಗ? ಆ ಥರದ್ದು ಏನಾದ್ರು ಇದೆಯಾ? ಫಿಲ್ಮಲ್ಲಿ ಟಫ್ ಅನಿಸಿಲ್ಲ ಸರ್. ಫಿಲ್ಮ್ CG ಪೋರ್ಷನ್ ನಮಗೆ ತುಂಬ ಸ್ಟ್ರೆಸ್ಫುಲ್ ಆಗೋಯ್ತು. ಹೌದಾ? ಯಾಕಂದರೆ ನಾವು ಅಂದ್ಕೊಂಡಿದ್ದ ಥರನೇ ಬರಬೇಕು. ಆಮೇಲೆ ಅವರೆಲ್ಲೋ ಇದ್ದಾರೆ ಇರಾನಲ್ಲಿ, ನಾವೆಲ್ಲ ವೀಡಿಯೋ ಕಾಲ್ಗಳಲ್ಲೇ ಹೇಳಬೇಕು, ಅವ್ರುಗಳಿಗೆ ಇದನ್ನು ಅರ್ಥ ಮಾಡಿಸ್ಬೇಕು. ಆಮೇಲೆ ಅವ್ರು ಒಂದು ಟೈಮ್ ಲೈನ್ ಕೊಟ್ಟರು. ಆ ಟೈಮ್ ಲೈನ್ನ ಒಂದು 5-6 ಸತಿ ಚೇಂಜ್ ಮಾಡಿದ್ರು. ಆ ಟೈಮ್ ಲೈನಿಂದ ತುಂಬ ಸ್ಟ್ರೆಸ್ ಆಗೋಯ್ತು ನಮಗೆ. ನಾವು ಇಲ್ಲಾಂದರೆ ನಾವು ಕೊಟ್ಟಿದ್ದ ಪ್ಲ್ಯಾನಿಂಗ್ಗೆ ಇಷ್ಟು ಪ್ರಿಪ್ರೇಷನ್ಗೆ ನಾನು ಆರಾಮಾಗಿ ಮೇನಲ್ಲಿ ರಿಲೀಸ್ ಮಾಡಬೇಕಿತ್ತು ಫಿಲ್ಮು. ಅಷ್ಟು ಪ್ಲ್ಯಾನಿಂಗು ಅಲ್ಲಿ ಸ್ವಲ್ಪ CG ಅವ್ರಿಗೆ, ಅಂದರೆ ಅವ್ರ ಪಾಪ ಕೆಲಸ ಮಾಡಿದ್ದಾರೆ, ದೇ ಡಿಡ್ಂಟ್ ಗಿವ್ ಅ ರೈಟ್ ಕಮಿಟ್ಮೆಂಟು. ನೀವು ಮಾಡಿಬಿಡಿ ಸರ್, ಮೇನಲ್ಲಿ ಮಾಡಿಬಿಡಿ ಅನ್ನೋರು. ನಾವು ಮೇನಲ್ಲಿ ಡೇಟ್ ಹಾಕೋಕ್ಕೋಸ್ಕರ ಒಂದು ಡೇಟಾ ರೆಡಿ ಮಾಡಿಕೊಂಡು ಒಂದು ಟೀಸರ್ ಬಿಟ್ವಿ ಮಾರ್ಚಲ್ಲಿ. ಆಮೇಲೆ ಮೇಗೆ ಇನ್ನೇನು ರಿಲೀಸ್ ಮಾಡೋ ಟೈಮಲ್ಲಿ ಮೇನಲ್ಲಿ ಆಗೋಲ್ಲ ಸರ್, ಜುಲೈಯಲ್ಲಿ ಕೊಡ್ತೀವಿ ಅಂದರು. 2 ತಿಂಗಳು ತಳ್ಬಿಟ್ರು. ಹೌದಾ, ಜುಲೈಯಲ್ಲಿ ಕೊಡ್ತಾರೆ ಅಂದ್ಬಿಟ್ಟು ಇನ್ನೇನೋ ಮಾಡಿ August 15th ಒಂದು ಡೇಟ್ ಹಾಕಿದ್ವಿ. ಸರ್ ಜುಲೈಯಲ್ಲಿ ಕೇಳಿದ್ರೆ ಇಲ್ಲ ಸರ್ ಆಗೋದಿಲ್ಲ, ಸೆಪ್ಟೆಂಬರ್ಗೆ ಹಾಕೊಳ್ಳಿ ಸರ್ ಅಂದರು. ಸೆಪ್ಟೆಂಬರ್ಗೆ ಅಂದ್ಬಿಟ್ಟು ತಿರ್ಗಾ ಅದು ಟ್ರೈ ಮಾಡಿದ್ವಿ. ಸೆಪ್ಟೆಂಬರಲ್ಲಿ ನಮಗೆ ಡೇಟ್ಸೇ ಸಿಗ್ತಾ ಇರಲಿಲ್ಲ. ಆಮೇಲೆ ಏನೋ ಮಾಡಿ ಲಾಸ್ಟಲ್ಲಿ ಇವಾಗ ಇಲ್ಲಿವರೆಗೂ ಬಂದ್ವಿ. ಅದು ಸ್ಟ್ರೆಸ್ಫುಲ್ ಆಯಿತು. ಬಟ್ ಕಾದಿದ್ದಕ್ಕೂ ಮಾಡಿದ್ದಾರೆ ಡೆಫಿನೆಟ್ಲಿ. ಅದಷ್ಟು ಟೈಮ್ ಆಗ್ತಿತ್ತು. ನಾನು ಹೇಳೋದು ಅಷ್ಟು ಟೈಮ್ ಆದರೆ ನಮ್ಮ ಮೊದಲೇ 1 ವರ್ಷ ನಮ್ಮ ಹತ್ರ ಬರಬೇಡಿ ಸರ್ ಅಂದ್ಬಿಟ್ರೆ ನಾವು 1 ವರ್ಷಕ್ಕೆ ತಕ್ಕನಾಗಿ ಪ್ಲ್ಯಾನ್ ಮಾಡ್ಬೋದು. ಆ ಪ್ಲ್ಯಾನಿಂಗ್ನ 4-5 ಸತಿ ಚೇಂಜ್ ಮಾಡಿದಾಗ ಇದು ಎಲ್ಲರದು ಇದಾಗುತ್ತಲ್ಲ ಸರ್. ಹೀರೋಗಳದ್ದು ಅವ್ರದ್ದೆಲ್ಲ ಕ್ರೆಡಿಬಿಲಿಟಿ ಇದೆ, ಅವರೆಲ್ಲ ಅವರೆಲ್ಲ ದೊಡ್ಡವರು. ಇಷ್ಟ ಬಂದಾಗ ನಾನು ಡೇಟ್ಗಳು ಹಾಕೋಕ್ಕಾಗಲ್ಲ. ಅವ್ರ ಅಭಿಮಾನಿಗಳಿರ್ತಾರೆ, ಏನು ಮಾಡ್ತಾಯಿದ್ದಾರೆ ಶಿವಣ್ಣಂದು ಈ ವರ್ಷ ಫಿಲಮೇ ಬಂದಿಲ್ಲ ಇನ್ನೂ ಅಂತ ನಮಗೆ ಕೇಳ್ತಿರ್ತಾರೆ. ಎಲ್ಲ ಪ್ರೆಷರ್ಸ್. ಇದು ಬೇರೆ ಬೇರೆ ಭಾಷೆನಲ್ಲೂ ಕೂಡ ಬಿಡ್ತಾ ಇದ್ದೀರಾ? ಆಲ್ 5 ಲ್ಯಾಂಗ್ವೇಜ್ ರೆಡಿ ಮಾಡಿದ್ದೀವಿ. 25th ಕನ್ನಡ ರಿಲೀಸ್ ಆಗುತ್ತೆ ಸರ್. 1ನೇ ತಾರೀಕು ಬೇರೆ ಲ್ಯಾಂಗ್ವೇಜ್. ಹಿಂದಿದು ನೋಡಿದೆ, ಇದ್ರದ್ದು ಹಿಂದಿ ಚೆನ್ನಾಗಿದೆ. ಯಾವ್ಯಾವ ಲ್ಯಾಂಗ್ವೇಜ್ ಒಟ್ಟು? ಹಿಂದಿ, ತೆಲುಗು, ತಮಿಳ್, ಮಲಯಾಳಂ, ಕನ್ನಡ. ಗುಡ್.
ಬೇರೆ ದೇಶದಲ್ಲಿ ಏನಾದರೂ ಬೇರೆ ದೇಶದಲ್ಲಿ ಓವರ್ಸೀಸ್ ಬರುತ್ತೆ, ಬಟ್ ಬೇರೆ ದೇಶದ ಲ್ಯಾಂಗ್ವೇಜ್ ಇನ್ನೂ ಪ್ಲ್ಯಾನ್ ಮಾಡಿಲ್ಲ. ಬೇರೆ ಬೇರೆ ದೇಶಗಳಲ್ಲಿ ಬಿಡುಗಡೆ ಮಾಡ್ತಾ ಇದ್ದೀರಿ? ಯಾ ಡೆಫಿನೆಟ್ಲಿ ಕನ್ನಡ ವರ್ಷನ್ ಎಲ್ಲ ಕಡೆ 25 ಮೊನ್ನೆ ಸುದೀಪ್ ಅವ್ರು ಇಂಟರ್ವ್ಯೂ ಮಾಡ್ತಾ ಇದ್ದೆ ಅರ್ಜುನ್ಜಿ. ಹೀ ಟೋಲ್ಡ್ ಹೈ ಅಬೌಟ್ ಯು, ನಮ್ಮ ಹುಡುಗ ಅಂತ. ನಾನು ಮೊನ್ನೆ ಯಾವುದೋ ನೋಡ್ತಾ ಇದ್ದೆ, ಒಂದು ಕಾರ್ಯಕ್ರಮದಲ್ಲಿ ಅವ್ರು ಸಿಕ್ಕ ತಕ್ಷಣ ಅವ್ರ ಕಾಲೇ ನಮಸ್ಕಾರ ಮಾಡ್ತೀರಿ. ಇದು ಈ ಕತೆ ಅವ್ರ ಹತ್ರ ಹೇಳಿದ್ರಾ? ಡೆಫಿನೆಟ್ಲಿ ಸರ್. ನಾನು ಈ ಕಥೆನೂ ಹೇಳಿದ್ದೀನಿ. ನಾನು ಹೇಳಿದ್ನಲ್ಲ, ನಾನು 2-3 ಸ್ಕ್ರಿಪ್ಟ್ ಬರೆದಿದ್ದೀನಿ ಅಂತ. ಏನೇ ನಂದು ಏನಾದ್ರು ಮುಖ್ಯ ಘಟ್ಟಗಳಿದ್ದಾಗ ನಾನು ಸರ್ ಹತ್ರ ಹೋಗ್ಬಿಟ್ಟು ಐ ವಿಲ್ ಟೆಲ್ ನಾಟ್ ಓನ್ಲಿ ಫಿಲ್ಮ್, ಎನಿ ಪರ್ಸನಲ್ ಥಿಂಗ್ಸ್ ಆಲ್ಸೋ. ನನ್ನ ವೈಫ್ ತುಂಬ ಜೀವನ ಕಥೆನೇ ಗೊತ್ತಿರುತ್ತೆ, ಎಲ್ಲ ಗೊತ್ತಿರುತ್ತೆ. ನಿಮ್ಮ ವೈಫ್ ಹೇಳ್ತಾ ಇದ್ದಾರೆ. ನನ್ನ ವೈಫ್ ಯಾವಾಗಲೂ ಸುದೀಪ್ ಸರ್ ಹೇಳಿದ್ರ ನೀವು ಅಂತ ಒಂದ್ಸತಿ ಕೇಳ್ತಾರೆ ನನಗೆ. ಈಗಲೂ ಹೇಳಿದ್ದೀನಿ ಅಂತ ಹೇಳ್ತೀನಿ. ಎನಿ ಬ್ಯೂಟಿಫುಲ್ ಮೂಮೆಂಟ್ಸ್ ಆರ್ ಎನಿ ಟಫ್ ಮೂಮೆಂಟ್ಸ್ ನಾನು ಸರ್ಗೆ ಫೋನ್ ಮಾಡ್ತೀನಿ. ಐ ವಿಲ್ ನೆವರ್ ಫರ್ಗೆಟ್ ದಟ್. ಗುಡ್ ಗುಡ್. ಹೆಂಗೆ ನಿಮ್ಮದು ಅವ್ರದ್ದು ಸಂಬಂಧ? ನನಗೆ ಗಾಡ್ ಫಾದರ್ ಸರ್, ಎರಡನೇ ಮಾತಿಲ್ಲ. ನನಗೆ ಗುರು. ನಾನು ಯಾರು ನನ್ನ ಐರನ್ ಲೆಗ್ ಅಂತ ಸುಮಾರು ಜನ ಹೇಳ್ತಿದ್ದ ಟೈಮಲ್ಲಿ ಯಾವನೇ ಬೇಕು ಕರ್ಕೊಂಬಂದು ಆಖರಿಗೆ ಕೆಂಪೇಗೌಡ, ಅದು ಯಾವ ಐರನ್ ಲೆಗ್ ನೋಡೋಣ ಅಂತ ಕರ್ಕೊಂಬಂದು ಕೆಂಪೇಗೌಡಲ್ಲಿ ನನ್ನನ್ನು ಕೂರಿಸಿದ್ರು. ಕೂರಿಸಿ ಅಲ್ಲಿಂದ ಸುಮಾರು ಸಿನಿಮಾಗಳು ಕೊಟ್ಟಿದ್ದಾರೆ. ಸುಮಾರು ವಿಷಯ ಅವ್ರ ಹತ್ರ ನಾನು ಕಲ್ತ್ಕೊಂಡಿದ್ದೀನಿ. ಲೈಫ್ ನಾಟ್ ಓನ್ಲಿ ಸಿನಿಮಾ, ಹೌ ಟು ಕ್ಯಾರಿ ಯುವರ್ ಸೆಲ್ಫ್, ಹೇಗೆ ಮಾತಾಡಬೇಕು. ಆಮೇಲೆ ವರ್ಕ್ ಪ್ಯಾಷನ್ನು. ಈ ಪ್ಯಾಷನ್ನು ಎಲ್ಲರೂ ಇವತ್ತೇನು ಹೇಳ್ತಿದ್ದಾರೆ ಅದು ಖಂಡಿತ ಅಲ್ಲಿಂದನೇ ಕಲ್ತಿರೋದು. ನಮಗೂ ಅವ್ರು ಬಿಡ್ತಾನೆ ಇರಲಿಲ್ಲ. ನಾವೇನಾದರೂ ವರ್ಕ್ ಅಂತ ಕೂತ್ಕೊಂಡ್ರೆ ಅದು ಬರೋವರೆಗೂ ಅವ್ರ ತಲೆಯಲ್ಲಿ ಇರೋದು ಬರೋವರೆಗೂ ನೋ ಕಾಂಪ್ರಮೈಸ್. ಅಲ್ಲಿ ಎಮೋಷನ್ನು, ಅಲ್ಲಿ ಫ್ರೆಂಡು, ಅಲ್ಲಿ ಇದೆಲ್ಲ ಇಲ್ಲ. ಫಸ್ಟು ಸಿನಿಮಾ ಕರೆಕ್ಟಾಗಿ ಬರಲೇಬೇಕು. ರಾತ್ರಿ 2-3 ಮಲಗಿಲ್ವಾ, ನೀನು ಎದ್ದಿಲ್ವಾ, ಐ ಡೋಂಟ್ ಕೇರ್. ನೀನು 10 ದಿನ ಮಲಗಿಲ್ವಾ, ಆಮೇಲೆ 11ನೇ ದಿನ ಮಲ್ಕೋ, ಇಟ್ಸ್ ಓಕೆ. ಈ ಸಿನಿಮಾ ಮಾಡ್ತಾ ಇರೋದು ಮಲ್ಗಂಗಿದ್ರೆ ಸಿನಿಮಾ ಯಾಕೆ ಮಾಡಬೇಕು? ಅದೆಲ್ಲ ಅವ್ರ ಹತ್ರನೇ ಕಲ್ತಿದ್ದು. ಸೊ ದಟ್ ಡೆಡಿಕೇಶನ್. ಇವಾಗಲೂ ನಾನು ಮೆಸೇಜ್ ಮಾಡಿದೆ ಮಾರ್ಕು ಟ್ರೇಲರ್ ನೋಡ್ಬಿಟ್ಟು, ನಿಮ್ಮ ಪ್ಯಾಷನ್ ಹ್ಯಾಟ್ಸ್ ಆಫ್ ಸರ್ ಅಂತ. ಅಂದರೆ ಅವ್ರು ಅಂದ್ಕೊಂಡಿದ್ದ ಟೈಮಲ್ಲಿ ಆ ಸಿನಿಮಾನ ಮುಗಿಸಿ ಅದನ್ನು ತರೋದು ಅಷ್ಟು ಈಸಿ ಇಲ್ಲ. ಅಷ್ಟು ಫುಲ್ ಡ್ರೀಮ್ನ ಡ್ರೈವ್ ಮಾಡೋದು 4 ತಿಂಗಳಲ್ಲಿ ಪೂರ್ತಿ ಆಗಿದೆ ಅವ್ರು. ಹೌದೌದು. ವೆರಿ ಸಪೋರ್ಟಿವ್. ನಮ್ಮ ಸಿನಿಮಾಗೂ ತುಂಬ ಸಪೋರ್ಟಿವ್ ಆಗಿದ್ದಾರೆ ಸರ್. ನಾನು ಸಿನಿಮಾ ನೋಡ್ತೀನಿ ಅಂತ ಹೇಳಿದ್ದಾರೆ. ನಮ್ಮ ತಂಡದಿಂದನೂ ಶಿವಣ್ಣ ಆಗಲಿ, ಉಪ್ಪಿ ಸರ್ ಆಗಲಿ, ರಾಜ್ ಬಿ ಶೆಟ್ಟಿ ಅವರಾಗಲಿ, ಎಲ್ರಿಗೂ ಅವ್ರ ಮೇಲೆ ಗೌರವ ಇದೆ. ಅವ್ರ ಸಿನಿಮಾನು ಚೆನ್ನಾಗಾಗಬೇಕು ಅಂತಾನೆ ಶಿವಣ್ಣ ಅವ್ರಿಗೆ ಯಾವಾಗ ಕೇಳಿ, ತುಂಬ ಚೆನ್ನಾಗಬೇಕಮ್ಮ, ಅವರು ಕಷ್ಟಪಟ್ಟು ಸಿನಿಮಾ ಮಾಡಿರೋದು. ಏನು ಸುಮ್ಮನೆ ಸಿನಿಮಾ ಅಂದರೆ ನಾವೆಲ್ಲ ಕೂತ್ಕೊಂಡು ಇಲ್ಲಿ ಕಮೆಂಟ್ ಮಾಡೋದಲ್ಲಮ್ಮ, ಸಿನಿಮಾ ಹೋಗಿ ಕೆಲಸ ಮಾಡೋರು ಗೊತ್ತು, ಚೆನ್ನಾಗಾಗಬೇಕಮ್ಮ ಅವ್ರದ್ದು ಅಂತಾನೆ ಹೇಳ್ತಾರೆ ಶಿವಣ್ಣ. ಅಲ್ಲ, ಈ ಎಲ್ಲೂ ನಿಮ್ಗೆ ಅನಿಸ್ಲಿಲ್ವ ಅಂದರೆ ಅವ್ರ ಹತ್ರ ಚರ್ಚೆ ಮಾಡ್ಬೇಕಾರೆ, ಒಂದು ಕತೆ ಹೇಳ್ಬೇಕಾರೆ ಸಾಮಾನ್ಯವಾಗಿ ಒಬ್ಬ ಹೀರೋನ ಹತ್ರ ಕತೆ ಹೇಳ್ಬೇಕಾರೆ ನಿಮ್ಗೇನು ಅನ್ಸುತ್ತೆ ಅಂತಂದ್ರೆ ಆ ಹೀರೋನ ಅದ್ರಲ್ಲಿ ಪಾತ್ರ ಮಾಡ್ಬೋದು ಅಂತ ಅನ್ಸ್ಬಿಡುತ್ತೆ ಸಹಜವಾಗಿ. ಒಬ್ಬ ಹೀರೋನ ಹತ್ರ ಕತೆ ಹೇಳ್ಬೇಕಾರೆ ನಾವು ಒಬ್ಬ ವ್ಯಕ್ತಿ ಬಂದು ಕತೆ ಹೇಳ್ತಾ ಇದ್ದಾನೆ ಅಂತಂತಂದ್ರೆ ಮೋಸ್ಟ್ಲಿ ಹೆಂಗೆ ಗೊತ್ತಾ, ಇದ್ರಲ್ಲಿ ನಾನೇನಾದ್ರೂ ಪಾತ್ರ ಮಾಡಬೇಕು ಅಂತ ಆ ಥರದ ಕತೆ ಹೇಳ್ತಾರೆ. ಆ ಥರದ್ದು ಎಲ್ಲೂ ಬರಲಿಲ್ವಾ? ನನಗೆ ನಾನು ಅವ್ರ ಹತ್ರ ಅಣ್ಣನೇ ಶಿವಣ್ಣನೇ ಹೀರೋ, ಉಪ್ಪಿ ಸರ್ ಇದರಲ್ಲಿ ರಾಜ್ ಬಿ ಶೆಟ್ಟಿನೇ ಅಂತಾನೆ ಅವ್ರ ಹತ್ರ ಕತೆ ಹೇಳಿರೋದು. ನನಗೆ ಅವ್ರ ಹತ್ರ ಆ ಥರ ಇದು ಅದು ಸಲಿಗೆನ ಅಥವಾ ಅವ್ರು ನನಗೆ ಅಷ್ಟು ಲೀನಿಯನ್ಸ್ ಬಿಟ್ಟಿದ್ರೆ ಗೊತ್ತಿಲ್ಲ. ಐ ಜಸ್ಟ್ ಗೋ ದೇರ್. ಹತ್ರ ಒಂದು ಗುರು ಹತ್ರ ಹೋದಾಗ ಒಬ್ಬ ಶಿಷ್ಯ ಹೇಗೆ ಅವ್ರ ಹತ್ರ ಎಲ್ಲ ಒಪ್ಪಿಸ್ಬೇಕು ಆ ಥರ ಒಪ್ಪಿಸ್ಬಿಡ್ತೀನಿ ಅಷ್ಟೇ. ನನಗೆ ಅದೆಲ್ಲೇನು ಐ ಡೋಂಟ್ ಥಿಂಕ್ ಅವ್ರು ಏನು ಅನ್ಕೊತಾರೆ. ಆಮೇಲೆ ಅವ್ರು ಹಂಗೆ ಅನ್ಕೊಳ್ಳೋ ವ್ಯಕ್ತಿನೂ ಅಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತಲ್ಲ. ಅವ್ರ ಆ ಥರ ಎಲ್ಲ ಅನ್ಕೊಳ್ಳೋದೇ ಇಲ್ಲ. ಹೌದು, ಗೈಡ್ ಮಾಡ್ತಾರೆ ತುಂಬ. ಈಗಲೂ ಹೇಳ್ತಾರೆ, ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ಇಟ್ಕೊಂಡು ಫಿಲ್ಮ್ ಮಾಡ್ತಿದ್ಯಾ, ಅವರೆಲ್ಲ ತುಂಬ ದೊಡ್ಡವರು. ಶಿವಣ್ಣ, ಪಿ ಸರ್ ಎಲ್ಲ, ರಾಜ್ ಬಿ ಶೆಟ್ಟಿ ಅವ್ರದ್ದೇ ಒಂದು ಇದಿದೆ. ಅವ್ರದ್ದೆಲ್ಲ ಮಾಡ್ಬೇಕಾದ್ರೆ ಏನು ಲೋಪದೋಷ ಬರ್ದಂಗೆ ಮಾಡ್ಬೇಕು. ಐ ಆಮ್ ವೆರಿ ಕನ್ಸರ್ನ್ಡ್ ಅಬೌಟ್ ಯುವರ್ ಫಿಲ್ಮ್. ನೀನು ಚೆನ್ನಾಗಿ ಮಾಡಬೇಕು, ಡೋಂಟ್ ಲೀವ್ ಇಟ್ ಅಂತ ಹೇಳ್ತಾರೆ. ನೋಡಿ 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 ಗ್ರೇಟ್ ಗ್ರೇಟ್ ಗ್ರೇಟ್. ಅಲ್ಲ, ಈ ಒಂದು ಕಡೆಗೆ ಗುರು ಶಿಷ್ಯನ ಸಂಬಂಧ, ಇನ್ನೊಂದು ಕಡೆ ಸಿನಿಮಾ ಬಂದಾಗ 2 ಸಿನಿಮಾಗಳು ಒಟ್ಟಿಗೆ ಏನು ಒಂದಕ್ಕೊಂದಕ್ಕೇನು ಇದಾಗುತ್ತೆ ಅಂತ ಅನ್ಸಲ್ವಾ? ನನಗೆ ಸಾರೇ ಹೇಳಿರೋದು ಸರ್, ನನಗೆ ಅಷ್ಟು ನಾಲೆಡ್ಜು ಸಿನಿಮಾ ಡಿಸ್ಟ್ರಿಬ್ಯೂಷನ್ನು ಅಥವಾ ರಿಲೀಸ್ದು ಇದರದೆಲ್ಲ ನನಗೆ ಎಕ್ಸ್ಪೀರಿಯನ್ಸು ಇಲ್ಲ, ಅಷ್ಟು ನಾಲೆಜ್ ಇಲ್ಲ ನನಗೆ. ಬಟ್ ಸುದೀಪ್ ಸಾರೇ ಹೇಳಿದ್ದು 2 ಆರಾಮಾಗಿ ನಡೆಯುತ್ತೆ. ಯಾಕಂದರೆ ಕ್ರಿಸ್ಮಸ್ ಹಾಲಿಡೇಸ್ ಇದೆ, ಫುಟ್ಫಾಲ್ಸ್ ಜೋರಾಗಿರುತ್ತೆ. ಆಮೇಲೆ 2ಕ್ಕೂ ಥಿಯೇಟರ್ಸ್ ಇದೆ ನಮ್ಮದ್ರಲ್ಲಿ. ಎಲ್ಲ ಥಿಯೇಟ್ರು ಒಂದೊಂದೇ ಸಿನಿಮಾ ಅಂತೂ ಡೆಫಿನೆಟ್ಲಿ ಬರೋಕ್ಕಾಗಲ್ಲ. ಗ್ಯಾಪ್ ಕೊಟ್ಟಿದ್ರೆ ಇನ್ನೊಂದು ಸಿನಿಮಾ ಬರ್ತಾ ಇರುತ್ತೆ. 2 ಕನ್ನಡ ಸಿನಿಮಾ ಬರುತ್ತೆ. ದಯವಿಟ್ಟು ಮಾಡೋಣ, 2 ಮಾಡಿ. ನಿಮ್ಮ ಸಿನಿಮಾ ನಾನು ನೋಡ್ತೀನಿ, ನಮ್ಮ ಸಿನಿಮಾ ನೀವು ನೋಡಿ ಅಂತಾನೆ ಹೇಳ್ತಾರೆ.
ಯಾವಾಗ ನೋಡಬೇಕು ಅಂತಿದ್ದೀರಿ ಅವ್ರದ್ದು? ಡೆಫಿನೆಟ್ಲಿ ಸರ್, ನಮ್ಮದು ರಿಲೀಸ್ ಆಗುತ್ತಲ್ಲ ಅಲ್ಲಿವರೆಗೂ ನಂದು ಇದಿರುತ್ತೆ. ಡೆಫಿನೆಟ್ಲಿ ನಾನು ಹೋಗಿ ನೋಡಲೇಬೇಕು. ಮ್ಯಾಕ್ಸು ನಾನು ನೋಡಿದ್ದೀನಿ. ಹೌದಾ? ವಿಕ್ರಾಂತ್ ರೋಣ ಎಲ್ಲನೂ ನೋಡಿದ್ದೀನಿ. ನನಗೆ ಒಂದು ಕಲಿಕೆ ನೋಡ್ಬೇಕಾದ್ರೆ ಅವ್ರ ಎಡಿಟಿಂಗ್ ಪ್ಯಾಟರ್ನ್ ಎಲ್ಲ ಭಾಳ ಇಷ್ಟ ನನಗೆ. ಆಮೇಲೆ ಇನ್ನೊಂದೇನು ನಿಮ್ಗೆ ಇರುತ್ತೆ ಅಂದರೆ, ಸುದೀಪ್ ಅವ್ರ ಹತ್ರ ಹೇಳಿದ್ರ ಈ ಪರ್ಫೆಕ್ಷನ್ ಇದು ಅಂತ ಹೇಳಿ ಅಂತ, ಅದು ತುಂಬಾ ಇರುವಂಥವ್ರು ಚೆನ್ನಾಗಿ ಮಾಡಿದ್ರಿ ಮೂವಿ ಅಂತ ಹೇಳಿದಾಗ ಅದು ಆನಂದ ಇದೆಯಲ್ಲ, ಹೌದು ಅದೇ ಬೇರೆ ಅಲ್ವಾ? ಸುದೀಪ್ ಸರ್ ಹೇಗೆ ಅಂದರೆ ಸರ್, ಚೆನ್ನಾಗಿ ಮಾಡಿದರೆ ಒಂದು ಸ್ಮೈಲ್ ಕೊಟ್ಟು ಹಿಂಗೆ ಅಂತಾರೆ. ಅವರು ಚೆನ್ನಾಗಿ ಮಾಡಿದ್ರು ಹಿ ವಿಲ್ ಮೇಕ್ ಅಸ್ ಡೂ ಇಟ್ ಸ್ಟಿಲ್ ಬೆಟರ್. ಇನ್ನೇನು ಅಲ್ಲಿಗೆ ನಿಲ್ಲಿಸೋದಿಲ್ಲ. ಯು ಆರ್ ದ ಬೆಸ್ಟ್ ಅಂತ ಯಾವತ್ತೂ ಹೇಳೋದಿಲ್ಲ ಅವರು. ಎಷ್ಟಾದರೂ ಮಾಡಿ ಅವ್ರಿಗೆ ಗೊತ್ತು. ಬೇರೆಯವ್ರ ಹತ್ರ ಹೇಳ್ತಾರೆ ಅವ್ನು ಸೂಪರ್ ಅಂತ. ಅದೇ ಆರ್ಟಿಸ್ಟ್ ಹತ್ರ ಹಂಗೆ ಹೇಳಲ್ಲ. ಯಾಕಂದರೆ ಅವರೇ ಹೇಳ್ಬಿಟ್ರೆ ಇವ್ರುಗಳು ಸುಮ್ಮನಾಗ್ಬಿಡ್ತಾರೆ, ಇನ್ನೂ ಮುಂದಕ್ಕೆ ಲೈಫಲ್ಲಿ ಹೋಗ್ತಾರೋ ಇಲ್ವೋ. ಕರೆಕ್ಟ್. ಅದೊಂದು ಕ್ಯಾರೆಕ್ಟರ್ ಅವ್ರ ಹತ್ರ ಭಾಳ ಬ್ಯೂಟಿಫುಲ್ ಆಗಿದೆ. ಬಟ್ ನಾವು ಇಲ್ದಿದ್ದಾಗ ಎಲ್ಲರ ಹತ್ರ ಹೇಳಿರ್ತಾರೆ ಅವ್ನು ಸೂಪರ್ ಅಂತ. ನಾವು ಕೆಲಸ ಮಾಡಿದಾಗ ಯು ಹ್ಯಾವ್ ಟು ಡೂ ಸ್ಟಿಲ್ ಬೆಟರ್, ಇನ್ನೂ ಚೆನ್ನಾಗಿ ಮಾಡ್ಬೇಕು ನೀನು, ಹಂಗೆ ಡ್ರೈವ್ ಮಾಡ್ತಾರೆ ನಮ್ಮನ್ನು. ಈಸ್ ಎ ವೆರಿ ಡಿಫ್ರೆಂಟ್ ಮ್ಯಾನ್. ರಿಷಬ್ ಶೆಟ್ಟಿ ಕೂಡ ನಿಮಗೆ ವಿಶ್ ಮಾಡಿದ್ದಾರೆ ಸರ್. ವೆರಿ ಕೈಂಡ್ ಆಫ್ ಅವರೇ ಫೋನ್ ಮಾಡಿ ಪರ್ಸ್ನಲ್ ಆಗಿ ಅದೇ ನಾನು ಟ್ರೈ ಮಾಡಿದೆ. ಆಮೇಲೆ ಅವ್ರು ಸಿಗದೆ ಅವರೇ 2-3 ಸತಿ ಕಾಲ್ ಮಾಡಿ, ಶಿವಣ್ಣ ಅವ್ರ ಸಿನಿಮಾ ನಾನು ಅಣ್ಣ ನನ್ನ ಹತ್ರ ಏನೂ ಕೇಳೇ ಇಲ್ಲ ಇವತ್ತರೆಗೂ, ಶಿವಣ್ಣ ಅವ್ರ ಸಿನಿಮಾ ನೀವು ಕೇಳ್ತಾ ಇದ್ದೀರಾ, ನಾನು ಮಾಡಲೇಬೇಕು, ದುಬೈಗೆ ಹೋಗ್ತಾ ಇದ್ದೀನಿ, ಬಟ್ ಹೋಗೋಷ್ಟರಲ್ಲಿ ನಾನು ಬ್ಯಾಂಗ್ಳೂರಿಗೆ ಬಂದು ನಾನೇ ಬಂದು ಕೊಟ್ಬಿಟ್ಟು ಹೋಗ್ತೀನಿ ಅಂತ ಈ ಸ್ಪೋಕ್ ಹೈ ಅಬೌಟ್ ದ ಫಿಲ್ಮ್. ಎಲ್ಲರಿಗೂ ಶಿವಣ್ಣ ಅಂದರೆ ಅದೊಂಥರ ಇದು ಸರ್, ಏನು ಹೇಳಿ, ಲಕ್ಷ್ಮಣ ರೇಖೆನ ಏನದು ಹೇಳ್ತಾರಲ್ಲ, ಲಕ್ಷ್ಮಣ ರೇಖೆ ಆ ಥರ ಅದು ಹಾಕ್ಬಿಟ್ರೆ ಒಂದು ಹೆಸರು ಹೇಳಿದ್ರೆ ಸಾಕು. ಬರೀ ಕರ್ನಾಟಕ ಅಲ್ಲ, ಎಲ್ಲಿ ಬೇಕಾದ್ರು ಶಿವಣ್ಣ ಅಂತ ಹೇಳ್ಬಿಟ್ರೆ ಆಗೋಯ್ತು. ಈ ಸೌತಲ್ಲಿ ಅಲ್ಲಿ ಯಾರೋ ಇನ್ನೊಬ್ಬರು ನಾವು ಇದಕ್ಕೆ ಪ್ರಮೋಷನ್ ಕರಿಬೇಕು ಅಂದ್ರೆ ಯಾರು ಶಿವಣ್ಣ ಹೇಳಿದಾರ, ಡೆಫಿನೆಟ್ಲಿ ಮಾಡ್ತೀನಿ ಅಂತಾರೆ. ಅದು ಎಲ್ಲರಿಗೂ ಶಿವಣ್ಣ ಅಂದರೆ ಅದು ತುಂಬ ರೆಸ್ಪೆಕ್ಟು, ತುಂಬ ರೆಸ್ಪೆಕ್ಟು. ಇವರು ಹಾಗೇನೆ ಯಾವುದು ಹಮ್ಮಿಲ್ಲ ಅವ್ರ ಮನಸ್ಸಲ್ಲಿ ಯಾವ ಥರ ಯಾರ ಮೇಲೂ ಯಾವ ಇದು ಇಲ್ಲ ಸರ್. ಅವರೆಲ್ಲ ನೋಡಾಗೋಗಿದೆ. ಈ ಚಿಕ್ಕ ಬುದ್ಧಿ ಅಂತ ಏನು ಹೇಳ್ತಾರಲ್ಲ, ಸಣ್ಣತನನೇ ಇಲ್ಲ ಅವರಿಗೆ. ಅದು ಅವ್ರ ಹತ್ರಕ್ಕೂ ಇಲ್ಲ. ಅದೇ ನೀವು ಹೇಳ್ದಂಗೆ ಲೈಫನ್ನು ತುಂಬ ನೋಡ್ಬಿಟ್ಟಾರ ಸರ್. ಎಲ್ಲ ಸಕ್ಸಸ್ ಎಲ್ಲ ನೋಡಿ ಎಲ್ಲ 1-2 ಸಂಗತಿಗಳು, ಎಷ್ಟು ಆಘಾತಗಳು ಅವ್ರಿಗೆ, ಏನು ಕತೆ. ಆದರೂ ಆ ಮನುಷ್ಯ ಎದ್ದೆದ್ದು ನಿಂತುಗಳು ನೋಡಿದ್ರೆ ಆಶ್ಚರ್ಯ ಆಗುತ್ತೆ. ಅವರು ಅಷ್ಟೇ, ಯಾವ ನೆಗೆಟಿವ್ ವಿಷಯ ಯಾರಾದರೂ ಅವ್ರ ಮುಂದೆ ಎತ್ತಿದ್ರೆ ಶಿವಣ್ಣನ ಎದುರುಗಡೆ ನಾನು ಅಬ್ಸರ್ವ್ ಮಾಡಿದೆ, ನೆಗೆಟಿವ್ ಆಗಿ ಯಾರ ಬಗ್ಗೆ ಏನಾದರೂ ಮಾತಾಡೋದು ಅಥವಾ ಇನ್ನೇನು ಗಾಸಿಪ್ ಬಂದರೆ ಶಿವಣ್ಣ ಅದನ್ನು ರಿಯಾಕ್ಟೇ ಮಾಡಲ್ಲ. ಬೇರೆ ಏನೋ ಮಾತಾಡ್ಬಿಡ್ತಾರೆ. ಎಂಥ ನೆಗೆಟಿವ್ ಆದರೂ ತಗೊಂಬಾನ ಅವ್ರ ಹತ್ರ ಹೇಳೋಕ್ಕೆ ಹೋಗಿ ಎಕ್ಸ್ಪೆಕ್ಟ್ ಮಾಡ್ತಾರೆ, ಹಿಂಗೆ ಹೇಳಿದ್ರೆ ಅಣ್ಣ ಏನೋ ಹೇಳ್ಬೋದು ಅಂತ. ಹಂಗೆ ಹೇಳ್ಬೇಕಾದ್ರೆ ಆಮೇಲೆ ಇದ್ದಿದ್ದಲ್ಲಮ್ಮ ಅದು ಬಂತ ಹಂಗೆ ಅಂದ್ಬಿಡ್ತಾರೆ. ಅದ್ರ ಬಗ್ಗೆ ಇಂಟ್ರೆಸ್ಟ್ ಇಲ್ಲ ಅಂತ. ಯು ವಿಲ್ ನೆವರ್ ಟಾಕ್ ನೆಗೆಟಿವ್. ತಮ್ಮ ಕೆಲಸ ಬಂದಾಗ ಪರ್ಫೆಕ್ಟಾಗಿ ಮಾಡಬೇಕು ಅಂತಾರೆ, ಬೇರೆದಲ್ಲಿ ಇಂಟರ್ಫಿಯರ್ ಆಗಲ್ಲ. ಗ್ರೇಟ್.